धर्मस्य सर्वधर्मस्वरूपिणी अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈ ಮಾಲಿಕೆ ಎರಡನೇ ದಿವಸ ಇವತ್ತು. ನಿನ್ನೆ 4 ಶ್ಲೋಕ ಜುಂಬಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ ಇಲ್ಲಿಗೆ ಮುಗಿಸಿ ಬಂಜನ ದುಃಖ ಗಂಜನ ಕರುಣಾಘನ ಕರ್ಮ ಕಠೋರ್ ಪ್ರಾಣಾರ್ಪಣ ಜಗತ ತಾರಣ ಕೃಂತನ ಕಲಿಡೋರ್ ಇದರ ಕೇವಲ ಪದದ ಅರ್ಥವನ್ನು ನೋಡಿದ್ವಿ. ಇವತ್ತು ಅದರ ಭಾವಾರ್ಥ ಅದಕ್ಕೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ನೆನ್ನೆ ಹೇಳಿದೆ ಚಾಂದೋಗ್ಯ ಉಪನಿಷತ್ತಲ್ಲಿ ಆ ಹಿರಣ್ಯ ಪುರುಷನ ವರ್ಣನೆ ಬರುತ್ತೆ. ಈಗ ಶ್ಲೋಕ ಒಂದ್ಸಲ ಓದ್ಬಿಡೋಣ, ಯಾಕಂದರೆ ಉಪನಿಷತ್ತು ಹೆಚ್ಚಿನ ಜನ ಓದೋದಿಲ್ಲ. ಅದಕ್ಕೆ ಕೇಳೋದು ಕೇಳಲಿ ಅಂತ ಏನಾಗೋಗ್ಬಿಟ್ಟಿದೆ, ಉಪನಿಷತ್ತು ಪುರಾಣ ಮಾತ್ರ ಹೆಚ್ಚಿನ ಜನ ಓದ್ತಾರೆ, ಉಪನಿಷತ್ತು ಸ್ವಾಮಿಗಳ್ರಿ ಅಂತ ಹಾಗೇನು ಹೇಳಿಲ್ಲ ಋಷಿಗಳು, ಸ್ವಾಮಿಗಳಿಗೆ ಅಂತ ಬರೆದಿಟ್ಟಿಲ್ಲ. ಅದೇನೋ ಮಠಕ್ಕೆ ನಿಂತು ಹೋಗ್ಬಿಟ್ಟಿದೆ, ಅದು ತಪ್ಪದು. ಅದಕ್ಕೆ ವಿವೇಕಾನಂದರು ಎಲ್ಲವನ್ನೂ ಕೂಡ ಭಾವಧಾರೆಯನ್ನು ಸನಾತನ ಧರ್ಮವಾದ ಮುಖ್ಯ ಮೂಲ ಸ್ರೋತವೇ ನಮ್ಮ ವೇದಾಂತ. ವೇದಾಂತ ಅಂತಂದರೆ ವೇದದ ಮೇಲೆ ನಾವು ನಿಲ್ಲುವಂಥದ್ದು. ಅದಕ್ಕೆ ಬೇಕಂತ ರಿಚುವಲಿಸ್ಟಿಕ್ ಆಸ್ಪೆಕ್ಟ್ ಧರ್ಮದ ಕೆಲವು ವಿಚಾರಗಳನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸು ಮೂಲ ಸ್ರೋತವನ್ನು ಹಿಡ್ಕೊಂಡು ಹೋಗಿದ್ದೆ. ಅದಕ್ಕೆ ನಮ್ಮ ಗಮನ ಈ ವಿಚಾರದ ಬಗ್ಗೆ ಸ್ವಲ್ಪ ಪರಿಚಯ ಇರಲೇಬೇಕು. ಈಗ ಹೇಳ್ತಾ ಇದ್ದಾನ ಅವನು ಋಷಿ, ಏಷೋಂತರ ಆದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪ್ರಣಖಾತ್ ಸರ್ವ ಏವ ಸುವರ್ಣ. ಇದಕ್ಕೆ ಕನ್ನಡ ಅನುವಾದ ನೋಡಿ, ಸ್ವಲ್ಪ ಸರಿ ಇಲ್ಲ, ಅದು ಪರವಾಗಿಲ್ಲ. ಆದಿತ್ಯ ಮಂಡದಲ್ಲಿ ಕಾಣುತ್ತಿರುವ ಜ್ಯೋತಿರ್ಮಯನಾದ ಈ ಪುರುಷನು ಜ್ಯೋತಿರ್ಮಯವಾದ ದಾಡಿಯುಳ್ಳವನು, ಗಡ್ಡವುಳ್ಳವನು, ದಾಡಿಯುಳ್ಳವನು, ಕೇಶ ಉಳ್ಳವನು ಮತ್ತು ಉಗುರಿನವರೆಗೂ ಎಲ್ಲವೂ ಜ್ಯೋತಿರ್ಮಯನೇ ಆಗಿರುತ್ತಾನೆ. ಇದು ಟ್ರಾನ್ಸ್ಲೇಷನ್ ಎಲ್ಲ ಹೀಗೆ ಇರುತ್ತೆ, ನಾವು ನಮ್ಮ ರೀತಿ ಅರ್ಥ ಮಾಡ್ಕೋಕಿದು. ಅಂದರೆ ನಖಾತ್ ಶಿಖಾ ಉಪಯೋಗಿಸ್ತೀವಿ, ಈ ಪದವನ್ನು ನಾವು ಕನ್ನಡದಲ್ಲೂ ಉಪಯೋಗಿಸ್ತೇವೆ. ಉಗುರಿಂದ ಕೂದಲವರೆಗೂ ಎಲ್ಲವೂ ಹಿರಣ್ಮಯವು, ಅಂದರೆ ಸುವರ್ಣಮಯವಾದಂಥ ಮುಖವುಳ್ಳವನು ಅಥವಾ ಬಣ್ಣ ಉಳ್ಳವನು, ಮುಖ ಆಗಲಿ ಕೂದಲಾಗಲಿ ಬಣ್ಣ ಆಗಲಿ ಎಲ್ಲವೂ ಕೂಡ ಹಿರಣ್ಮಯ. ಅವನು ಈ ಸೂರ್ಯನಲ್ಲೇ ಕಾಣುತ್ತಿದ್ದೇನೆ, ಆದಿತ್ಯನಾದ ಈ ಸೂರ್ಯನಲ್ಲಿ ಇವೆಲ್ಲವನ್ನೂ ಕಾಣುತ್ತಿದ್ದೇನೆ. ನಿರಖಿ ತವ ಕೃಪಾಯ, ಅದಕ್ಕೆ ನಾನು ಹೇಳೋದ ಅರ್ಥ. ಈ ಅವನ ಕೃಪೆಯಿಂದ ನಾನು ಇದನ್ನು ಕಾಣುತ್ತೇನೆ ಅಂತ. ಅಂದ್ರೆ ಈ ವರ್ಣನೆಗಳೆಲ್ಲ ಸ್ವಾಮೀಜಿಗೆ ಈಗ ನಿಮಗೆ ಇನ್ನೊಂದು ನೆನಪು ಮಾಡ್ಕೋಬೇಕು. ಶ್ರೀರಾಮಕೃಷ್ಣ ಶರೀರ ಬಿಟ್ಟ ನಂತರ ಬಾರನಗರ ಮಠವನ್ನು ಪ್ರಾರಂಭ ಮಾಡಿದ್ರು. ಬಾರನಗರ ಮಠವನ್ನು ಆ ಮನೆಯನ್ನು ಯಾಕೆ ಆರಿಸಿದ್ರು ಅದಕ್ಕೂ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಅದು ಭೂತ ಬಂಗ್ಲೆ, ಭೂತ ಇದೆ ಅಂತ ಪ್ರತೀತಿ ಇತ್ತು. ಇವ್ರಿಗೆ ಯಾರು ಸ್ವಾಮಿಗಳಿಗೆ ಯಾರು ಮಠ ಹೊಸ ಇನ್ನೂ ಪಾಪ ಈಗ ಬಿಟ್ಟವರು, ಇನ್ನು ಯುವಕರು 20-22 ವಯಸ್ಸಿನ ಯುವಕರು, ಇವ್ರಿಗೆ ಈಗ ಮಠ ಕಟ್ಟಲಿಕ್ಕೆ ಅವಕಾಶ ಅಥವಾ ಜನರ ಒಂದು ಸಹಾಯ ಇದು ಸಿಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಶ್ರೀರಾಮಕೃಷ್ಣ ಶರೀರ ಬಿಡೋವರೆಗೂ ಒಂದು ಭಾವಧಾರೆ ಇತ್ತು. ಪರಮಹಂಸ ಶರೀರ ಬಿಟ್ಟ ನಂತರವೇ ಅಲ್ಲೇ ಮತ್ತು ಭೇದ ಉಂಟಾಯಿತು. ಇದ್ದಾಗಲೇ ಜಗಳ ಶುರುವಾಗಿತ್ತು. ಗಿರೀಶ ಒಂದ್ ಕಡೆ, ಬಲರಾಮ ಒಂದ್ ಕಡೆ, ನೇರ ಶಿಷ್ಯರು ಒಂದ್ ಕಡೆ, ಆ ಕಡೆ ರಾಮಚಂದ್ರ ದತ್ತ ಒಂದ್ ಕಡೆ, ಅವರಲ್ಲೂ ಮತ್ತೆ ಭೇದಗಳು. ನರೇಂದ್ರನ ವಿಚಾರವಾಗಿಯೂ ಭೇದಗಳು. ಅವನು ಹೇಳೋ ವಿಚಾರವೂ ಕೂಡ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಪಾಶ್ಚಾತ್ಯ ದೇಶದಲ್ಲೂ ಕೂಡ ಅದಕ್ಕೆ ಹೇಳಿದಲ್ಲ, ಯಾರು ಮಠ ಕಟ್ಟಕ್ಕೆ ಹೇಳಿದ್ರು ಅಂತ ನೇರ ಶಿಷ್ಯರು ಕೇಳಿದ್ರು, ನಿನ್ಗೆ ಎಲ್ಲಿ ಹೇಳಿದ್ರು ಪರಮಹಂಸರು. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಹೇಳಿಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ಏನು ಆಧಾರ ಇದೆ ಹೇಳು. ಈಗ ನಾನು ಮಠ ಕಟ್ಟಿದ ಮೇಲೆ ಅದ್ಭುತ ಅಂದ್ರು, ಮುಖ್ಯವಾಗಿ ಅದ್ಭುತ ಅಂದ್ರು ಸಾಧಕರು, ನಿಜವಾದ ನಿಷ್ಠಾವಂತ ಸಾಧಕರು. ಅದಕ್ಕೆ ಅವ್ನು ಕೇಳ್ತಾರೆ, ನಿನ್ನ ಮಠ ಕಟ್ಟಿ ಇದೆಲ್ಲ ಗಂಟೆ ಹೊಡೆದು ಸ್ವಾಮಿಗಳು 4 ಗಂಟೆಗೆ ಧ್ಯಾನ ಕೂರ್ಬೇಕು, ಇದೆಲ್ಲ ಯಾಕಪ್ಪ ನನಗಾಗೋದಿಲ್ಲ, ಇದೆಲ್ಲ ಯಾರು ಹೇಳಿದ್ರು ನಿನಗೆ ಅಂತ. ಹೇಳಲಿಲ್ಲ ಅಂತ ನಿನ್ಗೆ ಯಾರು ಹೇಳಿದ್ರು? ನನಗೇನು ಹೇಳಿದ್ದಾರೆ ಪರಮಹಂಸರು, ನಿನಗೆ ಹೆಂಗೆ ಅರ್ಥ ಆಗಬೇಕು? ನೀನಿನ್ನೂ ಸಣ್ಣವನು, ನಾವು ವಿವೇಕಾನಂದರು ಒಪ್ಕೊಳ್ಳೋದು, ನೀನಿನ್ನೂ ಚಿಕ್ಕವನು. ಅವನಿಗೂ ಆತ್ಮ ಸಾಕ್ಷಾತ್ಕಾರ ಆಗಿದೆ, ಅದ್ಭುತ ಅಂದ್ರು. ಅದು ವಿವೇಕಾನಂದ, ನೀನಿನ್ನೂ ಇದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟಿಲ್ಲ. ಅದನ್ನು ನಾನು ದಿವ್ಯ ಭಾವದಲ್ಲಿ ಇನ್ನೂ ಹೆಚ್ಚು ವರ್ಣನೆ ಮಾಡ್ತೀನಿ. ಆ ದಿವ್ಯ ಭಾವದ ಆಧಾರದ ಮೇಲೆ ವಿವೇಕಾನಂದ ಈ ಮಾತನ್ನೆಲ್ಲ ಹೇಳೋದು. ಯಾಕಂದ್ರೆ ಅವ್ರಿಗೆ ದಿವ್ಯ ಭಾವ ಅರ್ಥ ಆಗಿರುತ್ತೆ ವಿವೇಕಾನಂದರಿಗೆ.
ಅದಕ್ಕೆ ಆ ದಿವ್ಯ ಭಾವ ಯಾಕೆ ಅದನ್ನು ತೆಗೆದುಕೊಂಡಿದ್ದು ಅಂತಂದ್ರೆ ನರೇಂದ್ರನ ಮೂಲಕ ಮಾತ್ರ ನಮ್ಗೆ ಅರ್ಥ ಆಗಿದ್ದದು, ಮುಖ್ಯವಾಗಿ ಹೇಳೋದಾದ್ರೆ. ಅದಕ್ಕೆ ಇದನ್ನ ಈ ಒಂದು ಮಠ ಶುರು ಮಾಡಿದ್ದಾಗ ಕೂಡ ಈ ವಿಚಾರಗಳೆಲ್ಲ ಮೂಡಿ ಬಂದಿತ್ತು, ಈ ಅರ್ಥಗಳು ಇದನ್ನೆಲ್ಲ. ಅವನು ಬಾರನಗರ ಇನ್ನು ಭಕ್ತರಂತೂ ಇನ್ನು ಪಾಪ ಇನ್ನು ಸ್ಟಿಲ್ ದೇರ್ ಮೋರ್ ಕನ್ಫ್ಯೂಷನ್. ಭಾವನೆಗಳಿರ್ತವೆ, ಅದು ವಿಚಾರ ಸ್ಪಷ್ಟತೆಗಳಿರುವುದಿಲ್ಲ. ಈಗ ಎಷ್ಟೋ ಜನಕ್ಕೆ ಈಗ ನೋಡಿ, ಸಮಾಧಾನ ಇರುತ್ತೆ, ಒಂದು ಜೀವನದಲ್ಲಿ ತೃಪ್ತಿ ಇರುತ್ತೆ. ಇದು ಎಲ್ಲಿಂದ ಬರುತ್ತೆ? ಒಂದು ಸಮಾಧಾನ, ಒಂದು ತೃಪ್ತಿ ಎಲ್ಲಿಂದ ಬರೋದು? ಭಾವನಾ ಶುದ್ಧಿ ಇದ್ದರೆ ತೃಪ್ತಿ ಪಡೆಯಲ್ಪಡುತ್ತದೆ. ಇಫ್ ಯುವರ್ ಫೀಲಿಂಗ್ಸ್ ಆರ್ ವೆರಿ ಪ್ಯೂರ್, ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಆತ್ಮನ್, ಬಟ್ ಸ್ಟಿಲ್ ನಮಗೆ ಸ್ವಲ್ಪ ಶುದ್ಧವಾದ ಭಾವನೆ ಒಳಗಡೆ ಇತ್ತು ಅಂತಂದ್ರೆ ನಿಮ್ಗೆ ಆತ್ಮತೃಪ್ತಿ ಬರಬೇಕು, ಅಲ್ಲೇ ಬರಬೇಕದು. ನೋಡಿ, ಇದು ಗಮನಿಸಿ ನೀವು ಭಾವನೆಗಳನ್ನು ಶುದ್ಧಿ ಮಾಡ್ಕೊಂಡು ಹೋಗ್ತಾ ಇರಿ. ಇದರಿಂದ ಒಳಗಡೆ ತೃಪ್ತಿ ಇರುತ್ತೆ. ತೃಪ್ತಿ ಇದೆ ಅಂದ ತಕ್ಷಣ ನೀವು ಸಾಧನೆ ಮಾಡಬಾರ್ದು ಅಂತೇನು ಉಂಟೇನು? ಇಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ ತಪಸ್ಸು ಮತ್ತು ಬ್ರಹ್ಮಚರ್ಯ ಮತ್ತು ಸಾಧನೆ ಬೇಕೇ ಬೇಕು. ದೇರ್ ಇಸ್ ನೋ ಅದರ್ ಗೋ. ಈ ಜಗತ್ತಿನಲ್ಲಿ ಬೇರೆ ಉಪಾಯ ಇಲ್ಲ. ಬೇರೆ ಏನಾದ್ರು ನೀವು ಹಾಕೊಂಡ್ರೆ ನೀವು ಮಾಡ್ಕೋಬೇಕಷ್ಟೇ. ಅದಕ್ಕೆ ಇದನ್ನ ತಪಸ್ಸಿನ ಮೂಲಕವೇ ಬರಬೇಕು. ಅದಕ್ಕೆ ನಮಗೆ ಕೆಲವು ತೃಪ್ತಿ ಇದೆ, ಸಮಾಧಾನ ಇದೆ, ಶಾಂತಿ ಇದೆ, ಹಾಗಾದ್ರೆ ನಮ್ಗೇನು ಬೇಡವಾ ಅಂತಂದ್ರೆ ಇಲ್ಲ. ನಿಮಗೆ ಆತ್ಮತತ್ವ ಬೇಕು, ತಪಸ್ಸು ಬೇಕು. ಆದರೆ ನಿಮಗೆ ತೃಪ್ತಿ ಯಾಕೆ ಸಿಗ್ತಾ ಇದೆ, ಲಾಭ ಯಾಕಿದೆ ಅಂತಂದ್ರೆ ಯುವರ್ ಫೀಲಿಂಗ್ಸ್ ಆರ್ ವೆರಿ ಪ್ಯೂರ್. ಭಾವನಾ ಶುದ್ಧತೆ ಇದೆ. ಭಾವನಾ ಶುದ್ಧತೆಯಿಂದ ತೃಪ್ತಿ ಸಮಾಧಾನ ಸಿಗುತ್ತೆ ಈ ಜಗತ್ತಿನಲ್ಲಿ. ಅದು ಇನ್ನಿಂದ ಹೆಚ್ಚಿನ ಬೇಕಂದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ನಮ್ಮ ನರೇಂದ್ರ ಬಾರನಗರ ಮಠವನ್ನು ಪ್ರಾರಂಭ ಮಾಡಿದ್ದಾಯ್ತು. ಯಾರ ಸಹಾಯವೂ ಇಲ್ಲ. ಕೊನೆಗೆ ಸುರೇಂದ್ರ, ಬಲರಾಮ ಸ್ವಲ್ಪ ಕೊಡ್ತಾರೆ. ಅವಾಗ ಅವನೇನ್ ಹೇಳ್ತಾನೆ, ನೀವು ವಚನವೇದ ಉತ್ತರ ಎರಡನೇ ಇದರಲ್ಲಿ ಕೊನೆಯ ಭಾಗದಲ್ಲಿ ಬರುತ್ತೆ ಇದು. ಮಾಸ್ಟರ್ ಮಹಾಶಯ ಮತ್ತು ನರೇಂದ್ರ ಮಾತುಕತೆ ಆಡ್ತಾ ಇದ್ದಾರೆ. ಕೆಳಗಡೆ ತೋಟದಲ್ಲಿ ಅದು ಎಲ್ಲ ಏನು, ಕೆಳಗಡೆ ನರಿಗಳಿದೆ, ಹೆಗಣ ಇದೆ, ಹಾವಿದೆ, ಚೇಳಿದೆ, ಇದೆಲ್ಲ ಓಡಾಡ್ತಾ ಇದೆ. ಕೆಳಗಡೆ ಸೊಪ್ಪು ಬೆಳೆದಿದೆ, ಮಣ್ಣಿನ ಹೆಂಟೆ ಇದೆ, ಹುತ್ತ ಇದೆ. ಇವ್ರು ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಿದ್ರು, ಯಾಕಂದ್ರೆ ಇದೆಲ್ಲ ಇರಲಿಲ್ಲ. ಅದಕ್ಕೆ ಮಣ್ಣು ಹುತ್ತ ಇರಲಿಲ್ಲ. ಅದಕ್ಕೆ ಮಾಡಿ ಮೇಲೆ ವಿರ್ಜಾ ಅಂದ್ರೆ ಒಂದು ರೆಮಿನಿಸೆನ್ಸಸ್ ಇದೆ, ದ ಎಪೋಕ್, ಆ ಪುಸ್ತಕ ಇದೆ ವಿರ್ಜಾಂದ್ ರೆಮಿನಿಸೆನ್ಸಸ್. ಅದರಲ್ಲಿ ಅವ್ರು ಬರೀತಾರೆ, ಅವ್ರು ಮೊದಲನೇ ದಿವಸ ಮಠಕ್ಕೆ ಸೇರಿದಾಗ ಮಲ್ಕೋಬೇಕಾರೆ ಅವ್ರಿಗೊಂದು ಅಭ್ಯಾಸ ಇತ್ತು, ದಿಂಬಿರ್ಲಿಲ್ಲ ಅವ್ರಿಗೆ ಅಲ್ಲೆಲ್ಲ. ಈ ಚಾಪೇನೇ ಇಲ್ಲ, ದಿಂಬ್ ಕೊಡೋದು ಇಲ್ಲಿಂದ. ಇವರು ತಲೆನೂ ಸ್ವಲ್ಪ ಉಜ್ಜಿ ಮಲ್ಕೊಂಡು ಅಭ್ಯಾಸ ಅಂತೆ. ಮಲ್ದಾಗ ಸ್ವಲ್ಪ ದಿಂಬಿಗೆ ತಲೆ ಉಜ್ಜಬೇಕು. ಇವ್ರು ಉಜ್ಜಿದ್ದಕ್ಕೆ ಎಲ್ಲರೂ ಎದ್ದಿದ್ದಾರೆ, ಯಾಕಂದ್ರೆ ಇಡೀ ಬಿಲ್ಡಿಂಗ್ಗೆ ಅಲ್ಲಾಡ್ತಂತೆ. ಆ ತರ ಶಿಥಿಲವಾದ ದೆವ್ವದಿಂದ ಕಾಟದಿಂದ ಇರ್ತಕ್ಕಂಥ ಮನೆಯನ್ನ ಮಠವಾಗಿ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಜನ ಬರಲ್ಲ, ನಾವು ಶಾಂತವಾಗಿರ್ಬೇಕಂದ್ರೆ ಜನ ಕಡಿಮೆ ಇರಬೇಕು. ಆದ್ರಿಂದ ಅವ್ರೇನ್ ಮಾಡಿದ್ರು, ಈ ತರ ಅರಸ್ಕೊಂಡು, ಅದು ಹಾಂಟೆಡ್ ಹೌಸ್ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಹಾಂಟೆಡ್ ಹೌಸ್ ನಲ್ಲಿ ಇವರೆಲ್ಲ ಇದ್ರು. ಕೆಳಗಡೆ ಸ್ವಲ್ಪ ಅಲ್ಲಿ ಒಂದು ಪುಕುರ್ ಅಂತ ಹೇಳ್ತಾರೆ, ಸಣ್ಣ ಕೆರೆ ತರ ಇತ್ತು. ಅಲ್ಲಿ ಅಕ್ಕಪಕ್ಕ ಬೆಳೆದಿದ್ದು ಸೊಪ್ಪು ಇದನ್ನೇ ಬೇಯಿಸ್ಕೊಂಡು ತಿಂದ್ರು. ಉಪ್ಪಿಲ್ಲ, ಅನ್ನ ಇಲ್ಲ, ಏನಿಲ್ಲ, ಇನ್ನು ಅದನ್ನೇ ಬೇಯಿಸ್ಕೊಂಡು ತಿಂತಿದ್ರು. ಕೆಳಗಡೆ ಕೂತಿಯನ್ನ ಕೆರೆ ಪಕ್ಕ ಮರದ ಕೆಳಗಡೆ ಮಾಸ್ಟರ್ ಮಹಾಶಯ ಬಂದ ಸ್ಕೂಲ್ ಮುಗಿಸ್ಕೊಂಡು. ಅವಾಗ ನರೇಂದ್ರ ತನ್ನ ಭಾವನೆಯನ್ನ ತೋಡ್ಕೊಳ್ತಾ ಇದ್ದಾನೆ. ಎಲ್ಲೋ ಅಪರೂಪದ ಜಾಗದಲ್ಲಿ ಮಾತ್ರ ಇದು ಸಿಕ್ಕತ್ತೆ. ವಚನವೇದ ಕೊನೆ ಭಾಗದಲ್ಲಿ, ಶರೀರ ಬಿಟ್ಟ ನಂತರದಲ್ಲಿ ಒಂದು 4 ಅಧ್ಯಾಯ, 3 ಅಧ್ಯಾಯನ ಇದೆ, ಅದರಲ್ಲಿ ಇದ್ರಲ್ಲಿ ಮಾತಾಡ್ತಾ ಹೇಳ್ತಾನೆ, ನೋಡು ಮಾಸ್ಟರ್, ನಾನು ಎಷ್ಟೆಷ್ಟೋ ಮಂತ್ರಗಳನ್ನ ಸುವರ್ಣಾಕ್ಷದಲ್ಲಿ ಕಂಡಿದ್ದೇನೆ, ಆದ್ರೂ ಸಮಾಧಾನ ಇನ್ನೂ ನಂಗೆ ಸಿಕ್ಕಿಲ್ಲ. ಇದಕ್ಕೇನು ಹೇಳ್ತೀರಿ ಉತ್ತರ? ನಾನು ಎಷ್ಟೋ ಮಂತ್ರಗಳನ್ನ ಸುವರ್ಣಾಕ್ಷರಲ್ಲಿ, ಗಾಯತ್ರಿ ಮಂತ್ರವನ್ನ ವಿಶ್ವಾಮಿತ್ರ ಮಹರ್ಷಿಗಳು ಸುವರ್ಣಾಕ್ಷರಲ್ಲಿ ಕಂಡದ್ದು. ಅದಾದ್ಮೇಲೆ ಗಾಯತ್ರಿ ಬಂದಿದ್ದು. ಗಾಯತ್ರಿ ಸರಸ್ವತಿ ದೇವಿ, ಗಾಯತ್ರಿ ಛಂದಸ್ಸು, ಗಾಯತ್ರಿ ಮಂತ್ರ ಆಯ್ತು. ಆಮೇಲೆ ಸರಸ್ವತಿ ಮಂತ್ರ, ಗಾಯತ್ರಿ ಛಂದಸ್ಸು ಅಂದ್ರೆ ಗಾಯತ್ರಿ ಮಂತ್ರ ಆಯ್ತು. ಇದನ್ನು ವರ್ಣನೆ ಏನ್ ಮಾಡ್ತಾನೆ ನಮ್ಮ ನರೇಂದ್ರನಾಥ, ನಾನು ಸುವರ್ಣಾಕ್ಷರದಲ್ಲಿ ಮಂತ್ರಗಳನ್ನೆಲ್ಲ ಕಂಡಿದ್ದೇನೆ, ಆದ್ರೂ ಯಾಕೋ ಸಮಾಧಾನ ಇಲ್ಲಿ, ಇನ್ನೂ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂತ ನನಗೆ ಜುಗುಪ್ಸೆ ಇದೆ, ಎಲ್ಲರೂ ಹೋಗ್ಬೇಕು ಅನಿಸ್ತಾ ಇದೆ, ಇದು ಈ ಮಠ ಒಂದು ನನಗೆ ಬಂಧನ ಅನಿಸ್ತಾ ಇದೆ ಅಂತ ಹೇಳ್ತಾನೆ ನರೇಂದ್ರನಾಥ. ಇನ್ನೂ ಹೋಗಿಲ್ಲ ಅಮೆರಿಕಾಗೆ, ಇದು 1886 ಸಮಯ ಅದು. ಅದಕ್ಕೆ ಇದು ಇನ್ನೂ ಅದಕ್ಕೆ ಹೇಳಿದ್ರೆ ಇದು ದಾಟಲ್ಪಡಬೇಕು. ಆ ಒಂದು ಸೂರ್ಯ ದೇವನದಲ್ಲಿ ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದು ಒಂದು ಹಂತ. ಇದಕ್ಕೂ ಮೀರಿದ್ದು ಇನ್ನೂ ಹಂತಗಳಿದೆ ಆಧ್ಯಾತ್ಮಿಕದಲ್ಲಿ. ಅದಕ್ಕೆ ಆತ್ಮತತ್ವ ಕೊನೆಗೆ ಆ ಹೂ ಹಾ ಹೂ ಅಷ್ಟೇ. ಏನು ಹೇಳೋದು? ಏನು ಹೇಳಕ್ಕಾಗಲ್ಲ. ಪರಮಹಂಸು ನರೇಂದ್ರನ್ ಕೆಲವೊಮ್ಮೆ ನೋಡಿದಾಗ ನ ಅಂತ ಹೇಳಿ ಭಾವ ಸಮಾಧಿಗೆ ಹೋಗ್ತಾ ಇದ್ರಂತೆ. ಮುಂದೆ ಹೇಳಕ್ಕಾಗ್ತಿಲ್ಲ ಪರಮಹಂಸಗೆ. ನರೇಂದ್ರನ್ ನೋಡಿ ಅವ್ರಿಗೆ ಅದಕ್ಕೆ ಆ ದಿವ್ಯ ಭಾವ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ನರೇಂದ್ರ ಬರ್ಬೇಕು, ಅವ್ರು ಕಾಯ್ತಾ ಇದ್ರು. ವಾಸ್ ವೇಟಿಂಗ್ ಫಾರ್ ಸೋ ಮೆನಿ ಲಾಂಗ್ ಇಯರ್ಸ್. ಯಾರು ಬರಲಿಲ್ಲ.
ಲೀಲಾ ಪ್ರಸಂಗದಲ್ಲಿ ಈ ಹಂತಗಳನ್ನ ಚೆನ್ನಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಬಹಳ ಚೆನ್ನಾಗಿ ಬರುತ್ತೆ ಶಾರದಾ ಅಂದ್ರು. ಕಾಯ್ತಾ ಇದ್ರು ನರೇಂದ್ರಗೆ. ಬಂದ ಮೇಲೆ ಎಷ್ಟು ಉದ್ದೀಪನ ಆಯ್ತು ಅಂತಂದ್ರೆ ಕೆಲಸ ನಾ ಅಷ್ಟೇ. ನರೇಂದ್ರ ಹೇಳಕ್ಕಾಗ್ತಾ ಇಲ್ಲ ಪರಮಹಂಸಗೆ, ನಾಗೆ ನಿಂತು ಹೋಗ್ತಾ ಇತ್ತು, ಭಾವ ಸಮಾಧಿಗೆ ಹೋಗ್ತಾ ಇದ್ರು. ವಾಟ್ ವಾಸ್ ನರೇಂದ್ರ? ಫಸ್ಟ್ ಇಲ್ಲಿ ಈ ಸೇಯಿಂಗ್ ಸುವರ್ಣಾಕ್ಷರ ಮಂತ್ರಗಳನ್ನು ಕಂಡಿದ್ದೇನೆ, ಆದ್ರೂ ನನಗೆ ತೃಪ್ತಿ ಸಿಗ್ತಿಲ್ಲ. ಅದಕ್ಕೆ ಆ ಆತ್ಮತತ್ವದ ವಿಚಾರ, ಅದು ಈ ಪರಮಹಂಸರ ಮಟ್ಟಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಈ ಉಪನಿಷತ್ತು ಶಾಸ್ತ್ರಗಳೆಲ್ಲ ಅಧ್ಯಯನ ಮಾಡಿದ ಮೇಲೆ ಅರ್ಥ ಆಗುತ್ತೆ. ಪರಮಹಂಸ ಇವನು ಬೇರೆನೇ ವಿಚಾರ. ಇದಕ್ಕೆ ಜನ್ಮ ಒಂದು ಜನ್ಮ ಅಲ್ಲ, ಇಟ್ ಈಸ್ ಒಂದು ನಾಟ್ ಇವನ್ನೇ ಇದು ಪಾರ್ಟಿಕಲ್ ಆಫ್ ಡಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಠಾಕೂರ್ ಶ್ರೀರಾಮಕೃಷ್ಣ. ಅದರಿಂದ ಈ ಒಂದು ಭಾವಧಾರೆಯಲ್ಲಿ ಇದು ಛಾಂದೋಗ್ಯ ಉಪನಿಷತ್ತು 1ನೇ ಅಧ್ಯಾಯ 6ನೇ ಪಾದ 6ನೇ ಶ್ಲೋಕ ಅದು ನಾನು ಓದಿದ್ದು. ಈಗ ಭಂಜನ ದುಃಖ ಗಂಜನ, ಅದೇ ಹೇಳಿದ ಗಂಜನ ದುಃಖ ಅಂದ್ರೆ ಟ್ರಬಲ್ಡ್ ಬೈ ಟ್ರಬಲ್ಸ್. ಭಂಜನ ಅದನ್ನ ನಿವಾರಣೆ ಏನ್ ಮಾಡ್ತಾನೆ? ಕರುಣಾಘನ ಕರ್ಮ ಕಠೋರ್, ಕಠೋರವಾದ ಕರ್ಮಗಳನ್ನು ಮಾಡಿದವನು. ಪ್ರಾಣಾರ್ಪಣ ಜಗತ ತಾರಣ, ಜಗತ್ತಿಗಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡವನು. ಕೃಂತನ ಕಲಿಡೋರ್, ಕಲಿಯ ಹಗ್ಗವನ್ನ ಕತ್ತರಿಸಿದವನು ಅಥವಾ ಕಲಿಯ ಪಾಶವನ್ನು ಕತ್ತರಿಸಿದವನು, ಕಲಿಡೋರ್. ಇಲ್ಲಿ ನೋಡಿ, ಈ ಭಂಜನ ದುಃಖ ಗಂಜನ ಇದೆಯಲ್ಲ, ಯಾರ ಜೀವನಕ್ಕೂ ಹೋಗ್ಬೇಡ, ನರೇಂದ್ರನ್ ಜೀವನಕ್ಕೆ ಬನ್ನಿ. ಎಷ್ಟೆಲ್ಲ ಮಾತಾಡ್ತಾ ಇದ್ದವನು ಪರಮಹಂಸ ಸಂಪರ್ಕಕ್ಕೆ ಬಂದಾಗ, ಎಷ್ಟೆಲ್ಲ ವಾದ ಮಾಡ್ದ. ಅವನಿಗೂ ಶ್ರೀರಾಮಕೃಷ್ಣ ಅದ್ವೈತ ಮಟ್ಟದ ಕೊನೆ ಕಾಶಿಪುರ್ ಗಾರ್ಡನ್ ಹೌಸಲ್ಲಿ ಕೂಡ ನಿರ್ವಿಕಲ್ಪ ಸಮಾಧಿ ಅನುಭವ ಆಗುತ್ತೆ ನರೇಂದ್ರನಿಗೆ. ಕೆಲವು ವರ್ಷಗಳ ಹಿಂದೆ, 1 ವರ್ಷದ ಹಿಂದೆ, ಆ ಕಾಶಿಪುರ ಆಗೋ ಗಾರ್ಡನ್ ಹೌಸಲ್ಲಿ ಬರೋ ಸಂಪರ್ಕಕ್ಕೆ ಬರೋ 1 ವರ್ಷದ ಹಿಂದೆ ಎಂತ ಪರಿಸ್ಥಿತಿ ಬಂತು? 1884 1884 ವಿಶ್ವನಾಥ್ ದತ್ತ ತೀರಿ ಹೋಗ್ತಾನೆ, ಅವರಪ್ಪ ತೀರಿ ಹೋಗ್ತಾನೆ. ಅಪ್ಪ ಇದ್ದಾಗ ಅವರ ಮನೆಯ ವರಮಾನ ಎಷ್ಟಿತ್ತು? ಅಪ್ರಾಕ್ಸಿಮೇಟ್ಲಿ 1000 ರೂಪಾಯಿ. 1000 ರೂಪಾಯಿ ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಂಟು ಮೇ ಬಿ 1000 ಟೈಮ್ಸ್ ನಾವು. ಯಾಕಂದ್ರೆ ಇನ್ಫ್ಲೇಷನ್ ಅವಾಗ 1930s 1940s ನಲ್ಲೇ ಒಂದು ಆಣೆಗೆ 12 ಸೇರ್ ಅಕ್ಕಿ ಬರ್ತಿತ್ತು. 1 ರೂಪಾಯಿ ಅಂತ ಲೆಕ್ಕ ತಕೊಳ್ಳಿ, 1 ರೂಪಾಯಿಗೆ 12 kg ಅಕ್ಕಿ ಬರ್ತಿತ್ತು 1930s. ಇದನ್ನ 1884, ಇನ್ನೂ ಒಂದು 40 ವರ್ಷ ಹಿಂದಕ್ಕೆ ಹೋಗಿ. ಸೊ ಆ ಲೆಕ್ಕದಲ್ಲಿ ವಿಶ್ವನಾಥನ ದತ್ತನ ವರಮಾನ ತಿಂಗಳಿಗೆ 1000 ರೂಪಾಯಿ. ಈ ಕ್ಷಣ ಅವನು ತೀರಿ ಹೋದ ಮೇಲೆ ಇವನೇ ಹಿರಿಯ ಮಗ. ಇವನೇನ್ ಮಾಡ್ದ? ಪರಮಹಂಸರಿಂದ ಓಡಾಡ್ಕೊಂಡಿದ್ದಾನೆ. ಲಾ ಓದ್ಬೇಕಿತ್ತು, ಲಾ ಓದ್ತಾ ಇದ್ದಾನೆ. BA ಮುಗಿಸ್ದ, FA ಆಯ್ತು, FA BA, ಆಮೇಲೆ ಈಗ ಲಾ. ಯಾಕಂದ್ರೆ ಇಂಗ್ಲೆಂಡ್ ಕಳಿಸ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ ವಿಶ್ವನಾಥ್ ದತ್ತ. ಇವನ್ನ ಇಂಗ್ಲೆಂಡ್ ಕಳಿಸಿ ತುಂಬಾ ಓದಿಸ್ಬೇಕು ಅಂತ. ಗಾಂಧೀಜಿನೂ ಹೋದ್ರು, ನೆಹರೂನು ಹೋದ್ರು, ಎಲ್ಲರೂ ಹೋದ್ರು. ಇವನು ಓದಕ್ಕೆ ಹೋಗ್ಲಿಲ್ಲ, ಹೇಳಲಿಕ್ಕೆ ಹೋದ ಇಂಗ್ಲೆಂಡ್ಗೆ. ಇವರೆಲ್ಲ ಓದ್ಲಿಕ್ಕೆ ಹೋಗಿ ಬಂದು ದಾಸರಾದ್ರು. ಆಮೇಲೆ ಅವನು ಹೇಳಲಿಕ್ಕೆ ಹೋದ, ಆಮೇಲೆ ಪ್ರಭುತ್ವವನ್ನು ತೋರಿಸ್ಲಿಕ್ಕೆ. ಇಲ್ಲಿ ಇವನು ಈ ಅಪ್ಪ ತೀರ್ ಹೋದ್ಮೇಲೆ 1000 ರೂಪಾಯಿ ವರಮಾನ ಬೀದಿ ಪಾಲಾದ್ರು. ಭುವನೇಶ್ವರಿ ದೇವಿಗೆ ಹೆಚ್ಚಂದ್ರೆ ಬಹಳ ಕಷ್ಟಪಟ್ಟು ಆ ಕಡೆ ಈ ಕಡೆ ಮಾಡಿದ್ರೆ 30 ರೂಪಾಯಿ ಸಿಕ್ತಿತ್ತು ಅವಳಿಗೆ ತಿಂಗಳಿಗೆ. 1000 ರೂಪಾಯಿಂದ 30 ರೂಪಾಯಿಗೆ ಬಂದು ಅವನ ನರೇಂದ್ರನಾಥ ತನ್ನ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ಅವಳು ಅದೇ ಗಜಗಾಂಭೀರ್ಯವನ್ನು ಕಾಪಾಡಿಕೊಂಡ್ಲು. ಯಾರಿಗೂ ಅರ್ಥ ಆಗ್ಲಿಲ್ಲ ಭುವನೇಶ್ವರಿ ದೇವಿಗೆ 30 ರೂಪಾಯಿಯಲ್ಲಿ ಸಂಸಾರ ನಡೆಸ್ತಾ ಇದ್ದಾರೆ ಅಂತ ಒಬ್ರಿಗೂ ಅರ್ಥವೇ ಆಗ್ಲಿಲ್ಲ. ಅಣ್ಣ ತಮ್ಮಂದ್ರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು ಎಲ್ಲ ಲಾಸೂಟ್ ಕೇಸನ್ನು ಹಾಕಿ ನರೇಂದ್ರನ ಮತ್ತು ಅವರ ಸಂಸಾರವನ್ನ ಮನೆಯಿಂದ ಹೊರಗೆ ಹಾಕಿ ನರೇಂದ್ರ ಅವ್ರ ಅಜ್ಜಿ ಮನೆ ವಾಸ ಮಾಡ್ತಾನೆ, ಅವರು ಅವ್ರ ಮನೆಯವ್ರು ಮಾಡಿ ಮೇಲೆ. ಆಮೇಲೆ ಅವ್ನು ಧ್ಯಾನ ಮಾಡಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಒಂದು ಬಾಡಿಗೆ ಮನೆಗೆ ಹೋಗ್ತಾನ, ಬಾಡಿಗೆ ಕೋಣೆಗೆ ಹೋಗ್ತಾನ ನರೇಂದ್ರನಾಥ. ಈ ಒಂದು ಸಂದರ್ಭದಲ್ಲಿ ಅವನು ಯಾವ ಮಟ್ಟದ ಕಷ್ಟ ಬರುತ್ತೆ ನರೇಂದ್ರನಾಥನಿಗೆ. ಇವನ ಮೇಧಾಶಕ್ತಿಲಿ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ. ಕೇಶವ ಚಂದ್ರಸೇನ ಕೂಡ ನರೇಂದ್ರನಾಥನ ಮುಂದೆ ಏನೂ ಇಲ್ಲ. ಆದರೂ ಕೂಡ ಇವನಿಗೆ ಸಂಬಳ ತೆಗೆದುಕೊಳ್ಳಿ ಕೆಲಸ ಇಲ್ಲ. ಕಷ್ಟಪಟ್ಟು ಈಶ್ವರಚಂದ್ರ ವಿದ್ಯಾಸಾಗರನ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆದ. ಹೆಡ್ ಮಾಸ್ಟರ್ ಆದ್ಮೇಲೆ ಏನ್ ಮಾಡಿದ್ರು? ಹೊಟ್ಟೆ ಕಿಚ್ಚಿಗೆ ತನ್ನ ಸ್ನೇಹಿತರೆಲ್ಲ ಸೇರಿ ಈಶ್ವರ ಚಂದ್ರಶೇಖರ್ ವಿದ್ಯಾಸಾಗರ್ಗೆ ಕಿವಿ ಊದಿದ್ರು. ನರೇಂದ್ರ ಸರಿ ಇಲ್ಲ, ಹೊರಗೆ ಹಾಕ್ಬಿಟ್ಟ. 2 ತಿಂಗಳು ಕೆಲಸ ಸಿಕ್ತು, 2 ತಿಂಗಳಾದ್ಮೇಲೆ ಕೆಲಸ ಸಿಕ್ಕಿಲ್ಲ, ಹೊರಗೆ ಹಾಕ್ತ. ಆಮೇಲೆ ಏನ್ ಮಾಡ್ದ? ತನ್ನ 19ನೇ ವಯಸ್ಸಲ್ಲಿ ಭಾರತೀಯ ಸಂಗೀತ ಶಾಸ್ತ್ರದ ಮೇಲೆ ಒಂದು ಪುಸ್ತಕ ಪಬ್ಲಿಷ್ ಮಾಡ್ದ. ಇಟ್ ಈಸ್ ಸ್ಟಿಲ್ ಪಬ್ಲಿಷ್. ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ಗೆ ಹೋದ್ರೆ ನೋಡ್ಬೋದು. ದ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಟ್ ದ ಏಜ್ ಆಫ್ 19 ಈ ರೋಟ್ ಎ ಬುಕ್. ಬೆಂಗಾಲಿನಲ್ಲಿ ಬರ್ದ, ಆಮೇಲೆ ಇಂಗ್ಲಿಷ್ನಲ್ಲೂ ಸಿಗುತ್ತೆ. ನೀವು ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ಗೆ ಹೋದ್ರೆ ಆ ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಅದ್ರ ಮೇಲೆ ಪುಸ್ತಕ ಬರ್ದ. ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಎಡಿಟಿಂಗ್ ವರ್ಕ್ ಮಾಡ್ತಾ ಇದ್ದ. ಸಂಬಳ ಸಾಕಾಗ್ತಾ ಇಲ್ಲ. ಮನೆಗೆ ಬಂದ್ರೆ ಇವನ್ ತಿಂದ್ರೆ ಅಮ್ಮನಿಗೆ ಊಟ ಇಲ್ಲ, ಅಮ್ಮ ತಿಂದ್ರೆ ಮಕ್ಳಿಗೆ ಊಟ ಇಲ್ಲ. ಇನ್ನು ತಮ್ಮಂದ್ರು, ತಂಗಿ ಸುವರ್ಣಮಯಿ,
ಭೂಪೇಂದ್ರನಾಥ್ ದತ್ತ ಇವರೆಲ್ಲ ಇದ್ದಾರೆ ಮನೆಯಲ್ಲಿ. ಇವ್ರು ಯಾರು ಒಬ್ರು ಊಟ ಮಾಡಿದ್ರೆ ಇನ್ನಿಬ್ರಿಗೆ ಊಟ ಇಲ್ಲ. ನರೇಂದ್ರನ ಮನೆಯಲ್ಲಿ ಜೊತೆಗೆ ಯಾರಿದ್ದಾರೆ? ಅಲ್ಲಿ ಪರಮಹಂಸ ಸುಮ್ಕೂತಿಯನ್ ಕಾಳಿ ಮಂದಿರದಲ್ಲಿ ಏನು ಮಾಡ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಮನೆಗೆ ಬಂದಾಗ ಏನ್ ಹೇಳ್ತಾ ಇದ್ದ? ಅಮ್ಮ, ನಂದು ಸ್ನೇಹಿತರ ಮನೆಗೆ ಹೋಗಿದ್ದೆ, ಅಲ್ಲಿ ಊಟ ಆಯ್ತು. ಸ್ನೇಹಿತರು ಇವರೆಲ್ಲ ವಿಚಿತ್ರ ಸ್ನೇಹಿತರು. ಅವ್ರೇನು ನರೇಂದ್ರನ್ ಯಾಕೆ ಕರ್ಕೊಂಡು ಹೋಗ್ತಾ? ಅವನು ಪಕ್ಕ ಕಾಲೇಜ್ ಯುವಕ. ಅವನೇನು ಯಾವ ರೀತಿ ಅಂತಂದ್ರೆ, ಅವನು ಇದರಲ್ಲಿ ವಿವೇಕಾನಂದ ಕೇಂದ್ರ ಒಂದು ಪಬ್ಲಿಷ್ ಆಗಿದೆ ಪುಸ್ತಕ, ಎಸ್ ಎನ್ ಧಾರ್ 2 ಲೈಫ್ ವಾಲ್ಯೂಮ್ ಅಲ್ಲಿ ಬರ್ದಿಯಾನ ಪುಸ್ತಕ, ದ ಲೈಫ್ ಆಫ್ ಸ್ವಾಮಿ ವಿವೇಕಾನಂದ ಬೈ ಎಸ್ ಎನ್ ಧಾರ್ ಇನ್ 2 ವಾಲ್ಯೂಮ್ಸ್. ಅಲ್ಲಿ ಒಂದು ಪಬ್ಲಿಷ್ ಮಾಡ್ತಾನೆ. ಯಾವ ರೀತಿ ಅಂತಂದ್ರೆ, ಸಾರೋಟ್ನಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ದಂತೆ ನರೇಂದ್ರನಾಥ್. ಅವ್ನಿಗೆ ಹಾಡಬೇಕು ಅಂತಂದ್ರೆ ಅವ್ನು ಅಕ್ಕಪಕ್ಕ ಯಾರಿದಾರ ನೋಡೋದಿಲ್ಲ ಅವನು. ಅದಕ್ಕೆ ಕೆಲವರೆಲ್ಲ ಇವನು ಉಡಾಫೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಬಹಳ ಆರೋಗ್ಯಂಟ್ ಈ ಯುವಕ, ಹೋಪ್ಲೆಸ್ ಅಂತ. ಸಾರೋಟ್ನಲ್ಲಿ ರಸ್ತೆಯಲ್ಲಿ ಹೋಗೋತಿಗೆ ನೀವ್ ಯಾರು ಭಾವಿಸಿ ನಾವ್ ಯಾರು ಹಾಡ್ಕೊಂಡು ಹೋದ್ರೆ ಏನ್ ಸ್ವಾಮಿಗಳಪ್ಪ ಇವರು ಅಂತ ನಮ್ಮ ಭಾವನೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ ಭಾವನೆಯಲ್ಲಿ ಲೆಕ್ಕ ಹಾಕತ್ತಾನೆ. ಅವನು ಹಾಡ್ಕೊಂಡು ಎಷ್ಟೋ ಇಲ್ಲೇ ಹೊಡ್ಕೊಂಡು ಖುಷಿ ಬಂತು ಅಂದ್ರೆ ಗಂಗಾ ನದಿದು 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಈಜ್ಕೊಂಡು ಕೂತರು ಅಲ್ಲಿ ಗಂಗಾ ನದಿಯಲ್ಲಿ. ಎಲ್ಲೋ ಟೂರ್ಗೆ ಹೋದ್ರೆ ಅವನ ಪಾಡಿಗೆ ಅವನದೇ ಒಂದು. ಇವನು ಇದೇ ತರ ಇದ್ದವನು ಅಪ್ಪ ತೀರೋದ್ಮೇಲೆ ಆ ಪರಿಸ್ಥಿತಿ ಇಲ್ಲ, ಅವನ ಮನಸ್ಸಿನ ಪರಿಸ್ಥಿತಿ. ಆದ್ರೆ ಸ್ನೇಹಿತರು ಕರ್ಕೊಂಡು ಹೋಗೋರು, ಏನು ತುಂಬಾ ಚೆನ್ನಾಗಿ ಹಾಡ್ತಿದ್ದ. ಅದಕ್ಕೆ ಏನ್ ಮಾಡೋರು, ಮನೆಯಲ್ಲಿ ಕೂಟಗಳು ಆದಾಗ ಏನಾರು ಔತಣ ಕೂಟ ಅದಕ್ಕಾದಾಗ ನರೇಂದ್ರ ಬಂದು ಹಾಡಬೇಕು. ನರೇಂದ್ರನ್ ಹಾಡ್ಲಿಕ್ಕೆ ಕರ್ಕೊಂಡು ಇವನು ಹಾಡ್ತಾ ಇದ್ದ 2 ಗಂಟೆ 3 ಗಂಟೆ. ಹಾಡಿದ ಮೇಲೆ ಸುಸ್ತಾಗ್ತಾ ಇತ್ತು. ಊಟ ಮಾಡೋ ಅಂದ್ರೆ ಮನೇಲಿ ಅಮ್ಮ ಕಾಯ್ತಾ. ಈ ಔತಣ ಊಟ ಅವನೇ ಹೇಗೆ ಮಾಡ, ಮನೇಲೆ ಹಸುವಿಂದ ಕಾಯ್ತಾ ಇದ್ದಾರೆ. ಅವನ ಸ್ನೇಹಿತರಿಗೆ ಏನ್ ಹೇಳ್ತಾ ಇಲ್ಲ, ಅಮ್ಮ ಕಾಯ್ತಾ ಇದ್ದಾರೆ, ಮನೇಲಿ ಅಡಿಗೆ ಮಾಡುತ್ತ ಬರೋಲ್ಲ. ಮನೆಗೆ ಬಂದೇನು ಹೇಳ್ತಾ ಇದ್ದ, ಔತಣದಲ್ಲಿ ಊಟ ಆಯ್ತು, ಇಲ್ಲಿ ನೀವು ಊಟ ಮಾಡಿ. 2-3 ದಿವಸ 19ನೇ ವಯಸ್ಸಿನ ಯುವಕನಿಗೆ 3 ದಿವಸಕ್ಕೆ 1 ಹೊತ್ತು ಊಟ ಮಾಡ್ತಾ ಇದ್ದ. ಈ ಇನ್ನೂ ಅದು ಬೈ ಈಸ್ಟರ್ನ್ ವೆಸ್ಟರ್ನ್ ಬೇರೆ ಸನ್ಯಾಸಿನಾಗಿದ್ದ. ಐ ಸಜೆಸ್ಟ್ ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸ್. ಅದು ಇಂಗ್ಲಿಷಲ್ಲಿ ಏನ್ ಮಾಡೋದು. ಅಲ್ಲಿ ಈ ರೀತಿ ಪರಿಸ್ಥಿತಿನಲ್ಲಿ ಇದ್ದಾಗ ಅವನ ಕೊನೆಗೆ ಏನ್ ಮಾಡ್ತಾನೆ, ಹಿ ಕುಡ್ ನಾಟ್ ಹೆಲ್ಪ್ ಹಿಮ್ಸೆಲ್ಫ್. ಬೀದಿ ಅಲ್ತಿದ್ದಾನೆ. ಅವನ ಸರ್ಟಿಫಿಕೇಟ್ ಜಾಬಲ್ಲಿ ಇಟ್ಕೊಂಡು ಸೂರ್ಯ. ಅದಕ್ಕೆ ಸ್ಕಾರ್ಚಿಂಗ್ ಕರ್ಮಯೋಗದಲ್ಲಿ ಇದು ವಾಟ್ ಈಸ್ ಕರ್ಮ, ವಾಟ್ ಈಸ್ ಡ್ಯೂಟಿ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಾಮೀಜಿ. ಆಮೇಲೆ ಕೆಲವು ಲೆಕ್ಚರ್ಸ್ ಅಲ್ಲಿ ಇದನ್ನ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ದೇರ್ ಇಸ್ ನೋ ಗಾಡ್ ಅಂತ ಸ್ಟಾರ್ಟ್ ಮಾಡಿದ ಅವನು. ಈ ಬಿಕೇಮ್ ಅತಿಸ್ಟ್ ಒಂದು ಹಂತದಲ್ಲಿ. ಅವ್ರ ಅಮ್ಮ ಹೇಳ್ತಾರೆ, ಯಾವ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತೀವೋ, 1 ಹೊತ್ತು ಊಟ ಕೊಡೋದಂತ ಪರಮಾತ್ಮ, ನೀನು ಇಷ್ಟೊತ್ತು ಯಾಕೆ ಎದ್ದು ಪ್ರಾರ್ಥನೆ ಮಾಡೋತ್ತಿಗೆ ಬೈತಾಳೆ ಭುವನೇಶ್ವರಿ ದೇವಿ. ಇದನ್ನ ಇಟ್ಕೊಂಡು ಅದಕ್ಕೆ ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಎನಿ ಗಾಡ್ ಹೂ ಡಸ್ ನಾಟ್ ಗಿವ್ ಅಟ್ ಲೀಸ್ಟ್ ಎ ಲೈವ್ಲಿಹುಡ್. 1 ಹೊತ್ತಿನ ಊಟ ಕೊಡದ ಅಂತ ಪರಮಾತ್ಮ ನನಗೆ ಬೇಕಿಲ್ಲ ಅಂತ ಅಮೆರಿಕನ್ ಲೆಕ್ಚರ್ಸ್ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದನ್ನು. ಇವನೇ ಅನುಭವಿಸಿದ್ದ ಆ ಪರಿಸ್ಥಿತಿ. ಭಿಕ್ಷೆ ಬೇಡಿ ಸನ್ಯಾಸಿ ಆದ್ಮೇಲೆ ಅಲ್ಲ, ನಮ್ಮಂತ ಯುವಕದ ಕಾಲೇಜಿನ ಯಾಕೆ ಅಪ್ಪ ತೀರೋದ್ಮೇಲೆ ವ್ಯಾಜ್ಯದಲ್ಲಿ ತಗಲಾಕೊಂಡು ಮನೆಯಲ್ಲಿ ಇದಿಲ್ಲದೆ ಹೊರಗಡೆ ಯಾರ್ದೋ ಮನೇಲಿ ನಿಂತ್ಕೊಂಡು ಸಂಸಾರ ನಡೆಸುವಂತ ಪರಿಸ್ಥಿತಿ. ಇವರಪ್ಪ ಹಿಂದಿನ ದಿವಸ ತಾನೇ ಅವನಿಗೋಸ್ಕರ ಮದುವೆ ಮಾಡ್ಲಿಕ್ಕೆ ಹೆಣ್ಣು ಮಗು ನೋಡಿಟ್ಟಿದ್ದ. ಅವಳು ಸ್ವಲ್ಪ ಕಪ್ಪಗಿದ್ಲಂತೆ. ಅಲ್ಲಿ ಜೀವನದಲ್ಲಿ ಬರೋದು, ನಾನು ಹೇಳ್ತಾ ಇಲ್ಲ, ಜೀವನದಲ್ಲೇ ಬರೋದದು. ನಮ್ಗೇನಾರು ತಾವೇ ಕೇಳಿ, ಹೋಟ್ಲಲ್ಲಿ ಬರೆದಿದ್ದಾರೆ. ಅದಕ್ಕೆ ಅವನು ವರದಕ್ಷಿಣೆ ಇವನಿಗೋಸ್ಕರ ಒಂದು ಶ್ರೀಮಂತ ಮನೆ ಅವರು ವಿಶ್ವನಾಥನ್ ಬಹಳ ಅದು ಮರ್ಯಾದಸ್ಥ ಶ್ರೀಮಂತ ಮನೆ. ವಿಶ್ವನಾಥ ಒಪ್ಕೊಂಡಿರ್ತಾನೆ ಬಹಳ ಒಳ್ಳೆ ಮಂತನ ಅಂತ. ಆದ್ರೆ ಸ್ವಲ್ಪ ಕಪ್ಪಗಿದ್ದು ಅಂತ ಹೇಳಿ ಅವನು ಆಗಿನ ಕಾಲದಲ್ಲಿ 10,000 ವರದಕ್ಷಿಣೆ ನರೇಂದ್ರನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಹಠಾತ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಪ್ಪ ತೀರೋದ. ಈ ಬಾಂಧವ್ಯ ಬಿದ್ದೋಯ್ತು. ನರೇಂದ್ರ ಒಪ್ಲಿಲ್ಲ. ಅದಾದ್ಮೇಲೆ ರಾಮಚಂದ್ರ ದತ್ತ ಬಂದು ಸುರೇಂದ್ರನಾಥ ಮಿನ್ನೆ ಕರ್ಕೊಂಡ್ಬಂದು ಆಮೇಲೆ ಪರಮಹಂಸರ ಭೇಟಿ ಆಗೋದು. ಆಮೇಲೆ ಅದಕ್ಕೆ ಈ ಒಂದು ಕಷ್ಟದಲ್ಲಿ ನರೇಂದ್ರ ಇಷ್ಟೆಲ್ಲ ಮೇಧಾಶಕ್ತಿ ಇದ್ರೂ ಕೂಡ ಈ ಜಗತ್ತು, ಅದಕ್ಕೆ ಈ ಶಕ್ತಿಯ ಆರಾಧನೆ ಮಾಡಿದ್ರೆ, ನನ್ನ ಶ್ರೀಮಾತೆಯವರು ಶಕ್ತಿಯ ಆರಾಧನೆ ಈ ಜಗತ್ತಿನಲ್ಲಿ ಆಗದೆ ಇದ್ರೆ ಅದರಿಂದ ಹೊರಗೆ ಹೋಗ್ಲಿಕ್ಕೆ ವಿಶೇಷವಾದ ಒಂದು ಬೇಕು. ಅದು ಅಲ್ಲಿ ಈ ಅವತಾರ ಬರೋದು. ಅದಕ್ಕೆ ಕರ್ಮಫಲ ಈ ದೃಷ್ಟಿಯಿಂದ ಹೇಳಿದ್ದೇನೆ. ಅಷ್ಟು ಆದ್ರೂ ಕೂಡ ಅವನಿಗೊಂದು ಕೆಲಸ ಸಿಕ್ಲಿಲ್ಲ. ಏನು ಆಶ್ಚರ್ಯ ರೀ. ಕೊನೆಗೆ ಏನ್ ಮಾಡ್ದ, ಕೊನೆಗೆ ತನ್ನ ಎಷ್ಟೇ ಸ್ವಪ್ರತಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದಂತ ನರೇಂದ್ರ ಕೊನೆಗೆ ಏನ್ ಮಾಡ್ದ, ಪರಮಹಂಸರೇ ನೀವೇನಾದ್ರೂ ಹೊಟ್ಟೆಗೆ ಇಟ್ಟಾಕಿ ಅಂತ ಬಂದ. ಹೊತ್ತಾನೆ ಪರಮಹಂಸ ಏನ್ ಹೇಳಿದ್ರು, ನಾನು ಅದನ್ನೆಲ್ಲ ಕೇಳಕ ಹೋಗಿ ಕಾಳಿನ ಕೇಳು ಅಂದ್ರು. ನರೇಂದ್ರನಿಗೆ ಕೆಲಸ ಸಿಕ್ತೆ ಯಾರ ಹತ್ರ ಬಂದ, ಪರಮಹಂಸ ಹತ್ರ ಬಂದ. ಇವನೇನ್ ಹೇಳಿದ್ದ, ಜಗತ್ನಲ್ಲಿ ನನ್ನ ಬುದ್ಧಿಗೆ ಯಾವ್ದು ಅರಿಯೋದಿಲ್ವೋ ಅದು ನಾನು ಅರ್ಥ ಮಾಡ್ಕೊಳಕ್ ಹೋಗೋದೇ ಇಲ್ಲ, ಇದೆಲ್ಲ ಸುಳ್ಳು, ಋಷಿಗಳೆಲ್ಲ ಸುಳ್ಳು ಅಂತ ಹೇಳ್ದ. ಇಂಥವನಿಗೆ ಒಂದು ಪಾಠ ಬಂತು, ಜಗತ್ನಲ್ಲಿ ಆ ಶಕ್ತಿ ಮಾತು ಕೇಳೋಬೇಕಪ್ಪ, ನೀನು ಹೇಳೋದೆಲ್ಲ ಸರಿ, ಆತ್ಮಜ್ಞಾನ ಆಗೋವರೆಗೂ ಹೇಳ್ಬೇಡ, ಬಾ ಇಲ್ಲಿ. ಕೊನೆಗೆ ಪರಮಹಂಸರು ಕೈ ಸಹಾಯ ಮಾಡಲಿಲ್ಲ. ಹೋಗಿ ಕಾಳಿನ ಕೇಳು. ಕಾಳಿ ಹತ್ರ ಕೇಳಕ್ಕೆ ಆಗ್ಲಿಲ್ಲ. ಜ್ಞಾನ ವಿವೇಕ ವೈರಾಗ್ಯ ಕೇಳ ಹೊರಗೆ ಬಂದ. ಜೀವನದಲ್ಲಿ ಗೊತ್ತು.
ಕೊನೆಗೇನು ಹೇಳಿದ್ರು, ಕೊನೆಗೆ ಅದೂ ಆಗ್ಲಿಲ್ಲ, ಅವನು ಕಾಳಿ ಮುಂದೆ ಈ ಜೀವನ ಕೇಳಕ್ಕೂ ಆಗಿಲ್ಲ. ಕೊನೆಗೆ ಪರಮಹಂಸರು ಕಾಲು ಹಿಡ್ಕೋಬೇಕಾಯ್ತು. ಏನು ಹೇಳಿದ್ರು, ಹೊಟ್ಟೆ ಬಟ್ಟೆಗೆ ತೊಂದರೆ ಆಗದೆ ಇರೋಷ್ಟು ವ್ಯವಸ್ಥೆ ಮಾಡ್ತೇವೆ, ಅದಕ್ಕಿಂತ ಮುಂದೆ ನಾನು ಮಾಡಲಾರೆ. ದುಃಖ ಗಂಜನ ನರೇಂದ್ರನಿಗೂ ಬಿಡ್ಲಿಲ್ಲ ಜಗತ್ತಿನ ದುಃಖ ಗಂಜನ. ಕೊನೆಗೆ ಬಂಜನ ಆಗಿದ್ಯಾರು ಇವನಿಂದನೇ. ಸೊ ಎಷ್ಟೆಲ್ಲ ಮಾತು. ಅದಕ್ಕೆ ನರೇಂದ್ರ ಅಂಡ್ ಶ್ರೀರಾಮಕೃಷ್ಣ, ಶ್ರೀಮಾತೆಯವರು ಬೇರೆ ಆಯಾಮಕ್ಕೆ ಬರ್ತಾರೆ, ಅಲ್ಲಿ ಇದು ಅದು ಬೇರೆ, ಅದು ಬೇರೆ ಕ್ಯಾಟಗರಿಗೆ ಬರ್ತದೆ, ಬೇರೆದಾಗಿ ಆಲೋಚನೆ ಮಾಡಬೇಕು. ಇಲ್ಲಿ ಅದಕ್ಕೆ ನೋಡಿದ್ವಿ, ದುಃಖ ಗಂಜನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಸ್ವಾಮೀಜಿ. ಅವರ ಆತ್ಮವಿಶ್ವಾಸಕ್ಕಾಗ್ಲಿ, ಬುದ್ಧಿಶಕ್ತಿಗಾಗ್ಲಿ, ಮೇಧಾಶಕ್ತಿಗಾಗ್ಲಿ, ಅವನ ಒಬ್ಬ ವ್ಯಕ್ತಿತ್ವಕ್ಕೆ ಈ ಜಗತ್ತಿನಲ್ಲಿ ಇಂಥ ಪಾಠಗಳು ಬಂದು ಅವನೇ ಸುಸ್ತಾದ ಮೇಲೆ ಸಾಮಾನ್ಯ ಮನುಷ್ಯರ ಕಥೆ ಏನ್ರಿ? ಅದಕ್ಕೆ ಸ್ವಾಮೀಜಿ ಕೊನೆಯಲ್ಲಿ ಶರೀರ ಬಿಡೋತ್ತಿಗೆ ಏನು ಹೇಳಿದ್ದು, ಐ ಶಾಲ್ ನೆವರ್ ಸೀಸ್ ಟು ವರ್ಕ್ ಅಂಟಿಲ್ ಎ ಡಾಗ್ ಡಸ್ ನಾಟ್ ಗೆಟ್ ಫುಡ್ ಇನ್ ದಿಸ್ ವರ್ಲ್ಡ್. ಒಂದು ನಾಯಿ ಮರಿ ಕೂಡ ಈ ಜಗತ್ತಿನಲ್ಲಿ ಅನ್ನ ಇಲ್ಲದೆ ಹೋಗುತ್ತದೆಯೋ ಅಲ್ಲಿವರೆಗೂ ನಾ ಜಗತ್ತಲ್ಲಿ ಶರೀರ ಇಲ್ಲದೆ ಹೊರಗೆ ಹೋಗಿ ಕೆಲಸ ಮಾಡ್ತೀನಿ. ಐ ವಿಲ್ ನೆವರ್ ಸೀಸ್ ಟು ವರ್ಕ್ ಅಂಟಿಲ್ ಎ ಡಾಗ್ ಗೆಟ್ಸ್ ಇಸ್ ಫುಡ್. ವಾಟ್ ಏನ್ ಕರುಣಾ ಘನ! ಏನ್ರಿ ಇದೆಲ್ಲ ಕಲ್ಪಿಸ್ಕೊಳಕ್ಕಾಗತ್ತೆ? ಯಾರಾದ್ರೂ ಋಷಿಗಳು ಹೇಳಿದಾರೆ ಇದನ್ನ? ಈ ವೇದಾಂತದಲ್ಲಿ ಅದಕ್ಕೆ ಇದೆಲ್ಲ ಮುಚ್ಚೋಗ್ತದೆ ವೇದಾಂತದಲ್ಲಿ. ಅದಕ್ಕೆ ತುಂಬಾ ವೇದಾಂತ ಓದಕ್ಕೆ ಹೋಗಬಾರ್ದು. ಈ ಶಾಸ್ತ್ರದ ಮೂಲಕ ತಾನಾಗೆ ಬರ್ತದದು ಭಾವ ಅವಸ್ಥೆ. ಬಟ್ ಬಿಫೋರ್ ದಟ್ ಡೋಂಟ್ ಅನ್ನೆಸೆಸರಿಲಿ ಸೂಪರ್ ಇಂಪೋಸ್. ಯಾಕೆ ಇದು ನಾನು ಇವತ್ತು ನನಗೆ ನನ್ನ ಶರೀರದಲ್ಲಿ ಮನಸ್ಸಲ್ಲಿ ಆಗ್ತಕ್ಕಂಥ ರಸ್ತೆನಲ್ಲಿ ನಾವು ಜಗತ್ತಿನಲ್ಲಿ ಒಬ್ಬ ಭಿಕ್ಷುಕನಿಗೆ ಅನ್ನ ಇಲ್ಲ, ನೀವು ವೇದಾಂತ ಹೇಳಿ ಏನಾಗ್ತದೆ ಮಾರಾಯ? ಯಾರ್ಯಾರು ಯಾವ ಮಟ್ಟಕ್ಕಿದೆಯೋ ಅಲ್ಲಿಂದಕ್ಕೆ ಜ್ಞಾನಕ್ಕೆ ಮುಂದಕ್ಕೆ ಹೋಗ್ಬೇಕು. ಪರಮಹಂಸ ಜೀವನದಲ್ಲಿ ಅದೇ ನಾವು ಕಾಣೋದು. ನರೇಂದ್ರನ ಕೊಡೋ ವೇದಾಂತವೇ ಬೇರೆ, ಶಶಿ ಕೊಡೋ ವೇದಾಂತ ಬೇರೆ, ರಾಖಾಲ್ ಕೊಡೋ ವೇದಾಂತ ಬೇರೆ, ರಾಮಚಂದ್ರ ದತ್ತನಿಗೆ ಕೊಡೋ ವೇದಾಂತ ಬೇರೆ, ಸುರೇಂದ್ರನಾಥ್ಗೆ ಸಿಕ್ಕುವ ವೇದಾಂತ ಬೇರೆ, ಬಲರಾಮ್ ಬೋಸ್ಗೆ ಸಿಗುವಂತ ತತ್ವಗಳೇ ಬೇರೆ. ಅದಕ್ಕೆ ನರೇಂದ್ರ ಕೊನೆಗೆ ಅವನು ಎಷ್ಟು ಕಷ್ಟಪಟ್ಟು ಕೊನೆಗೆ ಹೇಳ್ತಾನೆ, ದುಃಖ ಗಂಜನ ಇವನ ಹತ್ರ ಬಂದ. ನಾವೇನ್ರಿ ಕೇಳಂಗೇ ಇಲ್ಲ. ಅದಕ್ಕೆ ಕರ್ಮಫಲ ಎಲ್ಲ ದೀಸ್ ಆರ್ ಆಲ್ ದೇರ್ ಟು ಸಮ್ ಎಕ್ಸ್ಟೆಂಟ್. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಒಂದು ಹಂತ ಆತ್ಮತತ್ವಕ್ಕೆ ಹೋದ್ಮೇಲೆ ಅಲ್ಲಿ ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ಡೆಸ್ಟಿನಿ. ಬಟ್ ನೀನು ಮನಸ್ಸು ಶರೀರದಲ್ಲಿ ಸಿಕ್ಕಾಕೊಂಡಾಗ ಇದೇ ಶರಣಾಗತಿಯೇ ಉತ್ತಮವಾದಂಥ ಮಾರ್ಗ. ಅದಕ್ಕೆ ಬಂಜನ ದುಃಖ ಗಂಜನ ಕರುಣಾಘನ ಕರ್ಮ ಕಠೋರ್. ಕರುಣಾಘನ ಕರುಣೆಯ ಘನ ಅಂತ ನೋಡಿ. ಇದಕ್ಕೆ ಅವತಾರವೇ ಒಂದು ಉತ್ತರ. ಪರಮಾತ್ಮ ಅವತಾರ ಆಗೋದೇ ಕರುಣೆಯ ಒಂದು ಇದ್ದದು ಸಾಕಾರ ಮೂರ್ತಿ. ಅದು ಪರಮಾತ್ಮ ಯಾಕೆ ಮಾನವನಾಗಿ ಹುಟ್ಟಬೇಕು? ಮಾನವ ನಮಗೆ ಗೊತ್ತು, ಈ ಶರೀರ ಲಿಮಿಟೇಷನ್ಸ್, ಮೈಂಡ್ ಲಿಮಿಟೇಷನ್ಸ್, ಈ ಅವರ್ ಸೆಲ್ಸ್ ಅಂಡರ್ಸ್ಟ್ಯಾಂಡ್. ಬಟ್ ಆ ಇನ್ಫಿನಿಟ್ ಕಾನ್ಶಿಯಸ್ನೆಸ್ ಈ ಒಂದು ಫ್ರೇಮ್ ವರ್ಕ್ ಅಲ್ಲಿ ತಗಲ ಹಾಕೊಳ್ಳೋದು ಅಂದ್ರೆ ಬಹಳ ವಿಚಿತ್ರ ಕೆಲಸ ಅದು. ಹಿ ಹ್ಯಾಸ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಯಾರಿಗೆ? ನಮಗಾಗಿ. ದೇವನು ಮಾನವನಾಗದಿದ್ದರೆ ಮಾನವನು ದೇವನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವನು ಮಾನವನಾಗದಿದ್ದರೆ ಮಾನವನು ದೇವನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತೇನು? ಯಾರು ಹೇಳ್ಕೊಡ್ಬೇಕು ನಮಗೆ? ನಮಗೆ ಪರಮಾತ್ಮ ಯಾರು ಅಂತ ಮನುಷ್ಯ ಬುದ್ಧಿಗೆ ಅರ್ಥ ಆಗೋದಿಲ್ಲ. ನಾ ಮೇಧೆಯ ನ ಬಹುನಾ ಶ್ರುತೇನ ಆಗೋದಿಲ್ಲ ಕಠೋಪನಿಷತ್ತು. ಅದನ್ನ ಮೇಧೆಯಿಂದಾಗ್ಲಿ ಸಿಕ್ಕಾಪಟ್ಟೆ ನೀವು ಶಾಸ್ತ್ರ ಅಧ್ಯಯನ ಮಾಡಿ ನಹಿ ನಹಿ ರಕ್ಷತಿ ಡುಕೃಂಕರಣೆ ಗತಿಸ್ತಂ ಗೊಸಿಸ್ತಂ ತ್ವಮೇಕಾ ಭವಾನಿನೇ ಅಲ್ಲಿ ಆಗೋದಿಲ್ಲ ಅದು. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ, ಅಯ್ಯೋ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಲ್ಲಿಂದ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಅವನು ಆ ಅನಂತತೆಯ ಬಂದು ಈ ಒಂದು ಮೂರ್ತಿಯಲ್ಲಿ ಒಳಗೆ ಹಾಕ್ತಾನೆ. ದಟ್ ಈಸ್ ಸೆಲ್ಫ್ ಸ್ಯಾಕ್ರಿಫೈಸ್. ಸೊ ಹಿ ಹ್ಯಾಸ್ ಸ್ಯಾಕ್ರಿಫೈಸ್ ಫಾರ್ ಅಸ್. ವಿ ಆಲ್ಸೋ ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಹಿಮ್ ಬೈ ಟ್ರಾನ್ಸೆಂಡಿಂಗ್ ದ ಲೋಯರ್ ನೇಚರ್. ನಮ್ಮ ಈ ಚಿಕ್ಕ ತನ ಅಥವಾ ಕೆಳಗೆ ಅನಿಮಲ್ ಇನ್ಸ್ಟಿಂಕ್ಟ್ ಅಂಡ್ ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಇದನ್ನ ಟ್ರಾನ್ಸೆಂಡ್ ಮಾಡದೇ ಇದ್ರೆ ವಿ ಕೆನಾಟ್ ಬಿಕಮ್ ದೈವಿಕ. ಅವನು ಅಲ್ಲಿಂದ ಇಲ್ಲಿಗೆ ಬಂದದ್ದೇ ನಮ್ಮನ್ನ ಇಲ್ಲಿಂದ ಅಲ್ಲಿಗೆ ಎತ್ತಲಿಕ್ಕೆ. ಅದಕ್ಕೆ ಅದೇ ನಮ್ಮ ಈ ಕರುಣೆಯ ಒಂದು ಘನ ಅಂತ ಹೇಳ್ಬೇಕಂದ್ರೆ ಅವತಾರವೇ ಒಂದು ಕರುಣೆ. ಅವತಾರ ಅವನು ಶ್ರೀಮಾತೆಯವರ ಜೀವನದಲ್ಲಿ ಒಂದು ಬರುತ್ತಲ್ಲ, ಶ್ರೀಮಾತೆಯವರು ಶರೀರದಿಂದ ಹೊರಗೆ ಹೋಗಿರ್ತಾರೆ, ಆ ಶರೀರ ಅಲ್ಲಿ ಪಕ್ಕದಲ್ಲಿ ಇರುತ್ತೆ. ಪುನಃ ತಮ್ಮ ಶರೀರ ಒಳಗೆ ಬರ್ಬೇಕಾದ್ರೆ ಹೇಳ್ತಾ, ಅಯ್ಯೋ ಇದ್ರೊಳಗೆ ಹೋಗ್ಬೇಕಾ, ಮತ್ತೆ ಈ ಶರೀರದೊಳಗೆ ಹೋಗ್ಬೇಕಾ, ಆಗುದಿಲ್ಲ ಅವ್ರಿಗೆ. ಬಹಳ ಕಷ್ಟಪಟ್ಕೊಂಡು ಹೌದು ಶ್ರೀರಾಮಕೃಷ್ಣ ಹೇಳಿದ್ದಾರೆ, ನೀನು ಮುಂದೆ ಇನ್ನೂ ಸಾಕಷ್ಟು ಮಾಡ್ಲಿಕ್ಕಿದೆ, ಎಲ್ಲ ಕತ್ಲೆಯಲ್ಲಿ ತೊಳ್ಳಾಡ್ತಾ ಇದ್ದಾರೆ, ಹುಳುತ್ತರ,
ನೀನು ಅವ್ರಿಗೆಲ್ಲ ಮಾರ್ಗದರ್ಶನ ಆಗಬೇಕು ಅಂತ ಹೇಳಿದ ಮೇಲೆ ಮಾತೆಯವ್ರು ಬಹಳ ಕಷ್ಟಪಟ್ಕೊಂಡು ಈ ಶರೀರದೊಳಗೆ ಪ್ರವೇಶ ಮಾಡ್ತಾರಂತೆ. ಅವನು ಎಷ್ಟೆಲ್ಲ ತ್ಯಾಗ, ಯಾಕೆ? ಹೇ ಮಾನವ, ನೀನು ದೇವನಾಗು. ಅದು ಕರುಣೆಯ ಘನ. ಇದು ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟು, ಅವನ ಶರೀರಧಾರಿ ಆದಮೇಲೆ ಅವನ ವರ್ತನೆ ನೋಡಿ. ಈ 2-3 ಉದಾಹರಣೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರದೆ, ಅದು ಇಲ್ಲಿ ನಮ್ಮ ಲಿಂಕ್ ಸೇರಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಅವನು ರಸಿಕ ಕಸ ಗುಡಿಸ್ತಾ ಇದ್ದಲ್ಲ, ನೀವು ಭಾವಿಸ್ಬೇಕು, ನೀವು ಎಲ್ಲದಕ್ಕೂ 1880s ಕೊಟ್ಟೋಗ್ಬಿಡ್ಬೇಕು, ಪರಮಹಂಸರ ಜೊತೆಗೆ ಹೋಗ್ಬೇಕು ನಾವು. ಈಗಿನ ಈ ಪ್ರಸ್ತುತ ಭಾರತ, ಪ್ರಸ್ತುತ ಬೆಂಗಳೂರು, ಪ್ರಸ್ತುತ ಗೋಖಲೆ ಮರಿಬೇಕು ಸ್ವಲ್ಪ. ಅಲ್ಲಿ ಆವಾಗ ಯಾವ ಮಟ್ಟದಲ್ಲಿತ್ತು ಅವನು? ಒಬ್ಬ ರಸಿಕ. ಯಾರು? ಜಾಡ್ಮಾಲಿಗೆ ಯಾರು ಬೆಲೆ ಕೊಡ್ತಾರೆ? ಜಾಡ್ಮಾಲಿಗೆ ಇವತ್ತು ಕೂಡ ಎಷ್ಟೋ ಜನ ಮೂಗು ಮುರಿಯೋರಿದ್ದಾರೆ. ಅವನು ಅವಾಗ ಕಾಳಿ ಮಂದಿರದ ಒಳಗಡೆ ಪ್ರವೇಶವೇ ಇಲ್ಲ, ಯಾವ ಅರ್ಚಕರ ಮುಂದೆ ನಿಲ್ಲುವಂತಿಲ್ಲ ರಸಿಕ. ಅವನು ಜಾಡಮಾಲಿ. ಈ ಭಟ್ಟಾಚಾರ್ಯರು ಇವರೆಲ್ಲ ಏನು ಬ್ರಾಹ್ಮಣರು. ಈ ಬ್ರಾಹ್ಮಣರು ಯಾರು? ದೇವಸ್ಥಾನದ ಒಳಗಡೆ ಹೋಗೋರು. ಈ ರಸಿಕ ಒಳಗಡೆ ಬಂದು ಅವ್ರು ನೋಡ, ಈ ಟೆಂಪಲ್ ಕ್ಯಾಂಪಸ್ ಒಳಗಡೆ ಅವನಿಗೆ ಪ್ರವೇಶವೇ ಇಲ್ಲ. ಅವನು ಹಿ ಯೂಸ್ ಟು ಕ್ಲೀನ್ ದ ಪ್ರೈವಿ. ಅವಾಗೆಲ್ಲ ಹಿತ್ಲಿತ್ತಲ್ಲ, ಆ ಹಿತ್ಲಿಗೆ ಹೋಗಿ ಅವನು ಶುಚಿಗೊಳಿಸೋದು, ಕಸ ಗುಡಿಸೋದು, ಆ ಪ್ರೈವಿನ ಕ್ಲೀನ್ ಮಾಡೋದು. ದ ಅನ್ಟಚಬಲ್ ಬೈ ಮುಲ್ಕರಾಜ ಅಂತ ಡಿಗ್ರಿನಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇತ್ತು, ನಾನ್ ಡೀಟೇಲ್. ನಾನು ಡಿಗ್ರಿ ಓದಲಿಲ್ಲ, ಬಟ್ ಆ ಪುಸ್ತಕ ಓದಿದ್ದೀನಿ. ದ ಅನ್ಟಚಬಲ್, 1 day ಇನ್ಸಿಡೆಂಟ್ ಆಫ್ ಎ 1 untouchable ಬಾಯ್ ಹರಿಜನ್. ಚೆನ್ನಾಗಿದೆ, ಮುಲ್ಕರಾಜ ಅಂತ. ಕೊನೆಯಲ್ಲಿ ಗಾಂಧೀಜಿ ಉಪನ್ಯಾಸ ಕೇಳಿ ಅವನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಏನ್ ಮಾಡ್ತಾನೆ ಒಬ್ಬ, ಆ ಕಥೆ ಬರೆದಿದ್ದಾರೆ. ದಟ್ ವಿಲ್ ಗಿವ್ ಸಮ್ ಹಿಂಟ್ ಅಬೌಟ್ ಅವರ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ. ಮುಲ್ಕರಾಜ್ ಆನಂದ್, ಅದು ಬಹಳ ಒಳ್ಳೆ ಪುಸ್ತಕ. ಫೈನಲ್ ಇಯರ್, ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇತ್ತದು. ಇವನು ನಮ್ಮ ರಸಿಕ ಯಾರಿಗೂ ಅವನು ಪ್ರವೇಶ ಎಲ್ಲೂ ಮುಟ್ಟೋಂಗಿಲ್ಲ. ಎಷ್ಟೋ ಸಲ ಪರಮಹಂಸ ಏನ್ ಮಾಡ್ತಿದ್ರು ಗೊತ್ತೇನೋ, ಆ ಒಳಗಡೆ ಇನ್ನರ್ ಕೋರ್ಟ್ ಯಾರ್ಡ್ ಇದ್ದಾರೆ, ಕಾಳಿ ಮಂದಿರದ ಮುಂದೆ ಜಾಗಗಳಿತ್ತಲ್ಲ, ಪರಮಹಂಸರೇ ಅವರು ಮನಸ್ಸು ಶರೀರದ ಮೇಲೆ ಇದ್ದಾಗ ಪರ್ಕೆ ತಗೊಂಡು ಕಸ ಗುಡಿಸೋರು ಪರಮಹಂಸರು. ಕಾಳಿ ಇಲ್ಲೆಲ್ಲ ಓಡಾಡ್ತಾಳೆ, ಇದು ಶುಚಿಯಾಗಿಲ್ದೇ ಇದ್ರೆ ಹೇಗಾಗ್ತದೆ ಅದು ಅಂತ ಹೇಳಿ ಪರಮಹಂಸರು. ಅದಕ್ಕೆ ಎಷ್ಟೋ ಜನ ಏನ್ ಅನ್ಕೊಂಡಿದ್ರು, ಇವನು ಕೂಡ ಯಾರೋ ಜಾಡಮಾಲಿ ಇರ್ಬೇಕೇನೋ ಅಂತ ಅನ್ಕೊಂಡಿದ್ರು. ಗೊತ್ತಿಲ್ಲದೆ ಇದ್ರು ಹೊಸದಾಗಿ ಬಂದವ್ರು ಕಾಳಿ ಮಂದಿರಕ್ಕೆ. ಇವನು ಕಸ ಗುಡಿಸೋತಿಗೆ ಬಂದಿದ್ದಿದ್ರೆ ಅವ್ರು ಅನ್ಕೊಂಡಿರೋರು ಇವನು ಯಾರೋ ಜಾಡಮಾಲಿ ಅಂತ, ಇವನು ಸ್ವಲ್ಪ ದೂರ ಇಟ್ಟಿತ್ತು. ಇವರು ಈ ರಸಿಕ ಇವನು ಏನ್ ಮಾಡ್ತಾ ಇದ್ದ, ಈ ಒಳಗಡೆ ಪ್ರವೇಶ ಇಲ್ಲ, ಕೋಣೆ ಒಳಗೆ ಬರೋ ಮಾತೇ ಇಲ್ಲ. ಅದಕ್ಕೆ ಅವನು ದೂರದಲ್ಲಿ ನಿಂತು ಅವನ್ ನೋಡಿ ಪರಮಾತ್ಮ ಒಳಗಡೆ ಭಾವನೆ ಶುದ್ಧವಾಗಿಟ್ಟಿದ್ದ. ವೃತ್ತಿ ಆಗಿನ ಕಾಲದ ದೃಷ್ಟಿನಲ್ಲಿ ಅವನು ಬಹಳ ಕೆಳಮಟ್ಟದ ವೃತ್ತಿ, ಆದ್ರೆ ಅವನ ಭಾವನೆ ಬಹಳ ಶುದ್ಧವಾಗಿತ್ತು. ಬಹಳ ಬೇಗ ಅರ್ಥ ಮಾಡ್ಕೊಂಡ. ಅವನೇನ್ ಅರ್ಥ ಮಾಡ್ಕೊಂಡ, ಇಷ್ಟೊಂದು ಜನ ಕಲ್ಕಟ್ಟಾಯಿಂದ ಬಂದು ಇವನತ್ರ ಎಲ್ಲರೂ ಪಡ್ಕೊಂಡು ಹೋಗಿ ಉನ್ನತಿಯನ್ನು ಪಡ್ತಿದ್ದಾರಲ್ಲ, ನನಗೇನು ಇಲ್ವಾ? ಅವನ್ ಸಂಬಳ ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮಠ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ಅವನೇನಂದ, ಇವರ ಕೃಪೆ ನನ್ನ ಮೇಲೆ ಬೀಳ್ತಾ ಇಲ್ವಲ್ಲ, ಯಾಕೆ ಇವರ ಕೋಣೆ ಒಳಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಇಲ್ಲ, ಮಾತಾಡ್ಸ್ಲಿಕ್ಕೆ ಅವಕಾಶ ಇಲ್ಲ. ಇವ್ರ ಪಟ್ಟಾಚಾರ್ಯರು ದೇವಸ್ಥಾನದೊಳಗೆ ಹೋಗ್ಬೇಕು, ನಾನು ಮುಟ್ಟಿದ್ರೆ ಇವ್ರ ದೇವಸ್ಥಾನದೊಳಗೆ ಹೋಗಕ್ಕೆ ಆಗೋದಿಲ್ಲ. ಕೇಶವನ್ ಮನೆಗೆ ಹೋಗಿದ್ದಕ್ಕೆ ಪರಮಹಂಸ ಹೇಳಿದಲ್ಲ ಅವನ್ಗೆ ಹೇಳ್ಬೇಡ ಅಂತ, ದೀನನಾಥಂಗೆ ಹೇಳ್ಬೇಡ ಅಂತ ಹೇಳಿದಲ್ಲ ಪರಮಹಂಸರು. ಆದ್ರಿಂದ ಇವನ್ ಮುಟ್ಟಿದ್ರೆ ಇನ್ನೂ ದೂರದ ಕಷ್ಟ. ಅದಕ್ಕೆ ಅವನೇನ್ ಮಾಡ್ದ ಬುದ್ಧಿವಂತ, ಪರಮಹಂಸರು ಬಹಿರ್ದೇಶಕ್ಕೆ ತೋಪಿಗೆ ಹೋಗಿದ್ದಾರೆ. ತೋಪಿಗೆ ಹೋಗಿ ಬಂದ್ಮತ್ತಿಗೆ ಅವನೇನ್ ಮಾಡ್ದ, ಸೀದಾ ಪರಮಹಂಸಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ಗಟ್ಟಿ ಕಾಲಿಡಿದ್ಬಿಟ್ಟ. ಮಹಾಶಯರೇ, ನನ್ನ ಗತಿ ಏನು? ಅದಕ್ಕೆ ಇವನ್ ಕಾಲ್ ಮುಟ್ಟಿದ ತಕ್ಷಣ ಪರಮಹಂಸಕ್ಕೆ ಭಾವ ಸಮಾಧಿ ಉಂಟಾಯ್ತು. ಅವ್ರು ಸಮಾಧಿಗೆ ಹೊಟ್ಟೋದು. ಅವಾಗ ಅವನು ಅಷ್ಟರಲ್ಲಿ ಏನ್ ಮಾಡ್ದ, ಸಮಾಧಿಯಿಂದ ಇಳಿಯೋ ಅಷ್ಟೊತ್ತಿಗೆ ಇಡೀ ಪಾದವನ್ನ ತನ್ನ ಕಣ್ಣೀರಿಂದ ತೋರಿಸ್ಬಿಟ್ಟ ಇವನು. ಆಮೇಲೆ ಇವನೇನ್ ಕರಿತಾನೆ ಗೊತ್ತೇನು, ಬಾಬಾ. ಬಾಬಾ ಅಂದ್ರೆ ಕನ್ನಡದಲ್ಲಿ ಅಪ್ಪ ಅಂತ. ಯಾರೊಂದಿಗೆ ಸಂಬಂಧ ಇರುತ್ತೆ, ಈಗ ಅವನ ಅಂಶ ನಾನಾದ್ರೆ ನನಗೆ ಅವನು ಅಪ್ಪ ಆಗ್ತಾನೆ. ಇದು ಬಾಬಾ ಅಂದ್ರೆ ಲೌಕಿಕ ದೃಷ್ಟಿಯಿಂದ ಬೇರೆ ಅರ್ಥ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಏನು ಗೊತ್ತೇನೋ, ವಿಶಿಷ್ಟಾದ್ವೈತದ ಭಾವನೆ ಅದು. ಶೇಷಿ ಭಾವ ಅಥವಾ ಬೆಂಕಿನ ಕಿಡಿ ಅಷ್ಟು ಹೇಳಿದ್ರು ಅರ್ಥ ಆಗ್ತಲ್ಲ. ನನ್ನ ಅಂಶ ಅವನು ಪೂರ್ಣ, ನಾನು ಅಂಶ, ಅವನ ಅಂಶವೇ ನಾನು. ಅವನಿಗೆ ಎಂತ ಭಾವನೆ ನೋಡಿ, ಯಾರು ಕೊಟ್ರು ಇದು? ಒಬ್ಬ ಜಾಡಮಾಲಿಗೆ. ಅವನು ಇವ್ರ ಪಾದವನ್ನ ಹಿಡಿದು ಇಡೀ ತೋರಿಸ್ಬಿಟ್ಟು ಹೇಳ್ತಾನೆ, ಬಾಬಾ ನನ್ನ ಕತೆ ಅಮಾರ್ ಕಥಾ ಕಿ ಹೋಬೆ. ನನ್ನ ಕತೆ ಏನು? ಅವ್ರಿಗೆ ಎಷ್ಟು ಜನಕ್ಕೆಲ್ಲ ನೀವು ಮುಕ್ತಿಯನ್ನು ಕೊಡ್ತಾ ಇದ್ದೀರ, ನನ್ನ ಕತೆ ಏನು? ಶ್ರೀರಾಮಕೃಷ್ಣ ಭಾವ ಸಮಾಧಿಗೆ ಹೋಗಿ ಆಮೇಲೆ ಹೇಳ್ತಾನೆ, ನೀನು ಎಲ್ಲವನ್ನೂ ಪಡೆದಿದ್ದೀಯೇ. ಅವನ್ ತಲೆ ಮುಟ್ಟಿ ಹೇಳ್ತಾನೆ ಪರಮಹಂಸರು. ನಾವು ಶ್ರೀಮಾತೆಯವರು ಇಲ್ಲಿ ರಾಕಲ್ಲಿ ಶಶಿ ಮಹಾರಾಜಿಗೆ ಮುಟ್ಟಿದ್ರು, ತಲೆ ಮುಟ್ಟಿ ಹೇಳಿದ್ರು,
ಹಾಗೆ ಪರಮಹಂಸರು ಯಾರನ್ನು ಹಂಗೆಲ್ಲ ನರೇಂದ್ರನ್ನ ಕರ್ಕೊಂಡ್ಬೇಕಾದ್ರೆ 5 ವರ್ಷ ಪರೀಕ್ಷೆ ಮಾಡಿದ್ರು. ಈ ಜಾಣಮಾಲಿ ಒಂದೇ ಸಲ ನೋಡಿ. ಅದಕ್ಕೆ ಕರುಣಾಘನ ಅವ್ರಿಗೆ ಯಾರನ್ನ ಎಲ್ಲಿ ಎತ್ತಬೇಕು ಹೇಗೆ ಗೊತ್ತಿರುತ್ತೆ. ಅದಕ್ಕೆ ಅವನಿಗೆ ಆಶೀರ್ವಾದ ಮಾಡ್ತಾರೆ, ನೀನು ಎಲ್ಲವನ್ನೂ ಪಡೆಯುತ್ತಿ, ಏನು ಆಲೋಚನೆ ಮಾಡಬೇಡ. ಆಮೇಲೆ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತೇನು, ವಿಶುದ್ಧ ಅಂದ್ರೂ ಕೂಡ ಅವನ್ನ ನೋಡಿರ್ತಾರೆ, ಈ ರಸಿಕನ್ನ. ವಿಶುದ್ಧ ಅಂದ್ರೆ ಹೋಲಿ ಮದರ್ ಡಿಸೈಪಲ್. ಅವರು ಕೂಡ ಆವಾಗವಾಗ ನಾವು ದಕ್ಷಿಣೇಶ್ವರ ನಮ್ಮ ಸ್ವಾಮಿಗಳೆಲ್ಲ ಹೋಗ್ತಿರ್ತಾರಲ್ಲ, ಅವನಿಗೆ ಒಂದು ಭಾವನೆ ಇತ್ತು. ಅವ್ನು ಯಾವಾಗ್ಲೂ ನೋಡ್ತಿದ್ದೇನು ಪರಮಹಂಸರು ಅವರ ಕೋಣೆಯಿಂದ ಅವ್ರ ಕಾಳಿ ಮಂದಿರದ ಕಡೆ ಹೋಗೋತ್ತಿಗೆ ಇವ್ನಿಗೆ ಆ ಕಡೆ ಪ್ರವೇಶ ಇಲ್ವಲ್ಲ, ಇವನೇದ್ರು ಈ ಕಡೆ ಪಂಚವಟಿ ಕಡೆಗೆ, ಪಂಚವಟಿಗೆ ಕಡೆ ಹೋಗಿ ಪಂಚವಟಿಯಿಂದ ಅವ್ರ ಕೋಣೆಗೆ ಹೋಗೋದು ಮಾತ್ರ ನೋಡ್ತಿದ್ದ. ಅವನ ಭಾವನೆ ಕೊನೆಯವ್ರಿಗೆ ಏನ್ ಇಟ್ಕೊಂಡಿದ್ದ ಗೊತ್ತೇನು, ಪ್ರತಿನಿತ್ಯ ಪರಮಹಂಸ ಈ ಜಾಗದಲ್ಲಿ ಓಡಾಡ್ತಾರೆ, ಅವ್ನು ಯಾವಾಗ್ಲೂ ಆ ಜಾಗವನ್ನು ಶುಚಿಯಾಗಿಟ್ಟಿದ್ದ. ಅವ್ನು ಎಲ್ಲಿವರೆಗೂ ಇದ್ನೋ ಅಲ್ಲಿವರೆಗೂ. ಯಾಕೆ ಪರಮಹಂಸ ಓಡಾಡ್ತಾರೆ ಇಲ್ಲಿ, ಯಾರ್ಯಾರು ಅಲ್ಲ, ಪರಮಹಂಸರು. ಶರೀರ ಬಿಡೋತ್ತಿಗೆ ಪರಮಹಂಸ ಒಂದು ದರ್ಶನ ಕೊಡ್ತಾರೆ ಅವನಿಗೆ. ಅವ್ನು ತುಳಸಿ ಕಟ್ಟೆನಲ್ಲಿ ಬಂದು ಅವ್ನು ಹೇಳ್ತಾನೆ ತನ್ನ ಹೆಂಡತಿಗೆ, ನನಗೆ ಈಗ ಸಮಯ ಬಂತು, ನಾನು ಹೋಗ್ತಾ ಇದ್ದೀನಮ್ಮ, ತುಳಸಿ ಕಟ್ಟೆ ಹತ್ರ ಕರ್ಕೊಂಡು ಹೋಗು ಅಂತ. ವಿಶುದ್ಧ ಅಂದ್ರೂ ಕೂಡ ಅವ್ನು ಸಹಾಯ ಮಾಡುತ್ತಾ, ಅನಾರೋಗ್ಯ ಆಗಿರುತ್ತೆ. ರಾಮ್ಲಾಲು ಮತ್ತೆ ಶಿವರಾಮ ಇವರೆಲ್ಲ ಹೋಗಿರ್ತಾರೆ. ಆಮೇಲೆ ಅವನ ತುಳಸಿ ಕಟ್ಟೆ ಮುಂದೆ, ಅಲ್ಲಿ ಬೆಂಗಾಲಲ್ಲಿ 2 ಟ್ರೆಡಿಷನ್ ಇದೆ. ಒಂದು ತುಳಸಿ ಕಟ್ಟೆ ಮುಂದೆ ಶರೀರ ಬಿಡಬೇಕು, ಇಲ್ಲ ಗಂಗೆಯಲ್ಲಿ ಶರೀರ ಬಿಡಬೇಕು. ಗಂಗೆಯಲ್ಲಿ ಶರೀರ ಬಿಡೋದು ಅಂದ್ರೆ ಏನು, ನಮ್ಮ ಮಂಚವನ್ನ ತೆಗೆದುಕೊಂಡೋಗಿ ಅರ್ಧ ಭಾಗವನ್ನ ಕಾಲಿಂದ ಕೆಳಗಡೆ ನೀರಲ್ಲಿ ಇಟ್ಟಿರ್ತಾರೆ. ಗಂಗೆಯಲ್ಲಿ ಪ್ರಾಣ ಬಿಟ್ರೆ ಮುಕ್ತಿ ಅಂತ. ಅದಕ್ಕೆ ಹತ್ರ ಇದ್ರೆ ಗಂಗೆನ ಮಂಚವನ್ನು ತಗೊಂಡೋಗಿ ನೀರಲ್ಲಿ ಇಟ್ಬಿಡ್ತಾರೆ. ಮುಖ ಇದರಿಂದ ಮೇಲಿರುತ್ತೆ, ಮಿಕ್ಕಿದ ಭಾಗ ನೀರಿನಲ್ಲಿರುತ್ತೆ. ಇಲ್ಲ ಅದ ಅವಕಾಶ ಇಲ್ವಾ, ತುಳಸಿ ಕಟ್ಟ ಪಕ್ಕ ಮಲ್ಕೋಬೇಕು, ಅಲ್ಲಿ ಪ್ರಾಣ ಬಿಟ್ರೆ ಮುಕ್ತಿ ಅಂತ. ಇವನು ಹೇಳ್ತಾನೆ ನಂಗೆ ಸಮಯ ಬಂತು ಅಂತ. ಆಮೇಲೆ ಅಲ್ಲಿ ಹೋಗಿ ಕೂರ್ಸಿದ್ಮೇಲೆ ಹೇಳ್ತಾರೆ, ಪರಮಹಂಸರು ಬಂದ್ರು, ನೀವು ಯಾರು ಆಲೋಚನೆ ಮಾಡಬೇಡಿ. ಪರಮಹಂಸ ಹೆಸರು ಹೇಳ್ಕೊಂಡು ಸೇರಿ ಬಿಡ್ತಾನ. ಋಷಿಕ ಜಾಡಮಾಲಿ, ನಮ್ಮ ದೃಷ್ಟಿಯಿಂದ ಜಾಡಮಾಲಿ ಅದು. ಅದಕ್ಕೆ ಇವನನ್ನ ಅರ್ಥ ಮಾಡಿಕೊಂಡು ಪರಮಹಂಸರು ಹೇಳಿದ್ರಲ್ಲ, ಅದಕ್ಕೆ ಅವನಿಗೆ ಕರೆದಿದ್ದ ಪದ ಏನು ಪರಮಹಂಸರಿಗೆ, ಬಾಬಾ. ಅದಕ್ಕೆ ಈ ಒಂದು ಸಂಬಂಧ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಸಂಬಂಧ ಅಂದ್ರೆ ಒಂದು ಮಾತು ನಿಮ್ಮ ವಿಚಾರಕ್ಕೆ. ಈಗ ಪ್ರತಿಯೊಬ್ಬರು ಕೂಡ ಈ ಪದದ ಅರ್ಥವನ್ನ ಅವ್ರವ್ರ ರೀತಿಯೇ ಅರ್ಥ ಮಾಡ್ಕೊಳ್ತಾರೆ. ನಾನು ಯಾರೋ ಒಬ್ಬರಿಗೆ ಇಲ್ಲೆಲ್ಲ ಉತ್ತರ ಕರ್ನಾಟಕಕ್ಕೆಲ್ಲ ಹೋಗಿದ್ದೆ ನಾನು. ಅಲ್ಲಿ ಕಾಲೇಜ್ ಇಡೀ ದಿವಸ ಒಂದು 4-5 ಅಲ್ಲೆಲ್ಲ ಹೋಗ್ಬಿಟ್ರೆ ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ 3-4 ಕಾಲೇಜ್ನಲ್ಲಿ, ಬೆಳಗ್ಗೆ ಒಂದು ಕಾಲೇಜು, ಸಂಜೆ ಒಂದು ಶಾಲೆ, ರಾತ್ರಿ ಒಂದು 3-4 ಒಪ್ಪಂದ ಕಂಟಿನ್ಯೂಸ್ ಆಗಿ ಇಟ್ಟುಬಿಟ್ಟಿರ್ತಾರೆ. ಮಧ್ಯಾಹ್ನ ಪ್ರಸಾದಕ್ಕೆ ಅಂತ ಯಾರ್ದೋ ಮನೆ ಕರ್ಕೊಂಡು ಹೋದ್ರು. ಅವ್ರು ಹೋದಾಗೆ ಈಗ ಸ್ವಾಮಿಗಳು ಬಂದೇ ಹೇಳ್ತಾರೆ, ಸ್ವಾಮೀಜಿ ಏನಾರು ಹೇಳಿ. ಏನು ಹೇಳೋದು, ನಮ್ಗೆ ಕಾಲೇಜ್ ಚಿಂತೆಯಲ್ಲಿ ಅಲ್ಲೇನೋ ಆಲೋಚನೆ ಬರ್ತಿರುತ್ತೆ, ಈ ಪರಮಹಂಸರು ಬರೋದಿಲ್ಲ ಆ ಜಾಗ ತಕ್ಷಣಕ್ಕೆ. ಅದು ಅವ್ರು ಕೇಳಿದ್ದಕ್ಕೆ ನಾನು ಈ ಸಂಬಂಧ ಪರಮಾತ್ಮನೊಂದಿಗೆ ಒಂದು ಸಂಬಂಧ ಇದ್ರೆ ಮಾತ್ರ ಆಮೇಲೆ ವ್ಯವಹಾರ ಶುರುವಾಗೋದು. ಇಫ್ ಯು ಡೋಂಟ್ ಹ್ಯಾವ್ ಎನಿ ರಿಲೇಶನ್ಶಿಪ್, ದೇರ್ ಇಸ್ ನೋ ಇಂಟಿಮೆಸಿ. ಈಗ ನನ್ನವನು ಅಂತ ತಾಯಿ ಮಗು ಜನನ ಆದ್ಮೇಲೆ ತಾನಾಗೇ ಬರ್ತದದು, ಯಾರು ಹೇಳ್ಕೊಡುದಿಲ್ಲ ಅಲ್ಲಿ ಅಲ್ವಾ. ಆ ಸಂಬಂಧ ತಾನಾಗೆ ಮೂಡಿರುತ್ತದು. ಆಮೇಲೆ ಅದು ಬೆಳೀತಾ ಬೆಳೀತಾ ಇನ್ನು ನಿಕಟವಾಗ್ತಾ ಹೋಗ್ತದೆ. ಬಿಕಾಸ್ ದೇ ಡೀಲ್ ಅಮಾಂಗ್ ದೆಮ್ಸೆಲ್ಸ್ ವಿತ್ ದೋಸ್ ರಿಲೇಶನ್ಶಿಪ್. ಯಾವಾಗಲೂ ಆ ಕಲ್ಪನೆ ಹಿಂದ್ಗಡೆ ನನ್ನ ಮಗ, ನನ್ನ ಪುತ್ರ, ನನ್ನ ತಾಯಿ, ಇದು ಕಲ್ಪನೆ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಸಂಬಂಧ ಇಟ್ಕೊಂಡ್ಮೇಲೆ ವ್ಯವಹಾರ ಪ್ರಾರಂಭ ಆಗೋದು. ಪರಮಹಂಸ ಅದಕ್ಕೆ ಹೇಳಿದ್ರು, ನೀವು ಒಂದು ಪರಮಾತ್ಮನೊಂದಿಗೆ ಒಂದು ಸಂಬಂಧ ಇಟ್ಕೋಬೇಕಪ್ಪ, ತಂದೆನೋ ತಾಯಿನೋ ಅಪ್ಪನೋ ಮಗನೋ ಮಗಳೋ ಈ ರೀತಿ ಭಾವನೆ ಇಟ್ಕೋಬೇಕು ಅಂತ ಪರಮಹಂಸ ಹೇಳ್ತಾರೆ. ಅದಕ್ಕೆ ಇದನ್ನು ಹೇಳಿದ್ದಕ್ಕೆ ಅವರು ಏನು ಹೇಳಿದ್ರು, ಅವ್ರಿಗೆ ಸಂಸಾರ ತುಂಬ ಬೇಸತ್ತಿದ್ರು. ಅವ್ರೇನು ಹೇಳಿದ್ರು, ಅಯ್ಯೋ ಈ ಜಗತ್ತಿನ ಸಂಸಾರವೇ ಸಾಕಾಗಿದೆ ಸ್ವಾಮಿ, ಇನ್ನೊಂದು ಸಂಬಂಧ ನನಗೆ ಬೇಡ. ಹೆಂಗೆ ಹೇಳಿದ್ರು ಅಂದ್ರೆ ಕತ್ತರಿಸಿ ಹೇಳಿದ್ರು ನನ್ನ ಮಾತಿಗೆ. ನಾನು 2 ನಿಮಿಷ ಅವಾಕ್ಕಾದೆ. ಆಮೇಲೆ ನನಗೆ ಅರ್ಥ ಆಯ್ತು, ಇವ್ರ ಜೀವನದ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇನ್ನೊಬ್ರಿಗೆ ಹಿಂಗೆ ಹೇಳ್ದೆ, ನಿಮಗೆ ನಿಮ್ಮ ಮನೆಯಲ್ಲಿ ಯಾರು ಕಂಡ್ರೆ ತುಂಬ ಪ್ರೀತಿ ನೀವು. ನಾನು ಅದಕ್ಕೆ ಉದಾಹರಣೆ, ನಾನು ಲಾಸ್ಟ್ ಟೈಮ್ ಹೇಳ್ದಲ್ಲ, ಇವಾಗ ಒಂದು ಮಗು ಏರೋಪ್ಲೇನ್ ಹೋಗೋತ್ತಿಗೆ ಅದು ಹಿಂದೆ ಕೂತಾಗ ಅದೇನು ಪ್ಲೇನ್ ಕ್ರ್ಯಾಶ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅಂತ ಹೇಳಿದೆ. ಒಂದು ಮಗು ಮಾತ್ರ ಸಮಾಧಾನವಾಗಿ ಕೂತಿರುತ್ತೆ. ಯಾಕೆ ಕೂತಿರುತ್ತೆ ಹೇಳ್ತಾರೆ, ಅಲ್ಲಿ ಪೈಲಟ್ ಇದ್ದಾನಲ್ಲ ಅವ್ನು ನಮ್ಮ ಅಪ್ಪ, ಅವನಿಗೆ ಗೊತ್ತು ಹಿಂದ್ಗಡೆ ನನ್ನ ಮಗಳಿದ್ದಾಳೆ ಅಂತ. ಅವ್ನು ನಾನು ಸಾಯ್ದಿದ್ದಂಗೆ ನೋಡ್ಕೊಂತಾನೆ, ನಂಗೆ ಚಿಂತೆ ಇಲ್ಲ ಅಂತ ಹೇಳ್ತಾಳೆ ಅಂತ. ಅದಕ್ಕೆ ನಾನು ಹೇಳಿದೆ, ಪೈಲಟ್ ಜಾಗದಲ್ಲಿ ಯಾರನ್ನ ಇಡ್ತೀರಿ ನೀವು? ಅವ್ರು ಹೇಳಿದ್ರು, ನನಗೆ ನನ್ನ ಯಜಮಾನ, ನನ್ನ ಗಂಡ ಆ ಜಾಗದಲ್ಲಿ ಕೂತ್ರೆ ನಾನು ಸುರಕ್ಷಿತ ಅಂತ ಅನ್ಸುತ್ತೆ ಅಂತ ಅವರ ಕಲ್ಪನೆಯನ್ನು ಹೇಳಿದ್ರು. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಈ ಸಂಬಂಧ ಇದೆಯಲ್ಲ, ಈ ಸಂಬಂಧ ಜಗತ್ತಿನಲ್ಲಿ ಏನು ನಿರ್ಮಾಣ ಆಗಿದೆಯೋ ಅದನ್ನ ಮಾತ್ರ ನೀವು ಸೂಪರ್ ಇಂಪೋಸ್ ಮಾಡ್ಕೊಳಕ್ ಸಾಧ್ಯ. ಈಗ ನಾವು ನಮ್ಮ ಮನೆಯಲ್ಲಿ ಪೂರ್ವಾಶ್ರಮದಲ್ಲಿ ತಂದೆ ತಾಯಿನ ಬಿಟ್ಟು ಯಾರನ್ನು ನೋಡಿಲ್ಲ ಸಂಬಂಧದ ದೃಷ್ಟಿಯಿಂದ. ರಕ್ತ ಸಂಬಂಧಿಗಳು ಬರಲೇ ಇಲ್ಲ, ರಾಮಕೃಷ್ಣ ಕೃಪೆ ಅದಾಗಲಿಲ್ಲ. ತಂದೆ ತಾಯಿ ಬಿಟ್ಟರೆ ಇನ್ಯಾರು ಬರಲಿಲ್ಲ. ಅದರಿಂದ ಅದನ್ನು ಬಿಟ್ಟು ಇನ್ಯಾವ ಕಲ್ಪನೆಗಳು ನಮ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದನ್ನ ಹೇಳಿದಾಗ ಪ್ರತಿಯೊಬ್ಬ ಕೂಡ, ಇನ್ನು ತುಂಬಾ ಉದಾಹರಣೆಗಳಿದೆ, ಇಲ್ಲಿ ಹೇಳಕ್ಕಾಗಲ್ಲ, ಕೆಲವು ಸೂಕ್ಷ್ಮಗಳಿರ್ತವೆ.
ಪ್ರತಿಯೊಂದು ಸಂಬಂಧ ಅವನ ಒಳಗಡೆ ಕಲ್ಪಿತವಾದದ್ದು. ಅದಕ್ಕೆ ಏನ್ ಮಾಡಬೇಕು, ಈಗ ಆ ಕಲ್ಪಿತದ್ದನ್ನ ಪಾರಮಾರ್ಥಿಕವಾಗಿ ಮಾಡಿಕೊಳ್ಬೇಕು. ಇಷ್ಟು ದಿವಸ ಆಯ್ತಲ್ಲ, ಈಗ ಅದಕ್ಕೆ ಯಾರಿಗೂ ಕೂಡ ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಭಾವನೆ ಏನಿದೆಯಲ್ಲ ಅದಕ್ಕೆ ಪರಮಾತ್ಮ ಎಂಬ ಭಾವವನ್ನು ಚಾಪ್ ಹಾಕ್ಬಿಡ್ಬೇಕಲ್ಲಿ. ಅದಕ್ಕೆ ಇಲ್ಲಿ ರಸಿಕ ಬಾಬಾ ಅಂತ ಹೇಳ್ಬೇಕಾದ್ರೆ ಲೌಕಿಕ ದೃಷ್ಟಿಯಿಂದ ಬಾಬಾ ಅಂತ ಹೇಳಲಿಲ್ಲ. ಅವನಿಗೆ ನಿಜವಾಗಿ ಗೊತ್ತಿತ್ತು, ಇಲ್ಲೊಬ್ಬ ಬಂದಿದ್ದಾನೊಬ್ಬ ಪುರುಷ, ಎಂತ ಅದ್ಭುತ ಪುರುಷ ಬಂದಿಯ, ನನಗೆ ಖಂಡಿತ ಮುಕ್ತಿ ಕೊಡ್ತಾನೆ ಅಂತ ಅವನಿಗೆ ಗ್ಯಾರಂಟಿ ಇತ್ತು. ಆ ದೃಷ್ಟಿಯಿಂದ ಅವನು ಕರೆದ ಇವನ್ನ ಬಾಬಾ, ಅಪ್ಪ ಅಂತ. ಅದಕ್ಕೆ ಈ ಸಂಬಂಧ, ಅದಕ್ಕೆ ವಿ ಹ್ಯಾವ್ ಟು ಮೇಕ್ ಇಟ್ ವೆರಿ ಇಂಟಿಮೇಟ್. ನಾವೇನ್ ಮಾಡಬೇಕು, ಹೋಗ್ತಾ 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 ಏನ್ ಮಾಡಬೇಕು, ನಮ್ಮ ಒಳಗ ಅಂತರ್ಗತ ಭಾವನೆ ಇದೆಯಲ್ಲ ಅವನೊಬ್ಬನ ಹತ್ರ ಮಾತ್ರ ಹಂಚ್ಕೋಬೇಕು. ಬೇರೆಯವ್ರ ಹತ್ರ ಹೇಳಕ್ಕೆ ಬೇಸರ ಆಗ್ತದೆ. ಯಾಕೆ ಅವನು ಅರ್ಥ ಮಾಡ್ಕೊಳ್ಳಂಗೆ ಇನ್ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದೇ ಸ್ವಾರಸ್ಯ. ಅದರಿಂದ ಇಲ್ಲಿ ಆ ರಸಿಕ ಆ ಸೂಕ್ಷ್ಮತೆಯಲ್ಲಿ ಹೇಳ್ದ ಬಾಬಾ ಅಂತ. ಅದಕ್ಕೆ ಪರಮಹಂಸ ಹೇಳಿದ್ರು, ನಿನ್ನ ಎಲ್ಲವನ್ನು ಪಡೆದಿದ್ದೀಯೇ, ನೀನ್ ಮಾತ ಶರೀರ ಇರೋರ್ಗಿರು, ಅವ್ನು ಮಿಕ್ಕಿದ್ದೆಲ್ಲ ಆಗ್ತದೆ. ಕೊನೆಯವನು ಅದಕ್ಕೆ ಹೋಗಿ ತುಳಸಿ ಕಟ್ಟಿನಲ್ಲೇ ಬಿಡ್ತಾನ ಶರೀರವನ್ನ. ಇನ್ನೊಂದು ತಮಾಷೆ ಘಟನೆ ಕೂಡ ಬರುತ್ತೆ. ಯಾರು ಜೀವನದಲ್ಲಿ ಗೊತ್ತೇನೋ, ನಮ್ಮ ಹತ್ರ ಸ್ಟೇಷನ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಸ್ವಾಮಿ ಸದಾನಂದರು ವಿವೇಕಾನಂದದಿಂದ ಸ್ಫೂರ್ತಿಗೊಂಡಿರ್ತಾರೆ. ಅವನ ಸ್ಟೇಷನ್ ಮಾಸ್ಟರ್ ಆಗಿದ್ದ. ಆಮೇಲೆ ಅವರು ಅಲ್ಲಿ ಸುಮ್ಮನೆ ಕೂತಿರ್ತಾರೆ. ವಿವೇಕಾನಂದ ಇನ್ನೊಂದು ಟ್ರೈನ್ ಹಿಡಿಯೋಕ್ಕೋಸ್ಕರ ಅವ್ರು ಪರಿವ್ರಾಜಕರಾಗಿ ಓಡಾಡ್ತಿದ್ದೆ. ಅವ್ರ ಪಾಡಿಗೆ ಅವ್ರು ಕೂತಿದ್ದಾರೆ ವಿವೇಕಾನಂದರು. ಇವನು ಬಂದ ಪೋಸ್ಟ್ ಮಾಸ್ಟರ್. ಇವ್ರು ನೋಡಿದಾಗ ಇವನು ಏನು ಅನಿಸ್ತು, ಏನೋ ವಿಶೇಷವಾದ ವ್ಯಕ್ತಿ, ಇವ್ರು ಯಾರು ಸಾಮಾನ್ಯರಲ್ಲಿ, ಈ ಸನ್ಯಾಸಿ ಏನೋ ಅವನಿಗೇನೋ ಅಲ್ಲೇ ಅನ್ನಿಸ್ತು. ಒಂದು 5-10 ನಿಮಿಷ ಮಾತಾಡ್ಸ್ದ, ಅವ್ನ ಸ್ಫೂರ್ತಿ ಬಂತು. ತಕ್ಷಣ ಹೋಗಿ ಅವ್ನು ಹೇಳ್ದ, ಅವ್ನು ನಿಮ್ಮ ಜೊತೆ ಬರ್ತೀನಿ, ನನ್ನ ಜೊತೆ ಬರ್ಬೇಕಂದ್ರೆ ಎಲ್ಲ ಬಿಟ್ಟು ಬರಬೇಕು, ಒಂದು 10 ನಿಮಿಷ ತಾಳಿ. ಹೋಗಿ ಅಲ್ಲೇ ರೆಸಿಗ್ನೇಷನ್ ಕೊಟ್ಟು ಬಂದ್ಬಿಟ್ಟ ಅವನು. ಸ್ಟೇಷನ್ ಮಾಸ್ಟರ್ ಬಿಟ್ಟು ಬಂದ. ಉತ್ಸಾಹ ಇತ್ತು, ಆದರೆ ಇವ್ರ ಜೊತೆ ಇರೋಷ್ಟು ತಯಾರಿ ಆಗಿಲ್ಲ ಅವನು. ಅದು ಉತ್ಸಾಹದಿಂದ ಬಂದ. ಸರಿ, ಇವ್ರಿಗೆ ಇಷ್ಟ ಇಲ್ಲ ವಿವೇಕಾನಂದಗೆ. ಅವನು ಹೇಳ್ದ, ನೀವು ಎಲ್ಲಿ ಹೋದ್ರೂ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ. ನಾನು ಪರಿವ್ರಾಜಕನಾಗಿ ಹೊರಟಿನಪ್ಪ, ನನ್ನ ಹಿಂದೆ ಬರಬೇಡ, ನೀನು ಎಲ್ಲರೂ ಹೋಗಿ ಪರವಾಗಿಲ್ಲ, ನಾನು ಬೇಕಾದ್ರೆ ಒಂದೊಂದು ಉಪದೇಶ ಕೊಡ್ತೀನಿ, ಕೇಳ್ಕೊಂಡು ಹೊಟ್ಟೋಗು, ನನ್ನ ಹಿಂದೆ ಬರಬೇಡ. ಇವರು ಎಷ್ಟು ಹಿಂದೆ ಬರಬೇಡ ಅಂತ ಹೇಳಿದ್ರು ಅವನು ಬಿಡೋದಿಲ್ಲ. ಸರಿ, ಈಗೆಲ್ಲ ಹೋಗ್ತೀರಿ, ನಾನು ಹಿಮಾಲಯ ಕಡೆ ಹೋಗ್ತಾ ಇದ್ದೇನೆ, ನಾನು ಬರ್ತೇನೆ. ಇವನು ಹೊರಟ. ಈ ಹಿಮಾಲಯದಲ್ಲಿ ಈಗಾದ್ರೂ ಪರವಾಗಿಲ್ಲ, ನಿಮ್ಗೆ ಜಾಗಗಳಿದೆ. ಆಗೆಲ್ಲ ಇನ್ನೂ ಬಹಳ ಕಷ್ಟ ಇತ್ತು, ಭಿಕ್ಷೆ ಸಿಗ್ತಿರಲಿಲ್ಲ. 2 ದಿವಸಕ್ಕೆ ಒಂದ್ಸಲ ಊಟ, 3 ದಿವಸಕ್ಕೆ ಒಂದ್ಸಲ ಊಟ, ಅಲ್ಲಿ ಇಲ್ಲಿ ಎಲ್ಲ ಭಿಕ್ಷೆ ಸಿಕ್ಕಿದ್ರು, ಒಂದೊತ್ತು ಮಾತ್ರ. ಇವನಿಗೆ ಅಭ್ಯಾಸ ಇಲ್ಲ ಸದಾನಂದಗೆ. ಈಗ ತಾನೇ ಬಿಟ್ಟವನ ಮನೆ, ಟೈಮ್ಗೆ ಆಗ್ತಾ ಇತ್ತು. ಈಗ ಎಲ್ಲ ಟೈಮ್ ಕೇಳೋಂಗೆ ಪ್ರಶ್ನೆನೇ ಇಲ್ಲ. ಜೊತೆಗೆ ಗುರುಗಳಿದಾರಲ್ಲ, ಗುರು ಸೇವೆ ಮಾಡಬೇಕು, ನಾವು ಮಲ್ಗೊಳಕ್ ಆಗುದಿಲ್ಲ. ಆದ್ರೆ ಅವನಿಗೆ ನಡೀತಾ ನಡೀತಾ ಯಾತ್ರೆನಲ್ಲಿ ಅವನಿಗೇನಾಗೋಗ್ಬಿಡ್ತು, ಕಾಲು ಊದ್ಕೊಂತು, ಕೈ ಊದ್ಕೊಂತು, ಮೈ ಊದ್ಕೊಂತು, ಮನಸ್ಸು ಊದ್ಕೊಂತು, ನಡೀಕ್ ಆಗ್ತಾ ಇಲ್ಲ. ಈಗ ವಿವೇಕಾನಂದ ಹೇಳ್ತಾನೆ, ನೀವು ಹೊರಟು ಬಿಡಪ್ಪ ಅಂತ. ಇಲ್ಲ ಗುರುಗಳೇ, ನಿಮ್ ಬಿಟ್ಟು ನಾನು ಹೋಗಲ್ಲ ಅಂತ. ಅವನು ಹೇಳ್ತಾ, ಒಳ್ಳೆ ಚಿನ್ನದ ಸರಪಣಿ ಆದಿಲ್ಲ ನೀನು, ನಾನು ಎಷ್ಟು ಆನಂದವಾಗಿದ್ದೆ, ಬಂದು ತಗಲಾಕೊಂಡೆ, ನನಗೆ ಹಿಂಗೆ ಬೈತಾರವ್ರು. ಕಡೆಗೆ ಏನ್ ಮಾಡೋದು, ನಡೀಲಿಕ್ಕೆ ಆಗ್ತಾ ಇಲ್ಲ. ಸರಿ, ವಿವೇಕಾನಂದರು ಇವನು ಪೂರ್ತಿ ಜ್ವರಾಗಿ ಮಲ್ಕೊಂಡ್ಬಿಟ್ಟ. ವಿವೇಕಾನಂದರು ಅಲ್ಲಿ ಇಲ್ಲಿ ಹುಡುಕಿ, ಇವ್ರ ಹತ್ರ ಒಂದು ಆಣೆ ಕಾಸಿಲ್ಲ, ಇವ್ರಿಗೇನು ವ್ಯವಸ್ಥೆ ಮಾಡಕ್ಕಾಗುತ್ತೆ. ಕಷ್ಟಪಟ್ಟು ಯಾರನ್ನ ಕೇಳಿ ಒಂದು ಕುದುರೆ ಬಾಡಿಗೆಗೆ ತಗೊಂತಾರೆ. ಇವನ್ ಕರ್ಕೊಂಡು ಹೋಗ್ಬೇಕಲ್ಲ, ತಗಲಾಕೊಂಡಿದ್ದಾನೆ. ಸರಿ, ಇವನ್ನ ಸದಾನಂದನ್ನ ಕುದುರೆ ಮೇಲೆ ಕೂರಿಸಿದ್ದಾರೆ. ಇವನ್ಗೆ ತಂದೊಂದು ಸಣ್ಣ ಒಂದು ಸೆಟ್ ಬಟ್ಟೆ, ಅದೊಂದೇ ಒಂದು ಗಂಟು. ವಿವೇಕಾನಂದ್ರದ್ದು ಯಾವುದೋ ಒಂದು ಭಗವದ್ಗೀತಾ, ದ ಇಮಿಟೇಷನ್ ಆಫ್ ಕ್ರೈಸ್ಟ್ ವಿವೇಕಾನಂದರು ಇಟ್ಕೊಳ್ತಾ ಇದ್ರು. ಅವ್ರದ್ದೊಂದು ಸಣ್ಣ ಪುಸ್ತಕ, ಒಂದು ಕಮಂಡ್ಲು. ಇವನು ತನ್ನ ಬ್ಯಾಗನ್ನು ತಾನು ಇಟ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ದ, ಅದನ್ನೂ ವಿವೇಕಾನಂದರಿಗೆ ಕೊಟ್ಟ. ಅದ್ರಲ್ಲಿ ಏನಿತ್ತು ಗೊತ್ತೇನೋ, ಅವನ್ ಚಪ್ಪಲಿ ಕೂಡ ಹಾಕೊಳಕ್ ಆಗ್ತಾ ಇಲ್ಲ, ಯಾಕೆ ಕಾಲೆಲ್ಲ ಉತ್ಕೊಂಡಿದೆ. ಆ ಚಪ್ಪಲಿ ಗಂಟು ವಿವೇಕಾನಂದ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ ಇವನ್ಗೋಸ್ಕರ. ಅದಕ್ಕೆ ಅವನ್ ಸದಾನಂದರಿಗೆ ಹೇಳ್ತಾ, ಏನೋ ಮಾರೆ, ನೀನ್ ಕಟ್ಕೊಂಡು ಶಿಷ್ಯನ್ ಚಪ್ಪಲಿ ನಾನು ಹೊತ್ಕೊಳಂಗ ಆಯ್ತಲ್ಲ, ಎಂತ ಶಿಷ್ಯ ಸಿಗ್ತೀವ ನೀನ್ ನನಗೆ. ಅವನು ಬೇಲೂರು ಮಠಕ್ಕೆ ಬಂದ ಮೇಲೆ ವಿವೇಕಾನಂದರು ಒಂದ್ಸಲ ಹೇಳಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಅಮೋಘವಾದ ವ್ಯಕ್ತಿತ್ವ. ಶ್ರೀ ಮಹಾದೇವರು ಶಿಷ್ಯರಿದ್ದಾರೆ, ಅಲ್ಲಿ ಬ್ರಹ್ಮಾಂದು ಶಿಷ್ಯಿದ್ದಾರೆ, ಈ ಕಡೆ ಪ್ರೇಮಾಂದು ಶಿಷ್ಯಿದ್ದಾರೆ. ಇದೆಲ್ಲ ಬಿಟ್ಟು ವಿವೇಕಾನಂದ ಶಿಷ್ಯ ಒಂದಷ್ಟು ಜನ ಇದ್ದಾರೆ. ಅವರು ಡೈರೆಕ್ಟ್ ಡಿಸೈಪಲ್ಸ್ಗೆ ಬಿಡಲಿಲ್ಲ, ಅಲ್ಲಾಡ್ತಿದ್ರು. ಕೆಲವರು ಜನರಲ್ ಸೆಕ್ರೆಟರಿ ಆದ್ಮೇಲೆ ಅಖಂಡಾಂಧ್ರಲ್ಲ ಇನ್ನೂ ಇದ್ರು. ಅಖಂಡಾಂಧ್ರ ಸರ್ಗಾಚಿಲಿ ಇದ್ರು. ನಮ್ಮಲ್ಲಿ ವಿವೇಕಾನಂದ ಹೇಳ್ತಾರೆ, ಯು ಹ್ಯಾವ್ ಟು ಮೇಂಟೈನ್. ಇವತ್ತು ಬೇಲೂರು ಮಠದಲ್ಲಿ ಡೈರಿ ಮೇಂಟೈನ್ ಮಾಡಿ, ಪ್ರತಿನಿತ್ಯ ಡೈರಿ ಮೇಂಟೈನ್ ಮಾಡ್ತಾರೆ. ಯು ಹ್ಯಾವ್ ಟು ಅವ್ರಿಗೆ ಗೊತ್ತು, ಬೇರೆಯವ್ರ ಡಿಸೈಪಲ್ಸ್ಗೆ, ಬ್ರಹ್ಮಾನ್ ಡಿಸೈಪಲ್ಸ್, ಹೋಲಿ ಮದರ್ ಡಿಸೈಪಲ್ಸ್ಗೆ ಇದೆಲ್ಲ ಹೇಳಿದ್ರೆ ಆಗಲ್ಲ, ನನ್ನ ಡಿಸೈಪಲ್ಸ್ಗೆ ಹೇಳಬೇಕು ಅಂತೇಳಿ ವಿವೇಕಾನಂದ ಖಾತ್ರಿ ಮಾಡಿದ್ರು. ಯು ಹ್ಯಾವ್ ಟು ಮೇಂಟೈನ್ ಎ ಡೈರಿ ಅಂತ. ಈ ಡೈರೆಕ್ಟ್ ಡಿಸೈಪಲ್ಸ್ಗೆ ಶರೀರದ ಮೇಲೆ ಮನಸ್ಸಿಲ್ಲ, ಇನ್ ಡೈರಿಯಲ್ಲಿ ಮೇಂಟೈನ್ ಮಾಡ್ತಾರೆ. ಆದ್ರೆ ಇವ್ರಿಗೆ ಯಾರು ಹೇಳಿದ್ದು, ಗುರುಗಳಾದ ವಿವೇಕಾನಂದರು. ಇವರು ರಿಪೋರ್ಟ್ ಕೊಡದೆ ಬಿಡ್ತಾನೆ ಇರಲಿಲ್ಲ.
ಅದಕ್ಕೆ ಹೇಳ್ತೆ, ಎಂತ ಶಿಷ್ಯರು ಬಂದ್ರಪ್ಪ, ನಾನು ಇಲ್ಲಿವರೆಗೂ ಆನಂದವಾಗಿದ್ದೆ, ಈ ವಿವೇಕಾನಂದ ಶಿಷ್ಯರೆಲ್ಲ ಬಂದು ನಮ್ಮ ಮನಸ್ಸಿನ ಶಾಂತಿ ಎಲ್ಲ ಹೋಯ್ತು ಅಂದ್ರು ಅವರು. ಅಷ್ಟು ಮಟ್ಟಿಗೆ ಈ ಸದಾನಂದರು. ಈ ಮಧ್ಯದಲ್ಲಿ ಸದಾನಂದರಿಗೆ ಮಠ ಬಿಟ್ಟು ಹೋಗ್ಬೇಕು ಅಂತ, ಯಾರಪ್ಪ ಸಂಘದಲ್ಲಿ ಸನ್ಯಾಸ ತಗೊಂಡು ಜೀವನ ನಡೆಸ್ತಾರೆ, ಬೇಡ ಸಾಕು ಅಂತ. ಆವಾಗ ವಿವೇಕಾನಂದ ಹತ್ರ ಬಂದು, ಸ್ವಾಮಿ ನಾನು ಹೊರಟ್ಬಿಟ್ಟು ಹಿಮಾಲಯದಲ್ಲಿ ಕುಟಿಯ ಕಟ್ಕೊಂಡಿರ್ತೀನಿ ಅಂತ. ಅದಕ್ಕೆ ವಿವೇಕಾನಂದ ಯಾವಾಗಲೂ ಅವ್ರ ಅಸ್ತ್ರ ಏನು ಹೇಳ್ತಾ ಇದ್ರು ಗೊತ್ತಾನಲ್ಲಿ, ನಿನ್ ಚಪ್ಪಲಿ ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ದೀನಿ, ನಾನಿರೋ ಹೊತ್ತಿಗೆ ನೀನು ಇಲ್ಲೇ ಇರಬೇಕು. ಅಂದ್ರೆ ಈ ಕರುಣೆ ಇರ್ತಲ್ಲ ಇಲ್ಲಿ, ಇದು ಯಾಕೆ ಹೇಳಿದ್ರೆ ಇದೆಲ್ಲ ಕರುಣಾ ಘನದ ಬೇರೆ 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 ರೂಪಗಳು. ನಮ್ ಲಾಟು ಮಹಾರಾಜ್ಗೂ ಕೂಡ ಯಾರೋ ಒಬ್ರು, ಇದು ಹರ್ಷಂಜಿ ಮಹಾರಾಜ್ ಕೂಡ ತುಂಬಾ ಸಲ ಹೇಳ್ತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ ಇದನ್ನೆಲ್ಲ. ಲಾಟು ಮಹಾರಾಜ್ ಕೂಡ ಯಾರೋ ಒಬ್ರು, ಅವ್ನು ಬರೀ ಕಾಲ್ ಹೊಡೆದ, ಬಿಹಾರದಿಂದ ಬಂದು ಅವ್ನ ಪಾಪ ಚಾಪ್ರಾಯಿಂದ ಹಸು ಮೇಯಿಸ್ತು, ಅವ್ನು ಓದೇ ಇಲ್ಲ, ಅವನ ಕಾಲಿಗೆ ಚಪ್ಪಲಿ ಹಾಕೇ ಇದ್ದೇ ಇಲ್ಲ. ಅವನಿಗೆ ಯಾರೋ ಭಕ್ತರು ನೋಡಿ ಪರಮಹಂಸ ಸೇವೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಒಂದು ಚಪ್ಪಲಿ ಪ್ರೆಸೆಂಟ್ ಮಾಡಿದ್ರು. ಪಾಪ ಅವನಿಗೇನು ಲಾಟು, ಅವನಿಗೇನು ಆ ಚಪ್ಪಲಿ ನೋಡ್ಕೊಳ್ಳೋಷ್ಟು ಇಲ್ಲ. ನಮ್ದು ಏನೇನೋ ನೋಡ್ಕೊಳ್ಳೋಷ್ಟು ಗೊತ್ತಿರುತ್ತೆ, ಅವನಿಗೆ ಆ ಚಪ್ಪಲಿ ನೋಡ್ಕೊಳಕ್ಕೂ ಆಗ್ತಾ ಇಲ್ಲ. ಅವನೇನ್ ಮಾಡ್ದ, ಹೊರಗಡೆ ಇಟ್ಟಿದ್ದ ಕೋಣೆನಲ್ಲಿ, ಈ ರಾತ್ರಿ ಅಲ್ಲಿ ನರಿ ನಾಯಿ ಎಲ್ಲ ಓಡಾಡ್ತಿರುತ್ತಲ್ಲ, ಯಾವುದೋ ಒಂದು ಹೊತ್ಕೊಂಡು ಹೋಗ್ಬಿಟ್ಟಿದೆ, ಒಂದಿದೆ ಇನ್ನೊಂದಿಲ್ಲ. ಇವನ್ ಲಾಟುದ್ ಏನ್ ಹೇಳಿ ನಿಯಮ, ಎದ್ದ ತಕ್ಷಣ ಮೊದಲು ಪರಮಹಂಸನ್ ನೋಡ್ಬೇಕು, ಆಮೇಲೆ ಮಿಕ್ಕಿದ್ದು. ಅವನಿಗೆ ಕಾಣದೇ ಪಂಚವಟಿಗೆಲ್ಲ ಹೋಗಿದ್ರೆ ಅವ್ನು ಕಣ್ ಮುಚ್ಕೊಂಡೆ ಪಂಚವಟಿ ಹತ್ರ ಓಡ್ತಾ ಇದ್ದ, ಕೂಗ್ತಾ ಇದ್ದ ಅವ್ನು ಪರಮಹಂಸ ಅಂತ, ಪರಮಹಂಸನ್ ಠಾಕೂರ್ ಅಂತ ಕೂಗ್ತಾ ಇದ್ದ. ಅವ್ರು ಎಲ್ಲಿದ್ರು ಯಾವ ಅವಸ್ಥೆ ಇದ್ರು ಅವ್ನು ಬಂದು ಎದುರುಗಡೆ ನಿಂತ್ಬೇಕು, ಅವ್ರು ಮುಟ್ಟಿದ್ಮೇಲೆ ಕಣ್ ಬಿಟ್ಮೇಲೆ ಆಮೇಲೆ ಒಂದು ಕೆಲಸ ಮಾಡ್ತಾ ಇದ್ದ. ಅವ್ರು ನೋಡ್ದೆ ಅವನು ಯಾವತ್ತು ಕಣ್ ತೆರಿತಾನೆ ಇರಲಿ, ಬೆಳಗ್ಗೆ ಎದ್ದಾಗ ಮೊದಲು ಪರಮಹಂಸರು ನೋಡ್ಬೇಕು, ಅವ್ರು ಎಲ್ಲೇ ಇರಲಿ, ಅವನ ನಿಯಮ. ಈಗ ಅವನಿನ್ನೂ ಮಲಗಿದ್ದ ಅವ್ರ ಕೋಣೆಯಲ್ಲಿ. ಶ್ರೀರಾಮಕೃಷ್ಣ ಹೊರಗಡೆ ಬಂದ್ರು, ನೋಡ್ತಾರೆ ಒಂದೇ ಚಪ್ಪಲಿ ಇದೆ. ಪಾಪ ಇವ್ ಚಿಕ್ಕ ಹುಡುಗ, ಇವನು ಎಷ್ಟು ಅಳ್ತಾನ, ಎದ್ದ ಮೇಲೆ ಚಪ್ಪಲಿ ಇಲ್ಲ ಅಂದ್ರೆ. ಇವನ್ ಚಪ್ಪಲಿ ಹುಡ್ಕೊಂಡು 1 ಗಂಟೆ ಎಲ್ಲ ಹುಡುಕಿದ್ರು, ಅದು ಯಾವುದೋ ತೋಪಿನ ಒಳಗಡೆ ಬುಷದ ಒಳಗಡೆ ಅದು ಚಪ್ಪಲಿ ಬಿಟ್ಟಿತ್ತು. ಆ ಚಪ್ಪಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಏನೋ ಲಾಟುಗೆ ಬೇಜಾರಾಗುತ್ತೆ ಅಂತ, ಅದೇನೋ ಒಂದೇ ಒಂದು ಚಪ್ಪಲಿ. ಇದು ನೋಡಿ ಉದಾಹರಣೆಗೆ ಇಷ್ಟೇ, ಅದೇ ಭಾವನೆ. ಅವನು ಕೇಳ್ತಾನೆ, ಏನು ಮಹಾಶಯರೇ ನೀವು ನನ್ನ ಗುರುಗಳು, ನೀವು ನನ್ನನ್ನ ಅಂತ. ಅಲ್ಲಪ್ಪ, ಅದೆಲ್ಲ ಮರ್ತು ಬಿಡು, ನಿನಗೆ ಬೇಸರ ಆದರೆ ನನಗೆ ತುಂಬ ದುಃಖ ಆಗ್ತದೆ. ನೀನು ಈ ಚಪ್ಪಲಿ ಇಲ್ಲ ಅಂತೇಳಿ ಬೇಸರ, ಇಲ್ಲಿ ನನ್ನ ಜೊತೆ ಇರೋರೆಲ್ಲ ಆನಂದವಾಗಿ. ಪರಮಹಂಸರದ ಒಂದು ಕಂಡೀಷನ್ ಇದೆ, ಅವನ ಹೆಸರು ಹೇಳೋರೆಲ್ಲ ಆನಂದವಾಗಿರ್ಬೇಕು, ಅವನಿಗೆ ಅದು ಬಹಳ ಇಷ್ಟ. ಒಂದು ನೆನ್ನೆ ಹೇಳಿದ್ರೆ ಒಂದು ಸತ್ಯವಾಕ್ಯ ಪರಿಪಾಲನೆ ಅದು. ಇನ್ನೊಂದು ನೀವು ನೋಡಿ, ಅವನ ಹೆಸರು ಹೇಳ್ಕೊಂಡಿರೋ ತುಂಬಾ ಆನಂದವಾಗಿರ್ತಾರೆ, ಗಮನಿಸಿ ನೀವು. ಅದಕ್ಕೆ ಅದನ್ನು ಇಷ್ಟಪಡ್ತಾನೆ ಪರಮಹಂಸ, ಆನಂದವಾಗಿರ್ಬೇಕು ಅಂತ. ಅದಕ್ಕೆ ಈ ಒಂದು ಸಣ್ಣ ವಿಚಾರ ಆದ್ರೂ ಕೂಡ ಹೀಗೆ ಅವನು ಅಂದ್ರೆ ಮನಸ್ಸು ಶರೀರದ ಮೇಲೆ ಇರಬೇಕು. ಅದು ಭಾವ ಸಮಾಧಿಗೆ ಹೋದೆ ಬೇರೆ ಪ್ರಶ್ನೆ. ಅದಕ್ಕೆ ಇದು ಈ ನಮ್ಮ ಕರುಣಾ ಘನನ ಹಲವು ಮುಖಗಳಿದು. ಆಮೇಲೆ ಇನ್ನೊಂದೇನು, ಕರ್ಮ ಕಠೋರ್ ಬಂದ್ವಿ. ಈ ಇನ್ನು ಕಾಶಿಪುರ್ ಗಾರ್ಡನ್ ಹೌಸಲ್ಲಿ ಇದ್ದಾಗಲೂ ಕೂಡ ಪರಮಹಂಸರು ಇವ್ರ ಶಿಷ್ಯರೆಲ್ಲ ಭಕ್ತರನ್ನ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಇವ್ರು ಮಾತಾಡಿ ಹೆಚ್ಚಾಗತ್ತೆ. ಅವನು ಸರ್ಕಾರ ಕೂಡ ಹೇಳಿದ್ದ, ಅಯ್ಯೋ ನೀವು ಹೆಚ್ಚಿಗೆ ಮಾತಾಡಬೇಡಿ, ಇದೆಲ್ಲ ನೋವು ಜಾಸ್ತಿ ಆಗುತ್ತೆ. ಇದು ಮೈ ಮಾಸ್ಟರ್ ಸ್ವಾಮೀಜಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನ. ನಾನು ಬೇಕಾದ್ರೆ 20,000 ಜನ್ಮಗಳನ್ನು ತೆಗೆದುಕೊಳ್ತೇನೆ ಒಬ್ಬ ಮಾನವನಾಗಿ ಅಂತ ಮಾತು ವಿವೇಕಾನಂದ ಹೇಳ್ತಾರೆ. ಐ ಕ್ಯಾನ್ ಟೇಕ್ 20,000 ಬರ್ತ್ ಫಾರ್ ದ ಸೇಕ್ ಆಫ್ 1 ಮ್ಯಾನ್. ಇದು ಪರಮಹಂಸರ ಮಾತಿದು. ಅದು ಕರುಣಾಘನ. ಅದರದ್ದೆಲ್ಲ ಸಾಕಷ್ಟು ರೂಪಗಳು ಕಾಶಿಪುರ್ ಗಾರ್ಡನ್ ಹೌಸಲ್ಲಿ ಬರುತ್ತೆ. ಅದ್ರ ಜೀವನ ಮತ್ತೆ ಶ್ರೀರಾಮಕೃಷ್ಣ ವಚನ ವೇದ ಮತ್ತು ಡೈರೆಕ್ಟ್ ಡಿಸೈಪಲ್ ರೆಮಿನಿಸೆನ್ಸಸ್, ಇದು 3 ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ, ಅದು ಪೂರ್ಣ ರೂಪ ಸಿಗುತ್ತೆ. ಕರ್ಮ ಕಠೋರು ಯಾವ ರೀತಿ ಕರ್ಮ ಕಠೋರು ಅಂದ್ರೆ ಕಠೋರವಾದ ಕರ್ಮಗಳನ್ನು ಮಾಡಿದೆ. ಯಾರು ಆಗ ಅನ್ಸಲ್ವ, ಈಗ ವಿವೇಕಾನಂದರು ಜಗತ್ತೆಲ್ಲ ಸುತ್ತಿ ಕರ್ಮ ಕಠೋರ್ ಹೇಳ್ಬೋದು. ಮಾತೆಯವರು ಕೂಡ ನಮ್ಮಂತವ್ರನ್ನ ಎಷ್ಟು ಜನ, ಒಂದು 32 ವರ್ಷ ಸುಮಾರು ಭಕ್ತರು ನೋಡ್ಕೊಂಡ್ರು. ಆ ಜಯರಾಮ್ ಪಾಟೀಲ್ ಇದ್ದು ಇಲ್ಲಿ ಉದ್ಬೋಧನಕ್ಕೆ ಬಂದು ಕಾಮಾರ್ಪುರಕ್ಕೆ ಹೋಗಿ ದಕ್ಷಿಣಕ್ಕೂ ಬಂದಿದ್ರಲ್ಲ, ಬೆಂಗಳೂರಿಗೂ ಬಂದಿದ್ರಲ್ಲ. ಆ ಥರ ಕಠೋರವಾದ ಕರ್ಮ ಕಾಣೋದಿಲ್ಲ ಅಲ್ಲಿ. ಆದರೆ ಇಲ್ಲಿ ಕ್ಷಾತ್ರ ತೇಜದ ಮೂಲಕ ರಾಮನಾಗಿಯೋ ಕೃಷ್ಣನಾಗಿಯೋ ಕಠೋರವಾದ ಕರ್ಮ ವ್ಯಕ್ತವಾಗೋದಿಲ್ಲ ಪರಮಹಂಸನಲ್ಲಿ. ಅವನು ಕಠೋರವಾದ ಕರ್ಮ ಯಾವ ರೀತಿ ಮಾಡಿದ್ದು ಅಲ್ಲ, ಒಂದು ಭಾವಿಸಿ ಅವನು ಮಾಡಿದಂತ ದಾಸ್ಯ ಭಾವ ಸಾಧನೆ ಏನು, ಹನುಮಂತ ತನ್ನ ತಾನು ಭಾವಿಸಿ ಅವನು ಸ್ಪೈನಲ್ ಗ್ರೂ ಕೂಡ 3 ಇಂಚು ಬೆಳೆದಿತ್ತಂತೆ. ಬಾಲ ತನ್ನನ್ನು ತಾನು ಕಪಿ ಅಂತ ಭಾವಿಸಿ ಶರೀರ ಕೂಡ ಅದಕ್ಕೆ ಸಹಾಯ ಮಾಡ್ತು. ರಾಧೆ ಅಂತ ಭಾವಿಸಿ ಶರೀರ ಸ್ತ್ರೀ ಆಯಿತು. ಆಮೇಲೆ ಇವನು ಅದ್ವೈತ ಸಾಧನೆ ಅಂತ ಕೈ ಹಿಡ್ದ. ಎಲ್ಲಿವರೆಗೂ ಮಾಡ್ದ, 6 ತಿಂಗಳು ನಿದ್ದೆ ಮಾಡಿಲ್ಲ ಅವನು, ಎಲ್ಲಿವರೆಗೂ ನಿದ್ದೆ ಮಾಡಿಲ್ಲ. ಈ ಶರೀರಕ್ಕೆ ಮಲಗಬೇಕು ಅಂತ ಮರ್ತೋಯ್ತು.
ಎಲ್ಲಿವರೆಗೂ ಮರ್ತೋಯ್ತು, ಕಂಡ್ರಪ್ಪೆ ಮುಚ್ಚೋದೇ ಮರ್ತೋಯ್ತು ಶರೀರಕ್ಕೆ. ಅದಕ್ಕೆ ಪರಮಹಂಸಕ್ಕೆ ಭಯ ಆಯ್ತು, ಇದೇನಪ್ಪ ಇದು ಕಂಡ್ರಪ್ಪೆ ಮುಚ್ತಾ ಇಲ್ಲವಲ್ಲ ನಂದು, ಹಿಂಗೆ ತೆರ್ಕೊಂಡಿದೆ. ಅದಕ್ಕೆ ಅವನೇನ್ ಮಾಡಿದ, ಬೆಟ್ಟನ ಒಳಗೆ ಹಾಕೊಂತಾನ, ಆದ್ರೂ ಕಂಡ್ರಪ್ಪೆ ಮುಚ್ಚೋದಿಲ್ಲ. ನಮ್ಗೊಂದು ಧೂಳು ಬಿದ್ದರೆ ಕಣ್ಣು ಮುಚ್ಚತ್ತೆ, ಕಣ್ಣು ನೀರು ಬರುತ್ತೆ. ಅವನು ಬೆಟ್ಟನ್ನು ಹಾಕೊಂಡು ಕಂಡ್ರಪ್ಪೆ ಮುಚ್ಚಲಿಲ್ಲ. ಆ ಮಟ್ಟದ ಕಠೋರವಾದ ಸಾಧನೆ ಇನ್ನೂ ದೀರ್ಘವಾಗಿದೆ. ಇಫ್ ಪಾಸಿಬಲ್ ವಿ ಸಿ ದಿವ್ಯ ಭಾವಕ್ಕೆ ಬಂದಾಗ ಇದನ್ನೆಲ್ಲ ವರ್ಣನೆ ಸ್ವಲ್ಪ ತೆಗೆದುಕೊಳ್ಳೋಣ. ಅವನು ಮಾಡಿದಂತ ಒಂದೊಂದು ಹೆಜ್ಜೆ ಇದೆಯಲ್ಲ, ಒಂದು ಸಾಧನೆ ಅಪ್ರತಿಮವಾದಂತ ಸಾಧನೆ ಇದೆ ಎಲ್ಲವೂ ಕೂಡ. ಆಮೇಲೆ ಇದಕ್ಕೆ ಎಲ್ಲವೂ ಮುಕುಟಪ್ರಾಯವಾದಂತೆ ಕೊನೆಯಲ್ಲಿ ಸಾಧನೆ ಕೊನೆ ಹಂತ ಹೆಂಗ್ ಬಂತೇಳಿ ಪರಮಹಂಸರದು ಲಾಸ್ಟ್ ಸ್ಟೇಜ್ 12 ವರ್ಷ ಸಾಧನೆ ಮುಗಿತು. ಮುಗಿದ ಮೇಲೆ ಕೊನೆಯಲ್ಲಿ ಎಲ್ಲಿಗೆ ಬಂದು ನಿಲ್ಸಿದ್ರು, ತಮ್ಮ ಪತ್ನಿಯನ್ನೇ ಮಣೆ ಮೇಲೆ ಕೂರಿಸಿ ಷೋಡಶಿ ಅಂತ ಪೂಜೆ ಮಾಡಿದಲ್ರಿ. ಏನ್ರಿ ಬಾ, ನಂಗೆ ನೆನ್ಸಿದಾಗೆಲ್ಲ ಜುಮ್ ಅನ್ಸುತ್ತೆ. ಇದು ಯಾರಾದ್ರೂ ಪರಮಹಂಸಗೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೇನು? ಇದೆಲ್ಲವೂ ಕೂಡ ಕಠೋರವಾದ ಸಾಧನೆಗಳು. ಇದಕ್ಕೆ ಕರ್ಮ ಕಠೋರ. ವಿವೇಕಾನಂದರು ಎಷ್ಟು ಚೆನ್ನಾಗಿ ಒಂದೊಂದೇ ಪದದಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ನೋಡಿ. ಇದು ಯಾರಾದ್ರೂ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇದನ್ನ. ಆಮೇಲೆ ಏನ್ ಮಾಡ್ದ, ಬರೀ ಪೂಜೆ ಮಾಡಿ ಬಿಟ್ಟಿದ್ದಲ್ಲ, ಇಡೀ ನನ್ನ ಸಾಧನೆಯ ಫಲನ ನಿನಗೆ ಕೊಡ್ತಾನೆ. ಜಪಮಾಲೆ ಕೂಡ ಮಾತೆಯವರು ಕೊಟ್ಟು ಬಿಡ್ತಾರೆ. ಎಲ್ಲ ನೀನೇ ಇಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ತನ್ನ ಪತ್ನಿಗೆ, ನನ್ನ ಸಾಧನೆಯ ಫಲ ನಿನಗೆ. ವಾಟ್ ಈಸ್ ದಟ್? ಇದನ್ನೆಲ್ಲ ಧ್ಯಾನಿಸ್ಬೇಕು, ಸುಮ್ಮನೆ ಮಾತಾಡಿದ್ರು ಆಗುದಿಲ್ಲ. ವಿ ಹ್ಯಾವ್ ಟು ಮೆಡಿಟೇಟ್ ಆನ್ ಆಲ್ ದೋಸ್ ಕಾನ್ಸೆಪ್ಟ್ಸ್. ಅದಕ್ಕೆ ಕಠೋರ, ಅದಕ್ಕೆ ಪರಮ ವಿವೇಕಾನಂದಕ್ಕೆ ಕರ್ಮ ಕಠೋರ ಅಂತ ಮಾತನ್ನು ಸೇರಿಸ್ತಾನೆ. ಪ್ರಾಣಾರ್ಪಣ ಜಗತ ತಾರಣ. ಪ್ರಾಣಾರ್ಪಣ ಅಂತಂದ್ರೆ ಈ ಜಗತ್ತಿನ ಹಿತಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿಕೊಂಡವನು. ಇದಕ್ಕೆ ನಿಮಗೆ ಶಾಸ್ತ್ರೀಯವಾಗಿ ಏನಾದರೂ ಇದರ ಅರ್ಥ ಗೊತ್ತಾಗಬೇಕು ಅಂದ್ರೆ ಪುರುಷ ಸೂಕ್ತಕ್ಕೆ ಹೋಗ್ಬೇಕು. ನಾನು ಅದನ್ನ ಸಮಯ ಆಗೋದಿಲ್ಲ ಈಗ ಅದಕ್ಕೆ ಪುರುಷ ಸೂಕ್ತಕ್ಕೆ ಹೋಗಕ್ಕೆ. ಬಟ್ ಅದರಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಈ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ಯಜ್ಞ, ಕುಂಡ, ಅಗ್ನಿ, ಮತ್ತೆ ಅದಕ್ಕೆ ಸ್ತೂಪಕ್ಕೆ, ಆ ಅಗ್ನಿಗೆ ಕೊಡ್ಬೇಕಂತ ಒಂದು ಏನ್ ಪ್ರಾಣಿ ಪಕ್ಷಿ ಏನೇನಿರುತ್ತೋ, ಪುರೋಡಶ ಇತ್ಯಾದಿ ಎಲ್ಲವೂ ಕೂಡ ತಾನಾಗೆ ಆಗ್ತಾನೆ ಪುರುಷ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಅವನ ಪುರುಷ ಅಂತಾನೆ, ಪುರುಷೋತ್ತಮ ಪುರುಷ ಅಂತ ಕರೆಯೋದು. ವಿರಾಟ್ ಪುರುಷ ಅಂತ ಬರ್ತದ್ರಲ್ಲಿ. ಆ ವಿರಾಟ್ ಪುರುಷ ತಾನಾಗೆ ಎಲ್ಲವನ್ನೂ ಆಗಿ ಯಜ್ಞ ಭಾವದ ಇದನ್ನ ಸ್ವಲ್ಪ ಈ ಭಾವವನ್ನ 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಯಜ್ಞ ಭಾವವನ್ನ ಈ ಪುರುಷ ಸೂಕ್ತದ ಆಧಾರದ ಮೇಲೆ ಈ ಭಾವನೆಗಳು ಅಲ್ಲೂ ವ್ಯಕ್ತವಾಗಿದೆ. ಭಗವದ್ಗೀತೆ 4ನೇ ಅಧ್ಯಾಯ, ಯಜ್ಞಾತಾಂ ಕರ್ಮಣೋ ನಿತ್ರ. ಅದಕ್ಕೆ ಇಲ್ಲಿ ಆ ಪುರುಷ ಸೂಕ್ತದಲ್ಲಿ ಅವನು ತನ್ನನ್ನೇ ತಾನು ಎಲ್ಲ ರೀತಿಯಾಗಿ ಅರ್ಪಣೆ ಮಾಡ್ಕೊಳ್ತಾನೆ. ಆಮೇಲೆ ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ ಎಲ್ಲ ಹುಟ್ಟಿದ್ರು ಅಂತ. ಮನ್ಸು, ಚಂದ್ರ, ಸೂರ್ಯ, ಮನ್ಸಿಂದ ಚಂದ್ರ ಹುಟ್ಟಿದ ಅಂತ ಬರುತ್ತೆ, ಕಣ್ಣಿಂದ ಸೂರ್ಯ ಹುಟ್ಟಿದ. ಎಲ್ಲವೂ ಕೂಡ ಆ ಪುರುಷನೇ ಆಗಿ ತನ್ನನ್ನು ತಾನು ಕೊಟ್ಕೊಂಡು ಈ ಸೃಷ್ಟಿಯನ್ನ ಮಾಡ್ತಾನಂತೆ. ಅದು ಎಷ್ಟು ಸೃಷ್ಟಿ ಮಾಡ್ತಾನೆ? ಮುಕ್ಕಾಲ್ ಭಾಗ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ, ಕಾಲ್ ಭಾಗ ಮಾತ್ರ ಮ್ಯಾನಿಫೆಸ್ಟೆಡ್ ರಿಯಾಲಿಟಿ. ಆ ಕಾಲ್ ಭಾಗವೇ ಎಲ್ಲ ಚಕ್ರದಲ್ಲೂ ಇದು ಮಾತ್ರ ಉಳಿಯೋದು. ಆ ಮುಕ್ಕಾಲ್ ಭಾಗ ಯಾರಿಗೂ ಅರ್ಥವಾಗಲ್ರಿ. ಅದು ಹಾಗೆ ಅನಿತ್ಯ, ಅನಂತವಾಗಿ ಅತೀಂದ್ರಿಯವಾಗಿ ಉಳ್ಕೊಂಡು ಹೋಗ್ಬಿಡುತ್ತೆ. ಇಟ್ ಇಸ್ ಎ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ. ಅತೀತವಾದ ಅನ್ನು ಅರಿಲಿಕ್ಕೆ ಆಗುದಿಲ್ಲ. ಇದನ್ನ ವರ್ಣನೆ ಏನ್ ಮಾಡ್ತೀವಿ? ಇದಕ್ಕೆ ಪ್ರಾಣಾರ್ಪಣ ಜಗತ ತಾರಣ ಅಂತಂದ್ರೆ, ಆ ಕಾಲು ಭಾಗದ ಸೃಷ್ಟಿಯಲ್ಲಿ ತಾನು ಏನ್ ಮಾಡ್ತಾನೋ ಅದು ಈ ಜಗತ್ತಿನ ಹಿತಕ್ಕಾಗಿ ತಾನು ಮಾಡುವಂತ ಸೃಷ್ಟಿ. ಅದು ಪುರುಷ ಸೂಕ್ತದ ವ್ಯಕ್ತ ರೂಪ. ಅದಕ್ಕೆ ನೀವು ಬೇಕಾದ್ರೆ ಮುಂದಕ್ಕೆ ಹೋಗುದು. ಕೃಂತನ ಕಲಿಡೋರ್, ಈ ಕಲಿಯ ಹಗ್ಗವನ್ನ ಕತ್ತರಿಸ್ದ ಅಂತ. ಕಲಿಯ ಹಗ್ಗವನ್ನು ಹೇಗೆ ಕತ್ತರಿಸ್ದ? ವಿವೇಕಾನಂದರು ಈ ಭಾರತದ ಕುಂಡಲಿಯನ್ನು ಜಾಗೃತ ಮಾಡಿದ್ರು ಅಂತ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೋರಲ್ಲಿ ಹೇಳ್ತಾರೆ. ಮಹಾಪುರುಷ ಸ್ವಾಮಿ ಶಿವಾನಂದರು ಅವರು ಕೂಡ ದ ಸೀಕರ್ಸ್ ಆಫ್ ಗಾಡ್, ಆ ಗುರುವಿನಡಿಗೆ ದೇವರಡಿಗೆ ಕನ್ನಡದಲ್ಲಾದ್ರೆ ಅದರಲ್ಲಿ ಕೂಡ ಮಹಾಪುರುಷ ಒಂದು ಮಾತು ಹೇಳ್ತಾರೆ. ಪರಮಹಂಸರು ಬಂದ ಮೇಲೆ ಹೇಗೆ ಸತ್ಯಯುಗ ಪ್ರಾರಂಭ ಆಯಿತು, ಸತ್ಯಯುಗ ಹೇಗೆ ಪ್ರಾರಂಭ ಆಯಿತು ಅಂತಂದ್ರೆ, ಈ ಜಗತ್ತಿನ ರೀತಿ ನೀತಿಯನ್ನು ಧರ್ಮದ ಕಡೆಗೆ ಸ್ವಲ್ಪ ಟಿಲ್ಟ್ ಮಾಡಿದ್ದಂತೆ. ನೀವೆಲ್ಲ ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ, ಇದೆಲ್ಲ ನಡಿಬೇಕು, ಅದಾಗಿದ್ದಕ್ಕೆ ಇನ್ನು ಸರಿ ಹೋಗ್ತದೆ ಇದೆಲ್ಲ ಜಗತ್ತಿನಲ್ಲಿ. ಹಿ ಹ್ಯಾಸ್ ಟಿಲ್ಟೆಡ್. ಆಕ್ಚುಲಿ ಆಲ್ವೇಸ್ ಈ ದ್ವಂದ್ವನ್ನ ಈ ಜಗತ್ತಿನ ತೆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಖ ದುಃಖ, ಲಾಭ ನಷ್ಟ ಇತ್ಯಾದಿ ದ್ವಂದ್ವಗಳು ಎಲ್ಲ ಕಡೆ ಇದ್ದೇ ಇರುತ್ತೆ. ಒಳ್ಳೆಯದ್ದು ಕೆಟ್ಟದ್ದು ಇದ್ದೇ ಇರುತ್ತೆ. ಆದ್ರೆ ಈ ಮಹಾಪುರುಷರು ಅವತಾರ ಆದಾಗ ಏನಾಗ್ತದೆ ಅಂದ್ರೆ, ಹೆಚ್ಚು ಒಳ್ಳೆಯದಿರುತ್ತೆ, ಕೆಟ್ಟದ್ದು ಕಡಿಮೆ ಆಗ್ತದೆ. ಮೋರ್ ಆಫ್ ಗುಡ್ನೆಸ್, ಲೆಸ್ ಬ್ಯಾಡ್. ಇದನ್ನ ವಿವೇಕಾನಂದ ಕೂಡ ಹೇಳ್ತಾರೆ. ಅದಕ್ಕೆ ಅದನ್ನ ಬ್ರಹ್ಮಕುಂಡಲಿನಿ ಜಾಗೃತ ಮಾಡಿದ್ರು ಅಂತ ಮಹಾಪುರುಷ ಹೇಳಿದ್ರು ಅಂದ್ರೆ, ಇನ್ನು
ಧರ್ಮದ ಕಡೆಗೆ ಜಗತ್ತಿನ ದಿಕ್ಕನ್ನು ತಿರುಗಿಸ್ತಾನೆ. ಅದೇ ಕೃಂತನ ಕಲಿಡೋರ್. ಇದು ನೀವು ಇನ್ನು ವಿಚಾರ ಇದೆ, ನಿಧಾನಕ್ಕೆ ಆಲೋಚನೆ ಮಾಡಿ. ಆಮೇಲೆ ಈಗ ಮುಂದಿನ ಸಾಲು, ವಂಚನ ಕಾಮ ಕಾಂಚನ ಅತಿ ನಿಂದಿತ ಇಂದ್ರಿಯ ರಾಗ್ ತ್ಯಾಗೀಶ್ವರ ಹೇ ನರವರ ದೇಹೋಪದೆ ಅನುರಾಗ್. ವಂಚನ ಕಾಮ ಕಾಂಚನ ಅತಿ ನಿಂದಿತ ಇಂದ್ರಿಯ ರಾಗ್. ವಂಚನ ಕಾಮಕಾಂಚನ, ಇಡೀ ರಾಮಕೃಷ್ಣ ವಚನ ವೇದವನ್ನು ನೀವು ಓದ್ತಾ ಇದ್ರೆ ಕಾಮಕಾಂಚನ ತ್ಯಾಗ ಅಂತ ಪರಮಹಂಸರು ಎಷ್ಟು ಸಲ ಹೇಳಿದಾರೋ ಅಷ್ಟು ಸಲ ಹೇಳಿದ್ದಾರೆ ಅಲ್ಲಿ. ಅದರ ಅದು ಒಂದು ಪಲ್ಲವಿ, ಅದು ಪರಮಹಂಸರ ಪಲ್ಲವಿ ಒಂದು ರೀತಿ. ಇಲ್ಲಿ ವಂಚನ ಅಂತಂದ್ರೆ ಎರಡು ಅರ್ಥದಲ್ಲಿ ತಗೋಬಹುದು. ಅವನೇನ್ ಮಾಡ್ದ, ಮುಂದಿನ ಪದಗಳನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಅತಿನಿಂದಿತ ಇಂದ್ರಿಯ ರಾಗ. ಇಂದ್ರಿಯಕ್ಕೆ ಅನುರಾಗ, ತನ್ನ ಇಂದ್ರಿಯದ ಅರ್ಥದ ಮೇಲೆ ಅನುರಾಗ ಇರುತ್ತೆ. ಆ ಇಂದ್ರಿಯದ ಅನುರಾಗವನ್ನು ಅರ್ಥದಿಂದ ಹಿಂದಕ್ಕೆ ತೆಗೆದುಕೊಂಡು ಅತಿನಿಂದಿತನಾಗಿ ಅವನು ಯಾವಾಗ ಕಾಮಕಾಂಚನವನ್ನು ವಂಚಿಸಿದ ಮೇಲೆ, ಅರ್ಥ ಇನ್ನೊಂದು ಹೇಳ್ತೀನಿ, ಏನು ಟೆನ್ಷನ್ ಮಾಡ್ಕೊಬಿಡಿ, ಈಗ ಇಷ್ಟುದ್ದ ಕೇಳ್ತಾ ಇದ್ದಾರಲ್ಲ ಅಂತ. ನಮ್ಗೆ ಪದ ಅರ್ಥ ಹಾಗಾಗೆ ಬರ್ತಿರ್ತಾನೆ, ನಾನು ಆದಷ್ಟು ಎಳೆದು ಹೇಳ್ತಿರ್ತೀನಿ, ಇನ್ನೂ ಅದು ಮೂಲದಲ್ಲಿ ಬರುತ್ತೆ ನಮ್ಗೆ ಅರ್ಥ. ಇವಾಗ ನೋಡಿ, ಪಂಚಭೂತಗಳಿದೆ. ಪಂಚಭೂತಗಳು ಆದರೆ ಅಗ್ನಿ, ಆಕಾಶ, ವಾಯು, ಪೃಥ್ವಿ, ಇದು ಪಂಚಭೂತಗಳಿದೆಯಲ್ಲ, ಇದರ ಸೂಕ್ಷ್ಮ ರೂಪ, ಇದರ ತನ್ಮಾತ್ರಗಳು. ತತ್ ಮಾತ್ರಂ ತನ್ಮಾತ್ರಂ ತದೇವ, ಅದೊಂದೇ. ಇದು ವ್ಯಕ್ತವಾದಂಥದ್ದು. ಈ ವ್ಯಕ್ತವಾದ ಪಂಚಭೂತಗಳ ಹಿನ್ನೆಲೆಯಲ್ಲಿ ಅವ್ಯಕ್ತವಾದ ತನ್ಮಾತ್ರಗಳಿರ್ತವೆ, ಅದು ಸೂಕ್ಷ್ಮ ರೂಪದಲ್ಲಿ. ಅದರ ಹಿನ್ನೆಲೆಯಲ್ಲಿ ಆತ್ಮತತ್ವ ಇರುತ್ತೆ, ಅಥವಾ ಪರಬ್ರಹ್ಮ ಏನಾದರೂ ಹೇಳ್ಕೊಳ್ಳಿ. ಈಗ ಆಕಾಶ, ವಾಯು, ಅಗ್ನಿ, ಆಪ, ಪೃಥ್ವಿ, ಈ ಪಂಚಭೂತಗಳಿಂದಲೇ ಈ ಶರೀರ ನಿರ್ಮಾಣ ಆಗಿದ್ದು. ಆಕಾಶ ಅಂದ್ರೇನು? ಈ ಶರೀರದ ಕರ್ಣೇಂದ್ರಿಯ. ಆಕಾಶ ತತ್ವದಿಂದ ಕರ್ಣೇಂದ್ರಿಯ ಹುಟ್ಟಿದ್ದು. ಅದರಿಂದ ಕರ್ಣೇಂದ್ರಿಯ, ಆಕಾಶದ ಗುಣವೇ ಕರ್ಣೇಂದ್ರಿಯ ಗುಣ. ಆಕಾಶದ ಗುಣ ಶಬ್ದ. ಇದು ನಾನು ಮಂತ್ರಜಪ, ದ ಇಂಪಾರ್ಟೆನ್ಸ್ ಆಫ್ ಮಂತ್ರಜಪದಲ್ಲಿ ಈ ಶಬ್ದದ ಒಂದು ಇಟ್ಕೊಂಡು ವರ್ಣನೆ ಮಾಡಿದ. ರಾಗಿಗುಡ್ಡದಲ್ಲಿದ್ದಾಗ 3 ದಿವಸ ಬರೀ ಮಂತ್ರಜಪದನ್ನೇ ಕೊಟ್ಟಿದ್ರು. 3 days ಮಾತಾಡ್ಬೇಕಾದ್ರೆ ಇದು ಶಬ್ದ ತತ್ವವನ್ನು ವರ್ಣನೆ ಮಾಡಿದೆ. ಆಕಾಶ, ಶಬ್ದ ತತ್ವ, ಮಂತ್ರಜಪ. ಅಷ್ಟು ಹೋಗಕ್ಕಾಗ ಸಮಯ ಇಲ್ಲ, ಇಷ್ಟೊಂದು ಮಾತ್ರ ತಿಳ್ಕೊಳ್ಳೋಣ. ಆಕಾಶದ ಗುಣ ಶಬ್ದ, ಕರ್ಣೇಂದ್ರಿಯದ ಗುಣ ಶಬ್ದ. ಆಕಾಶದಿಂದ ಕರ್ಣೇಂದ್ರಿಯ ಆಗಿದ್ದು, ಅದರಿಂದ ಇದರ ಗುಣ ಶಬ್ದ. ಅಂದ್ರೆ ಏನು? ಇದರ ಗುಣ ಅಂದ್ರೆ ಇದು ಕರ್ಮವೇ ಶಬ್ದವನ್ನು ಕೇಳುವಂಥದ್ದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಎಲ್ಲೆಲ್ಲಿ ಶಬ್ದ ಆಗುತ್ತೋ ಅದೆಲ್ಲ ಕಿವಿಗೆ ಬೀಳಲೇಬೇಕು, ಎಚ್ಚರವಾಗಿದ್ರೆ. ಉಪನ್ಯಾಸ ಬಂದಾಗಲೂ ನಿದ್ದೆ ಬರ್ತಿರುತ್ತೆ, ಶಬ್ದ ಹೋಗ್ತಾ. ಕರ್ಣೇಂದ್ರಿಯ ಅಂತಂದ್ರೆ ಇದರ ಗುಣ ಶಬ್ದ. ಆದ್ದರಿಂದ ಕರ್ಣೇಂದ್ರಿಯದ ಅರ್ಥ ಶಬ್ದ. ಇದು ಈ ಇಂದ್ರಿಯ ಯಾವಾಗಲೂ ಶಬ್ದವನ್ನು ಅನುಸರಿಸಿ ಹೋಗ್ತಾ ಇರುತ್ತೆ. ಅದಕ್ಕೆ ಇದರ ಗುಣ ಶಬ್ದ, ಆದ್ರಿಂದ ಇದರ ಅರ್ಥವೂ ಶಬ್ದ. ಇಟ್ ಆಲ್ವೇಸ್ ಸಿಕ್ಸ್ ಸೌಂಡ್. ಆದ್ರಿಂದ ಇದಕ್ಕೆ ಯಜ್ಞ ದೃಷ್ಟಿ ಹಾಕಿದಾಗ ಏನಾಗುತ್ತೆ, ಕರ್ಣವೊಂದು ಇದು ಯಜ್ಞಕುಂಡ, ಇದಕ್ಕೆ ಹಾಕಿದ ಶಬ್ದಗಳು ಆಹುತಿ ಅಂತ ಭಾವಿಸು ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಮೊದಲನೇ ಹಂತ. ಎಲ್ಲ ಪ್ರಕೃತಿಯ ಎಲ್ಲ ಹಂತಕ್ಕೂ ಇದು ಭಾವನೆ ಬರುತ್ತೆ. ಉಪನಿಷತ್ತಲ್ಲೂ ಇದು ಬರುತ್ತೆ ಈ ಭಾವನೆ. ಆಕಾಶ ಆಯ್ತಲ್ಲ. ನೆಕ್ಸ್ಟ್ ವಾಯು. ವಾಯುವಿಂದ ತ್ವಗೀಂದ್ರಿಯ. ತ್ವಗೀಂದ್ರಿಯ ಅಂದ್ರೆ ಚರ್ಮ ಅಂತ ನಮ್ಮ ಭಾಷೆ, ಕನ್ನಡ ಭಾಷೆ ಹೇಳಿದ್ರೆ ಚರ್ಮ ಅಂದ್ರೆ ತ್ವಕ್, ಚರ್ಮ. ಆಕಾಶದ ಗುಣ ಏನು? ಸ್ಪರ್ಶ. ನೀವು ಆಕಾಶ, ವಾಯು ಬೀಸ್ತಾ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ, ಹೌದು ತಾನೆ? ಅದು ಚರ್ಮಕ್ಕೆ ಏನೇ ಸ್ಪರ್ಶ ಆದ್ರೂ ಗೊತ್ತಾಗುತ್ತೆ. ನೀವು ಬೇಡ ಬೇಕು ಅಂತಂದ್ರೂ ಕೂಡ ಶಬ್ದ, ಯಾರಾದ್ರೂ ಮುಟ್ಟಿದ್ರೆ ಗಾಳಿ ಏನಾದ್ರೂ ಅನುಭವ ಬಂದ್ರೆ ಅದು ಅದರ ಅರ್ಥ ಸ್ಪರ್ಶ. ಆದ್ರಿಂದ ಅದನ್ನು ಅನುಸರಿಸಿ ಹೋಗ್ತದೆ ಅದು. ಅದಕ್ಕೆ ಸ್ಪರ್ಶ ಬೇಕು, ಚರ್ಮಕ್ಕೆ ಯಾವಾಗ ಸ್ಪರ್ಶ ಬೇಕದು. ಅಗ್ನಿ, ಅಗ್ನಿಯ ತತ್ವದಿಂದ ಆಗಿರುವಂಥದ್ದು ಈ ಕಣ್ಣುಗಳು. ಅಗ್ನಿಯ ಗುಣ ರೂಪ. ರೂಪ ಇಲ್ಲದೆ ಅಗ್ನಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಗ್ನಿಯ ಗುಣ ರೂಪ, ಕಣ್ಣಿನ ಗುಣವೂ ರೂಪ. ಈ ಕಣ್ಣಿಗೆ ಯಾವಾಗಲೂ ರೂಪ ಬೇಕು. ರೂಪ ಇಲ್ಲದ್ರೆ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಬಿಟ್ಟಾಗೆಲ್ಲ ರೂಪ ಇರಬೇಕು ಅದಕ್ಕೆ. ಅದರಿಂದ ಅದರ ಅರ್ಥ ರೂಪ. ಅಂದ್ರೆ ರೂಪವನ್ನು ಅನುಸರಿಸಿಯೇ ನೀವು ಬೇಡ ಅಂತ ಹೇಳಿದ್ರು ಕಣ್ಣು ಬಿಟ್ಟಿದ್ರೆ ನೋಡ್ತಾ ಇರ್ತದೆ. ಅದಕ್ಕೆ ಹೇಳೋದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ. ಯಾಕೆ ಹೇಳೋದು? ರೂಪವನ್ನು ಅನುಸರಿಸಿ ಕಣ್ಣು ಹೋಗೋದ್ರಿಂದ ಒಳಗಿನ ರೂಪ ಕಾಣಲ್ಲ, ಆದ್ರಿಂದ ಕಣ್ಣು ಮುಚ್ಚಿ ಅಂತ.
ಅದಕ್ಕೆ ಪುರುಷೋತ್ತಮನ್ ಎಷ್ಟೋ ಸಲ ಸ್ವಲ್ಪ ಸತ್ಸಂಗಲ್ಲಿ ಎಲ್ಲರ ಕಣ್ಬಿಚ್ಚಿಗೆ ಸ್ವಲ್ಪ ನಾಮಾವಳಿ ಹೇಳ್ಕೊಡ್ತೀನಿ ಅನುಸರಿಸಿ ಅಂತೇಳಿ ಒಂದು 10 ನಿಮಿಷ ಆಡಿಸ್ಬಿಡು, ಸ್ವಲ್ಪ ಮನ್ಸು ಬರಲಿ ತಾನು ಮತ್ತು ಉಪನ್ಯಾಸ ಶುರು ಮಾಡೋರು. ಆಪಹ ಅಂದ್ರೆ ಅದರಿಂದ ಈ ಬಾಯಿ ಇದರ ಗುಣ ರಸ, ಅದರಿಂದ ನಾಲ್ಗೆಗೆ ಯಾವಾಗಲೂ ಏನೋ ರುಚಿಕರವಾಗಬೇಕು. ಈ ರುಚಿ ಇಲ್ಲದೆ ಇದ್ರೆ ಯಾರಾದ್ರೂ ಮೇಲೆ ಊಟ ಮಾಡ್ತಾರೆ. ಒಂದ್ ದಿವಸ ಸರ್ ಏಕಾಸಿಗೆ ಶಿವರಾತ್ರಿಗೆ ಆದೀತು, ಮಿಕ್ಕಿದ ದಿವಸ ರುಚಿಯಾಗೇ ಇರಬೇಕಿಲ್ಲ ಅಂದ್ರೆ ಕಷ್ಟ. ಆಮೇಲೆ ಪೃಥ್ವಿಯಿಂದ ಘ್ರಾಣೇಂದ್ರಿಯ, ಪೃಥ್ವಿಯ ತತ್ವ ಗಂಧವತಿ ಪೃಥ್ವಿ ಅಂತಲೇ ಮಾತು ಸಂಸ್ಕೃತದಲ್ಲಿ ಅದು ಸೂತ್ರಗಳುಂಟು. ಅದರಿಂದ ಈ ಪೃಥ್ವಿಯ ತತ್ವದಿಂದ ನಮ್ಮ ಘ್ರಾಣೇಂದ್ರಿಯ ಆಗಿರೋದು. ಇದರ ಅರ್ಥ ಗಂಧ, ಅದರಿಂದ ಮೂಗಿಗೆ ಇಟ್ ಕ್ಯಾನ್ ಡಿಸ್ಟಿಂಗ್ವಿಶ್ ಆಲ್ಮೋಸ್ಟ್, ಸೈನ್ಸ್ ಹೇಳುತ್ತೆ 10,000 ವಾಸನೆಗಳನ್ನ ಡಿಸ್ಟಿಂಗ್ವಿಶ್ ಮಾಡಬಹುದಂತೆ ನಮ್ಮ ಮೂಗು, ಅಷ್ಟು ಸೆನ್ಸಿಟಿವ್. ಆನೆ ಇದಕ್ಕಿಂತ 40 ಪಟ್ಟು ಹೆಚ್ಚು, 3 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ವಾಸನೆಯನ್ನು ಹಿಡಿಯುತ್ತದೆ. ಅದಕ್ಕೆ ಗಣಪತಿ ಮೂಗಿ ಯಾಕಂದ್ರೆ ನಿನ್ನ ಮತಿ ಬುದ್ಧಿ ಅಷ್ಟು ಸೂಕ್ಷ್ಮ ಆದ್ರೆ ಮಾತ್ರ ಪರಮಾತ್ಮ ಸಿಗೋದು ಅಂತ ಆನೆ ಮುಖ ಹಾಕೋದು ಗಣಪತಿಗೆ, ಗಜಾನನ ಅಂತ. ಇಲ್ಲಿ ಪೃಥ್ವಿ ತತ್ವದಿಂದ ಗಂಧ, ಅದರಿಂದ ಈ ಪಂಚಭೂತಗಳಾಗಿದಂತ ಈ ಶರೀರ ನಿಗ್ರಹ ಕಿಂ ಕರಿಷ್ಯತಿ, ನೀ ನಿಗ್ರಹ ಎಲ್ಲಿಂದ ತರ್ತೀಯೋ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಇದು ಎಲ್ಲ ಇಂದ್ರಿಯ ಕೂಡ ಅದರ ಅರ್ಥ ಅಂತಂದ್ರೆ ಅದಕ್ಕೆ ಬೇಕಾದಂತ ಪದಾರ್ಥ, ಅರ್ಥವನ್ನ ಅನುಸರಿಸಿ ಶರೀರ ಇಂದ್ರಿಯ ಒಳಗೆ ಹೋಗ್ತಿರುತ್ತೆ. ನಿನ್ಗೆ ಹೇಗೆ ಈ ನಿಗ್ರಹ ಕಿಂ ಕರಿಷ್ಯತಿ, ಏನ್ ಮಾಡ್ತೀನಿ ನಿಗ್ರಹ ಎಲ್ಲಿಂದ ತರ್ತೀವಿ ಹೇಳಿ ನೋಡೋಣ. ಕಂಡು ಬಿಟ್ಟ ಕಾಣಲ್ಲ ಅಂತ ಹೇಳಕ್ಕಾಗುತ್ತೇನು? ಯಾರು ಬಂದು ಮುಟ್ಟಿದ್ರೆ ಮುಟ್ತಾ ಇಲ್ಲ ಅಂತ ಹೇಳಕ್ಕಾಗುತ್ತೇನು? ಆಗುದಿಲ್ಲ. ಅದು ಆಗ್ಬೇಕಂದ್ರೆ ದೇಹೋಪದೆ ಅನುರಾಗ್, ನಿನ್ನ ಪಾದದಲ್ಲಿ ಅನುರಾಗವನ್ನ ಕೊಟ್ರೆ ಮಾತ್ರ ಅತಿ ನಿಂದಿತ ಆಗತ್ತೆ, ಇಲ್ಲ ನಿಂದಿತ ಆಗಲ್ಲ. ಇದು ಅನಿಂದಿತ ಆಗೋಗುತ್ತೆ, ಅತಿ ನಿಂದಿತ ಆಗೋದಿಲ್ಲ ಅದು. ಅವಾಗ ಏನಾಗುತ್ತೆ, ಪರಮಹಂಸ ಏನ್ ಮಾಡ್ದ, ತನ್ನ ಇಂದ್ರಿಯಗಳನ್ನು ವಂಚಿಸಿದ ಅವನು, ಅದರ ಅರ್ಥವನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾವತ್ತೂ ಅವನು ತನ್ನ ಇಂದ್ರಿಯಕ್ಕೆ ಅರ್ಥವನ್ನು ಕೊಡಲೇ ಇಲ್ಲ. ಅದಕ್ಕೆ ಬೇಕಾದಂತ ಲೌಕಿಕ ಅರ್ಥಗಳನ್ನ, ನಾಟ್ ಇನ್ ದ ಸೆನ್ಸ್ ಆಫ್ ಕನ್ನಡದ ಮೀನಿಂಗ್ ಅಂತೆಲ್ಲ ಹೇಳ್ತಿದ್ರು ನಾನು, ಶಬ್ದ ಗಂಧ ರೂಪ ಸ್ಪರ್ಶ ಆ ದೃಷ್ಟಿಯಿಂದ ಅರ್ಥ. ಯಾವತ್ತೂ ಅವನು ತನ್ನ ಇಂದ್ರಿಯಕ್ಕೆ ಅರ್ಥವನ್ನ ಕೊಡದೆ ವಂಚಿಸಿದ. ಆದ್ರಿಂದ ಅವನು ವಂಚನ ಕಾಮ ಕಾಂಚನ. ಯಾವ ರೀತಿ? ಅತಿನಿಂದಿತ ಇಂದ್ರಿಯ ರಾಗ್. ನಾವು ಹಾಗೆ ಮಾಡ್ಬೇಕಂದ್ರೆ ದೇಹೋಪದೆ ಅನುರಾಗ್, ನಿನ್ನ ಪಾದದಲ್ಲಿನ ಅನುರಾಗವನ್ನು ಕೊಟ್ರೆ ಮಾತ್ರ ನಾನು ನನ್ನ ಇಂದ್ರಿಯ. ನಮ್ಗೇನ್ ಮಾಡ್ತೆ ಈಗ, ನಾವು ಎಷ್ಟೆಲ್ಲ ಸಂಕಲ್ಪ ಮಾಡಿ ನಾವು ಹೀಗೆಲ್ಲ ಜೀವನ ನಡೆಸಬೇಕು ಅಂದ್ರೆ ನಮ್ಮ ಇಂದ್ರಿಯ ನಮ್ಗೆ ವಂಚಿಸುತ್ತೆ. ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ, ಯಾವಾಗಲೂ ಉದಾಹರಣೆ ಹೇಳದೇ ಇದೆ. ಬೆಳಿಗ್ಗೆ ಏಳೋದ್ರಿಂದ ಅಂತ ನಾನು ಶುರು ಮಾಡಿ 4 ಗಂಟೆಗೆ ಎಲ್ಲರೂ ಹೇಳ್ಬೇಕು ಅಂತ ಎಷ್ಟು ಜನ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇರಬೇಕು ಅಂತ ನಮ್ಮ ಶಾಸ್ತ್ರ 1000 ವರ್ಷದಿಂದ ಹೇಳ್ಕೊಂಡ್ ಬಂದಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ನಮ್ಗೆ 100 ಕಾರಣ ಬರ್ತದೆ, ಆಗಲ್ಲ ಅಂತ ಹೇಳಕ್ಕೆ. ಆಗತ್ತೆ ಅಂತ ಹೇಳಕ್ ಒಂದೇ ಕಾರಣ ಕಾಣುತ್ತೆ, ಯಾಕಂದ್ರೆ ಯಾರೋ ಹೇಳಿದ್ದಾರೆ ಅಂತ. ನಮ್ಮನ್ನು ಕೇಳಿದ್ರೆ ನಮ್ಗೆ ಆದಾಗ್ಲೇ ನಾವು ಹೇಳೋದು ಸ್ವಾಮಿಗಳೇ ಅಂತ. ಅದಕ್ಕೆ ಇದು ವಂಚಿಸುತ್ತೆ ನಮ್ಮಲ್ಲಿ, ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸನ್ನು ವಂಚಿಸುತ್ತದೆ. ಅದಕ್ಕೆ ಅವನೇನ್ ಮಾಡ್ದ, ತನ್ನ ಇಂದ್ರಿಯಗಳನ್ನ ವಂಚಿಸ್ದ ಅವನು. ಇಂದ್ರಿಯ ನಮ್ಮನ್ನು ವಂಚಿಸುತ್ತೆ, ಪರಮಹಂಸ ಇಂದ್ರಿಯಗೆ ವಂಚಿಸ್ಬಿಟ್ಟ. ಅದಕ್ಕೆ ವಂಚನ ಕಾಮ ಕಾಂಚನ. ಅದು ಇದು ವಿವೇಕಾನಂದರು ಯಾವ ಪದವನ್ನು ಕೂಡ, ಋಷಿಗಳು ಯಾವತ್ತೂ ಒಂದು ಪದಗಳನ್ನ ಆಚೆ ಈಚೆ ಸುಮ್ಮನೆ ಉಪಯೋಗಿಸೋದಿಲ್ಲ. ಅದು ಹಾಗೆ ಮಾಡಿದ್ದು ಯಾಕೆ, ಅವನು ಅತಿನಿಂದಿತ ಇಂದ್ರಿಯರಾಗಿ ಇದ್ದಿದ್ರಿಂದ ಅವನು ಹೀಗೆ ಮಾಡ್ಲಿಕ್ಕಾಯ್ತು. ಪರಮಹಂಸರದ 1000 ಉದಾಹರಣೆಗಳಿದೆ. ಇದು ವಂಚಿತ ಕಾಮಕಾಂಚನ ಅತಿನಿಂದಿತ ಇಂದ್ರಿಯ ರಾಗ. ನಾವಾಗ್ಬೇಕಂದ್ರೆ ದೇಹೋಪದ ಅನುರಾಗ ಆಯ್ತಲ್ಲ. ಇದಕ್ಕೆ ನಾವು ಅಲ್ಲಿವರೆಗೂ ಹೋಗದೆ ಇದ್ರು ಇನ್ನು ನಮ್ಮ ಹತ್ತಿರದಲ್ಲೇ ಇದ್ದಂಥ ಸ್ವಾಮಿಗಳ ಉದಾಹರಣೆ ಒಂದು ಹೇಳ್ತೀನಿ ನೋಡಿ. 1-2 ಸಲ ಹೇಳಿದ್ದೇನೆ, ಇನ್ನೊಂದ್ಸಲ ನೆನ್ಪು ಮಾಡ್ಕೊಂಡ್ರು ಏನ್ ತಪ್ಪಿಲ್ಲ. ಸ್ವಾಮಿ ಜಗದಾನಂದರು ಹೇಳಿದ್ನಲ್ಲ, ಅವರೇ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರ ಪಕ್ಕ ಅದ್ವೈತಿ ವೇದಾಂತಿಯವರು. ಅವರು ದ ಗ್ರೇಟ್ ಮಾಸ್ಟರ್ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಬೆಂಗಾಲಿನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದವರೇ ಸ್ವಾಮಿ ಜಗದಾನಂದರು. ಅವರು ಕೊನೆ ಸಮಯನ ಬೃಂದಾವನದಲ್ಲಿ ಕಳೆದವರು. ಅವರು ನಮ್ಮ ಈಗಿನ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಆತ್ಮಸ್ಥಾನಜಿ ಮಹಾರಾಜು ಅವರನ್ನ ಬೆಳೆಸಿದವರು, ಈ ವಾಸ್ ದ ಮೆಂಟರ್. ಅವ್ರನ್ನ ಬೆಳೆಸಿದವರೇ ಇವರು ಸ್ವಾಮಿ ಜಗದಾನಂದಜಿ. ಅವರು ಇಡೀ ದಿವಸ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಎಷ್ಟೋ ಪ್ರೆಸಿಡೆಂಟ್ ಮಹಾರಾಜ್ಗೆ ಅನಾರೋಗ್ಯ ಆಗಿ ಇನ್ನೇನು ಹೋಗ್ಬಿಡ್ತಾರೆ ಅಂತಿತ್ತು. ಅವಾಗ ಜಗದಾನಂದಜಿ ಬಂದು ಇವ್ರ ಮನೆಗೆ, ಅವರಪ್ಪ ತುಂಬಾ ಬೇಸರ, ನನ್ನ ಮಗ ಹೋಗ್ಬಿಡ್ತಾನೆ, ಇವರೇ ಹಿರಿಯ ಮಗ ಹೋಗ್ಬಿಡ್ತಾನೆ ಅಂತ ಅನ್ಕೊಂಡು, ಯಾಕೆ ಕಳ್ತಾ ಇದ್ದಿ ಅಂತ ಕೇಳಿದ್ರು ಜಗದಾನಂದಜಿ. ಇಲ್ಲ, ನನ್ನ ಮಗ ಅನಾರೋಗ್ಯ ತುಂಬಾ ಹೋಗ್ಬಿಡ್ತಾನೆ ಅಂತ. ಬಾಂಗ್ಲಾದೇಶ ಕಡೆಯವರು ಬಂದು ಇವ್ರ ಮೈಯೆಲ್ಲ ಸೌರು ಬಿಟ್ಟು ಇವರೆಲ್ಲ ಮಿರಾಕಲ್ಸ್ ಮಾಡ್ತಾರೆ, ಹೇಳ್ಕೊಳಕ್ ಹೋಗಿರ್ಲಿ ರಾಮಕೃಷ್ಣ ಮಠದವ್ರು ಇದೊಂದು ಹೇಳಿದ್ರೆ ಒಳ್ಳೇದು ಅಂತ ಎತ್ಕೊಳ್ಳಿ ಹೇಳಿದ್ರೆ ಅದಕ್ಕೆ ಕ್ಯೂ ನಿಲ್ತಾರೆ ಜನ. ಆಮೇಲೆ ಅದಕ್ಕೆ ಜಗದಾನಂದಜಿ ಏನ್ ಹೇಳಿದ್ರು, ಏನ್ ಮಾಡು, ಸುಮ್ಮನೆ ಬಂದು ಅವನ್ನ 1-2 ಸಲ ಮುಟ್ಬಿಟ್ಟು ಇವನ್ ಸರಿ ಹೋಗ್ತಾನೆ ಬಿಟ್ಬಿಡು
ಆಮೇಲೆ ಪರವಾಗಿಲ್ಲ ಅಂತ ಹೇಳಿ ಹೊರಟೋದ್ರು. ಆಮೇಲೆ ಈ ಬಿಕೇಮ್ ವೆರಿ ಮಚ್ ಆಲ್ ರೈಟ್ ವಿತೌಟ್ ಎನಿ ಮೆಡಿಸಿನ್. ಅದಕ್ಕೆ ಈ ಶರೀರವನ್ನ ಉಳಿಸಿದ್ದೇ ಇವರು ಅಂತ ಹೇಳಿ ಅವ್ರು ರಾಮಕೃಷ್ಣ ಮಿಷನ್ ಸೇರ್ಕೊಂಡ್ಬಿಟ್ರು. ಅವರು ಸ್ವಾಮಿಗಳಾಗೋದು ಉತ್ತಮ ಅಂತ ಅವ್ರಿಗೆ ಅವ್ರು ಹೇಳ್ತಾ ಇದ್ರು. ಅವರು ಆಶ್ರಮಕ್ಕೆ ಯಾವಾಗ ಸಮಯ ಇದ್ದಾಗೆಲ್ಲ ಜಗದಾಂಜಿ ನೋಡಕ್ ಹೋಗ್ತಾ ಇದ್ರು. ಹೋದಾಗೆಲ್ಲ ಬೆಳಗ್ಗೆಲ್ಲ ಕೆಲಸ ಮಾಡೋರು, ಇಡೀ ದಿವಸ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡೋರು. ಉಳ್ಕೋಬೇಕಾದ್ರೆ ಒಂದೇ ಕೋಣೆ ಇದ್ದಿದ್ದು ಮಠದಲ್ಲಿ. ಆಗಿನ ಮಠ ಇಷ್ಟು ನಮ್ಮ ಥರ ಎಲ್ಲ ಸಮೃದ್ಧವಾಗಿ ಎಲ್ಲಿತ್ತು, ಒಂದೇ ಕೋಣೆ. ಜಗದಾಂಜಿ ಯಾವ ಕೋಣೆಯಲ್ಲಿ ಇದ್ರು ಗೆಸ್ಟ್ ಬಂದು ಅದೇ ಕೋಣೆಯಲ್ಲಿ ಇರಬೇಕು. ಇವರು ಆತ್ಮಸ್ಥಾಂಜಿ ಮಾರೋದು ಅದೇ ಕೋಣೆಯಲ್ಲಿ ಇರೋರಲ್ಲ. ಒಂದು ಮಂಚ ಏನೋ ಇತ್ತು, ಮಂಚದ ಮೇಲೆ ಸ್ವಾಮೀಜಿ ಮಲ್ಕೊಳ್ಳೋರು, ಇವ್ರು ವಾಲಂಟಿಯರ್ ಕೆಳಗಡೆ ಪಕ್ಕದಲ್ಲಿ ಮಲ್ಕೊಳ್ಳೋರು. ಇವ್ರು ರಾತ್ರಿ ಯಾವಾಗ ಹೆಚ್ಚಿನಾಗಿ ಜಗದಾಂಜಿ ಕಡೆ ನೋಡಿದ್ರು ಅವ್ರು ಧ್ಯಾನಸ್ಥಳದಲ್ಲಿ ಕೂತಿರುವಂತೆ. ಹೋಲ್ ನೈಟ್ ಯೂಸ್ ಟು ಮೆಡಿಟೇಟ್, ಹೋಲ್ ಡೇ ಯೂಸ್ ಟು ವರ್ಕ್ ಅಂಡ್ ಹೋಲ್ ನೈಟ್ ಯೂಸ್ ಟು ಮೆಡಿಟೇಟ್. ಅಥವಾ ಅತಿ ನಿಂದಿತ ಇಂದ್ರಿಯರಾಗ, ಯಾಕೆ ದೇಹೋಪದಾಯನರಾಗ ಆಗಿರೋದ್ರಿಂದ ಅದು ನಮ್ಮ ಶರೀರ ತಡೆಯಲ್ರಿ, ಪ್ರಯತ್ನ ಪಡೆಯೋದು, ತಲೆ ಕೆಡ್ತದೆ. ಇಲ್ಲಿ ಭಕ್ತಿ ಮತ್ತು ವ್ಯಾಕುಲತೆ ಸೇರ್ಕೊಳ್ಳದೆ ಇದ್ರೆ ಅಲ್ಲಿ ಈ ಶರೀರ ಅದಕ್ಕೆ ಸಹಾಯವನ್ನು ಮಾಡಿಕೊಡೋದಿಲ್ಲ. ಅದು ಶರೀರವನ್ನು ತಯಾರು ಮಾಡಿಕೊಂಡೇ ಸಾಧನೆಗಿಳಿಬೇಕು. ಶರೀರ ಒಂದು ಬೇಸಿಕ್ ಲೆವೆಲ್ ಆಫ್ ಹೆಲ್ತ್ ಈಸ್ ವೆರಿ ಮಚ್ ನೆಸೆಸರಿ ಫಾರ್ ಸಾಧನ. ಇಲ್ಲ ಅಂದ್ರೆ ಎಷ್ಟೋ ಜನ ತಲೆ ಕೆಟ್ಟಿದೆ. ಇವರು ಜಗದಾಂಜಿ ಯಾವ ಮಟ್ಟಕ್ಕೆ ಹೋಗಿದ್ರು ಗೊತ್ತೇನೋ, ಕೊನೆ ಲಾಸ್ಟ್ ಡೇಸ್ ಅಲ್ಲಿ ಬೃಂದಾವನ ಆಶ್ರಮದಲ್ಲಿ ತಮ್ಮ ಕೋಣೆ ಮುಂದೆ ಸುಮ್ಮನೆ ಕೂತಿದ್ದಾರೆ ಅವರು. ಅಷ್ಟೊತ್ತಿಗೆ ಪಕ್ಕದಲ್ಲಿ ಇರ್ತಲ್ಲ, ನಮ್ದು ಅಲ್ಲಿ ಹಾಸ್ಪಿಟಲ್ ಸೆಂಟರ್, ಹಾಸ್ಪಿಟಲ್ ನಡೆಸ್ತಾ ಇದೀವಿ ನಾವಲ್ಲಿ. ಆಸ್ಪತ್ರೆಯಲ್ಲಿ ಜನ ಬಂದ್ರೆ ಗಲಾಟೆ ಇರುತ್ತಾ? ಖಂಡಿತ ಇರುತ್ತೆ. ಜನ ಅವ್ರ ಭಾವದಲ್ಲಿ ಇರ್ತಾರಲ್ಲ, ಗಲಾಟೆ ಗಲಾಟೆ ಏನೋ ಇಬ್ರು ಕೆಲಸದವರು, ಅವ್ರಿಗೇನು ಗಲಾಟೆ, ಅವ್ರವ್ರಲ್ಲಿ ಏನೋ ಗುತ್ತಾಟ ಕಿತ್ತಾಟ ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾರೆ. ಇವರು ಪಕ್ಕದಲ್ಲೇ ಕೂತಿದ್ದಾರೆ, ನಮ್ಮ ಜಗದಾಂಜಿ ಮಾರು ಸುಮ್ಮನೆ ಕೂತಿದ್ದಾರೆ ಅವರು. ಇವರಿಬ್ರು ಜಗಳ ಆಯ್ತು, ಮಾತು ಜೋರ ಆಯ್ತು, ಕೈ ಜೋರ ಆಯ್ತು, ಇಬ್ರು ಹೊಡೆದಾಡಿದ್ರು ಜೋರಾಗಿ ಟಾಕಾಗು. ನಮ್ಮ ಆಶ್ರಮದ ಕೆಲಸದವರೇ ಜಗಳ ಆಡಿದ್ರು. ಅವ್ರ ಮಟ್ಟ ಅವ್ರ ಸಂಬಳ ಕೆಲಸ ಮಾಡ್ತಿರೋದು, ನೀವು ಅವ್ರ ಸ್ವಾಮಿಗಳನ್ನಾಗಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಯಾಕೆ ಎಷ್ಟೋ ಜನ ಹೇಳ್ತಾರೆ ಕೆಲಸದವ್ರು ಸರಿ ಇಲ್ಲ ಅಂತ. ಅವ್ರು ಹಾಗೆ ಇರೋದಪ್ಪ, ಆಶ್ರಮದಲ್ಲಿ ಕೆಲಸಕ್ಕೆ ಬಂದಿರೋದು, ಅವ್ರೇನು ಸ್ವಾಮಿಗಳಾಗಿ ಬಂದಿಲ್ಲ. ಸ್ವಾಮಿಗಳ ದೋಷ ಅಂತ ಹೇಳಿ ಕೆಲಸದವ್ರ ಮೇಲೆ ಹೇಳ್ಬಿಡಿ. ಅವ್ರು ಕಿತ್ತಾಡಿದ್ರು, ಜಗಳ ಗುದ್ದಾಡಿದ್ರು, ಎಲ್ಲ ಆಯ್ತು. ಆಮೇಲೆ ಅವರು ಏನ್ ಮಾಡಿದ್ರು, ಸೆಕ್ರೆಟರಿ ಮಾಡೋದು, ನಮ್ಮ ಆಶ್ರಮದ ಯಾರು ಇನ್ಚಾರ್ಜ್ ಸ್ವಾಮೀಜಿ ಇರ್ತಾರೆ ಅವ್ರದ್ದು ಜಗಳ ಹೋಯ್ತು, ಕಂಪ್ಲೇಂಟ್ ಹೋಯ್ತು. ಅವ್ರು ಹೇಳಿದ್ರು, ಅವನ್ ಮೊದಲು ಗುದ್ದ, ಇವನ್ ಮೊದಲು ಗುದ್ದ, ಸಣ್ಣ ಸಣ್ಣ ಮಕ್ಳು ಆಡ್ತಾರಲ್ಲ ಆ ತರ ಕಿತ್ತಾಟ. ಇವನು ಅದಕ್ಕೆ ಸರಿಯಪ್ಪ, ಯಾರನ್ನ ಕೇಳದೀಗ ಈ ತೀರ್ಪಿಗೆ ವಿಟ್ನೆಸ್ ಯಾರು? ಇಲ್ಲ ಅಲ್ಲಿ ಸ್ವಾಮಿ ಜಗದಾಂಜಿ ಮಹಾರಾಜ್ ಕೂತಿದ್ರು, ಅವ್ರನ್ನ ಕೇಳಿ ಅಂತ. ಅವ್ರು ನೋಡ್ತಾ ಇದ್ರು, ಎಲ್ಲವನ್ನೂ ನೋಡ್ತಾ ಇದ್ರು ಅಂತ. ಸರಿ, ಅವ್ರಿಗೆ ಇವ್ರು ಕರ್ಸಕ್ಕಾಗಲ್ಲ ಆಫೀಸ್ಗೆ, ಅವರೇ ಇವ್ರ ರೂಮ್ಗೆ ಬಂದ್ರು. ಸ್ವಾಮೀಜಿ ಈ ತರ ಕಿತ್ತಾಡ್ತಾ ಇದ್ದಾರೆ, ಏನಾದ್ರು ಸ್ವಲ್ಪ ವಿತ್ಯರ್ಥ ಮಾಡಿ ವಿಟ್ನೆಸ್ ನೀವು ಏನಾಯ್ತು ಹೇಳಿದ್ರು ಅಂತ. ನಾನು ಯಾರು ನೋಡ್ಲೇ ಇಲ್ವೇ? ಅವ್ರು ನೋಡ್ತಾ ಇದ್ರು, ಅವ್ರಿಗೇನು ಕಾಣಲೇ ಇಲ್ಲ. ಅವ್ರು ಶರೀರ ಬಿಡೋತ್ತಿಗೂ ಕೂಡ ಉಪನಿಷತ್ ಮಹಾವಾಕ್ಯಗಳನ್ನ ಹೇಳಿ ಶರೀರ ಬಿಟ್ರು, ಕೂತ್ಕೊಂಡೇ ಶರೀರ ಬಿಟ್ರು. ಅವರು ಸಿಟ್ಟಿಂಗ್ ಆನ್ ದ ಚೇರ್, ಉಪನಿಷತ್ ಓದು ಅಂತ ಹೇಳಿ ಉಪನಿಷತ್ ಓದ್ತಿರೋ ಹೊತ್ತಿಗೆ ಶರೀರ ಬಿಟ್ರು ಅವರು. ಅದು ಏನ್ ನಾನು ಹೇಳ್ತಿರೋದು, ಈಗ ಹತ್ತಿರದಲ್ಲಿ ಇರ್ತಕ್ಕಂಥ ಕೆಲವು ವರ್ಷಗಳಾದಂತ ಘಟನೆ ಹೇಳ್ತಾ ಇರೋದು. ಇನ್ ಠಾಕೂರ್ ಏನ್ ಹೇಳ್ತೀರಿ, ಅವನ ಅವತಾರ, ಅವನು ಇನ್ಯಾ ಅತಿ ನಿಂದಿತ ಇಂದ್ರಿಯ ವಂಚನ ಕಾಮ ಕಾಂಚನ ಯಾವ ಮಟ್ಟದಲ್ಲಿ ಹೇಳ್ತಿರ್ರಿ? ಅವನು ಹೆಸರು ಹೇಳ್ಕೊಂಡೆ ಜೀವನ ನಡೆಸಿದಂತ ಸ್ವಾಮಿಗಳಿಗೆ ಈ ಅನುಭೂತಿ ಆಗ್ಬೇಕಂದ್ರೆ ಅವನಿಗೆ ಯಾವ ಮಟ್ಟದ ಸ್ಥಿತಿಲಿ ಇರ್ತಾನ ಅವನು? ಚೈತನ್ಯ ಮಹಾಪ್ರಭು ಜೀವನದಲ್ಲೂ ಒಂದು ಉದಾಹರಣೆ ಬರ್ತಲ್ಲ. ಅವನು ಗುರು ಹತ್ರ ಪಾಠಕ್ಕೆ ಹೋಗ್ಬೇಕಲ್ಲೇ, ನಿನ್ನ ಇಂದ್ರಿಯಗಳೆಲ್ಲ ನಿಗ್ರಹ ಆದ್ರೆ ಮಾತ್ರ ಪಾಠಕ್ಕೆ ಆಗೋದಿಲ್ಪ, ಇಲ್ಲ ಪಾಠ ಮಾಡಕ್ಕಾಗಲ್ಲ ಅಂತ. ಪರೀಕ್ಷೆ ಮಾಡ್ತೀನಿ. ಏನ್ ಪರೀಕ್ಷೆ ಮಾಡೋದು? ಅವರೇ ನಾಲ್ಗೆ ಮುಂದೆ ಹಾಕಿದ ಸಕ್ಕರೆಯನ್ನು ಬಾಯಿಗೆ ಹಾಕಿದ್ರು. ನಮಗೆ ಉಪ್ಪು ಸಕ್ಕರೆ ಏನು ಹಾಕಿದ ತಕ್ಷಣ ರಸ, ಅದು ರಸ ತಾನೆ, ಯಾಕಂದ್ರೆ ಇದರಿಂದ ಆಪದಿಂದ ಹುಟ್ಟಿದ್ರಿಂದ ತಾನೆ ಅದು. ಅವನು ಸಕ್ಕರೆ ಹಾಕಿದ ಮೇಲೆ ಉಫ್ ಅಂತ ಉತ್ತರ ಚೈತನ್ಯ ಮಹಾಪ್ರಭು, ಒಂದು ಕಾಳು ನಾಲಿಗೆ ಮೇಲೆ ಇರೋದು ಎಲ್ಲ ಹಾರಿ ಹೋಗ್ತದೆ. ಅವನು ಹೇಳಿದೆ ನಾಲಿಗೆ ರಸವನ್ನು ಬಿಡೋ ಹಾಗಿಲ್ಲ. ಅದು ಇಂದ್ರಿಯ ನಿಗ್ರಹ ಅಂದ್ರೆ ಇದೇನೆ. ಇದಾದ್ಮೇಲೆ ಆತ್ಮ ಸಾಕ್ಷಾತ್ ಆಗಲ್ಲ ತಿಳ್ಕೊಳ್ಳಿ. ಏನೋ ಒಂದಷ್ಟು ಅನುಭವ ಆಗ್ಬೋದು, ಇನ್ನೂ ಸ್ವಪ್ನ ಕಾಣ್ಬೋದು, ಅದೆಲ್ಲ ಏನ್ ಸತ್ಯ ಅಲ್ಲ. ಅದು ಬರ್ತಿರ್ತದೆ ಹೋಗ್ತಿರ್ತದೆ. ಸಂಸ್ಕಾರದಿಂದನೂ ಬರ್ಬೋದು. ನೀವು ಸಾಧನೆ ಮಾಡಿದ್ರು ಕೂಡ ಹಳೆ ಜನ್ಮ ಸಂಸ್ಕಾರ ಇದ್ರೆ ಕೆಲವು ದರ್ಶನಗಳು ಆಗ್ಬೋದು, ಸ್ವಪ್ನಗಳು ಬರ್ಬೋದು. ಅದರಿಂದ ಚಾರಿತ್ರ ನಿರ್ಮಾಣ ಆಗೋದಿಲ್ಲ. ಈ ಮಟ್ಟದ ಇಂದ್ರಿಯ, ನನ್ನ ಪರ್ಮಿಷನ್ ಇಲ್ಲದೆ ಯಾವ ಇಂದ್ರಿಯ ಕೂಡ ಏನೋ ಕೆಲಸ ಮಾಡಬಾರ್ದು. ಅತಿ ನಿಂದಿತ ಇಂದ್ರಿಯರಾಗಂದ್ರೆ ಹಾಗೇನೆ. ಅದು ಚೈತನ್ಯ ಮಹಾಪ್ರಭು ಜೀವನದಲ್ಲೂ ಈ ಘಟನೆ ಬರ್ತಾವ. ಅವನು ಗಾಳಿ ಸಕ್ಕರೆ ಹಾಕಿದ್ರು ಕೂಡ ರಸ ಬಿಡ್ಲಿಲ್ಲ ನಾಲ್ಗೆ. ಅದು ಅತಿ ನಿಂದಿತ ಇಂದ್ರಿಯ. ಪರಮಹಂಸರ ಜೀವನದ ಘಟನೆಗಳೆಲ್ಲ ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ಅದನ್ನ ಬಿಟ್ಟಿದ್ದು ಎರಡು ಹೊಸ್ತು ಹೇಳಿದೆ ನಾನು. ಅದಕ್ಕೆ ಪರಮಾತ್ಮನ ಪಾದ ಪದ್ಮದಲ್ಲಿ ನನಗೆ ಅನುರಾಗ ಬಂದ್ರೆ ಮಾತ್ರ ಶರೀರದ ಮೇಲೆ ಮನಸ್ಸು ಬಿಡ್ತಾ 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 ಅವನ ಪಾದದ ಮೇಲೆ ನಿಲ್ತಾ 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 ಇಂದ್ರಿಯಗಳು ತನ್ನ ಅರ್ಥಗಳನ್ನ ಬಿಟ್ಟು ಬಿಡ್ತವೆ. ಆವಾಗ ನಾನು ಅದನ್ನ ವಂಚಿಸಿದಂಗೆ ಆಗುತ್ತೆ. ಕಾಮಕಾಂಚನ ಬಿಟ್ಟು ಹೋಗ್ತದೆ, ಉಳಿದ ಒಂದು ಪಾದ ಪದ್ಮ ಮಾತ್ರ ಉಳಿಯುತ್ತದೆ. ಅದಕ್ಕೆ ಹಿಂದೆ ಇನ್ನೊಂದು ಪದ, ತ್ಯಾಗೀಶ್ವರ ಹೇ ನರವರ ದೇಹೋಪದೇ ಅನುರಾಗ. ತ್ಯಾಗೀಶ್ವರ ಹೇ ನರವರ ಅಂತಂದ್ರೆ ಪುರುಷೋತ್ತಮ ಅಂತ ತಗೊಂಡ್ರಾಯ್ತು.
ಪುರುಷೋತ್ತಮ ಯೋಗವೇ ಇದೆ. 15ನೇ ಅಧ್ಯಾಯದಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಬರುತ್ತೆ. ತ್ಯಾಗೀಶ್ವರ, ಅದಕ್ಕೆ ಇವ್ರೇನ್ ಮಾಡಿದ್ರು, ನಮ್ಮ ವಿವೇಕಾನಂದ ಏನ್ ಮಾಡಿದ್ರೆ ಗೊತ್ತೇನು, ಬೇಲೂರು ಮಠದಲ್ಲಿ. ನೀವು ಬೇಲೂರು ಮಠಕ್ಕೆ ಎಷ್ಟೋ ಜನ ಹೋಗಿದ್ದೀರಿಲ್ಲ, ಎಲ್ಲ ಹೋಗಿ ನೋಡಿದ್ದೀರಿ. ಪರಮಹಂಸರನ್ನ ಎಲ್ಲಿ ಕೂರಿಸಿದ್ದಾರೆ? ಪರಮಹಂಸರನ್ನ ಕೆಳಗಡೆ ಒಂದು ಕಟ್ಟೆ ತರ ಒಂದು ಪೆಡಸ್ಟಲ್ ಮಾಡಿದ್ದಾರೆ, ಹೊತ್ತಾನೆ. ಈ ಪೆಡಸ್ಟಲ್ ಮೇಲೆ ಪರಮಹಂಸನ್ ಕೂರಿಸಿದ್ದಾರೆ. ಅದು ಯಾವುದರ ಪ್ರತೀಕ? ಡಮರುವಿನ ಪ್ರತೀಕ. ಅದು ಶಿವನ ತ್ರಿಶೂಲದ ಮೇಲೆ ಡಮರು ಇದೆಯಲ್ಲ, ಆ ಡಮರದ ಪ್ರತೀಕ ಆ ಕೆಳಗಡೆ ಪೆಡಸ್ಟಲ್. ಅಂದ್ರೆ ಏನು? ಶಿವ ಈಸ್ ನೋನ್ ಫಾರ್ ಆಲ್. ಸನ್ಯಾಸಿಗಳಿಗೆ ಒಡೆಯ ಶಿವ. ಯೂಶಲ್ ಆಗಿ ನೀವು ಉತ್ತರಾಖಂಡ ಎಲ್ಲ ಆಶ್ರಮಕ್ಕೆ ಹೋಗಲಿ, ಒಂದು ಶಿವನ ದೇವಸ್ಥಾನ ಇರುತ್ತೆ ಆಶ್ರಮದ ಒಳಗಡೆ. ನಮ್ಗೆ ಇವನೇ ಶಿವ ಆದ್ರೆ ಇವನ್ನೇ ಇಟ್ಕೊಂಡಿದ್ದೀವಿ ನಾವು, ಇನ್ನೊಂದು ಶಿವನ್ ಕರ್ಕೊಂಡ್ ಬರ್ಬೇಕು ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಉತ್ತರಾಖಂಡ್ ನೀವು ಸನ್ಯಾಸ ಆಶ್ರಮಕ್ಕೆ ಋಷಿಕೇಶಕ್ಕೆ ಹೋಗಿ, ಹರಿದ್ವಾರಕ್ಕೆ ಹೋಗಿ, ಇಲ್ಲ ನಿಮ್ಮ ಈ ಕಡೆ ಎಲ್ಲ ಬಂದ್ರು ಕೂಡ, ಕಂಕಲ್ ಈ ಕಡೆ ಎಲ್ಲಿ ಬಂದ್ರು ಕೂಡ ನೋಡ್ಬೋದು. ಆ ಎಲ್ಲ ಕಾಡುಗಳಲ್ಲೂ ಒಂದು ಶಿವನ ಮೂರ್ತಿ ಇರ್ತದೆ. ಇವನು ಅದಕ್ಕೆ ಶಿವನ ತ್ಯಾಗದ ಪ್ರತೀಕ. ಇವನು ತ್ಯಾಗಕ್ಕೆ ಈಶ್ವರ, ತ್ಯಾಗಕ್ಕೂ ಒಡೆಯವನು. ಅದರ ಪ್ರತೀಕ ಡಮರು. ಅದು ಆ ಡಮರು ಮೇಲೆ ಪರಮಹಂಸ ಸಹಸ್ರದಳ ಪದ್ಮದ ಮೇಲೆ ಕೂತಿದ್ದಾನೆ. ತ್ಯಾಗಿ ಈಶ್ವರ ಹೇ ನರವರ, ದೇಹೋಪದೇ ಅನುರಾಗ್. ಅದಕ್ಕೆ ಎಲ್ಲಿಯೇ ಈ ಆ ಅಫೀಮನ್ನು ಕೂಡ ಪಟ್ನ ಕಟ್ಟಕ್ಕಾಗ್ಲಿಲ್ಲ, ಅವನು ಜಡು ಮಲಿಕ ಕೊಟ್ರು. ಆಮೇಲೆ ಅಲ್ಲಿ ಎಲ್ಲಿ ಪಾನಿಹಟ್ಟಿ ಉತ್ಸವಕ್ಕೆ ಹೋಗಿರ್ತಾರೆ. ಉತ್ಸವಕ್ಕೆ ಹೋದಾಗ ಏನ್ ಮಾಡ್ತಾರೆ, ಅವನು ಮಣಿಮಲಿಕನ ಅವನೇನ್ ಮಾಡಿರ್ತಾನೆ, ಮಹಾಶೇರೆ ನಿಮ್ಮ ದಾರಿ ಖರ್ಚಿಗಾಗಿ ಒಂದ್ ಸ್ವಲ್ಪ, ಅದೆಷ್ಟೋ ಒಂದು ₹1 ಆಗುತ್ತೆ, ₹1 ಎಕ್ಸ್ಟ್ರಾ ಕೊಡ್ತಾನ ಅವನು. ದಾರಿ ಖರ್ಚಿಗೆ ಆಯ್ತು, ಇವರೆಲ್ಲ ಇದ್ದಾರಲ್ಲ, ಕಾಲ ಇದ್ದ, ರಾಮ್ಲಾಲ ಇದ್ದ, ಇವರೆಲ್ಲ ಇದ್ದ. ಅದಕ್ಕೆ ಪರಮಹಂಸ ಹೇಳ್ತಾರೆ, ನೋಡು ನನಗಂತೂ ಕೊಡಬೇಡ, ಅದು ಎಷ್ಟು ಖರ್ಚಾಗಿದೆಯೋ ಅಷ್ಟೇ, ಅದಕ್ಕಿಂತ ಹೆಚ್ಚು ನಾನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಹೇಳ್ಬಿಡ್ತಾರೆ, ನಿಮಗೆ ಕೊಡಲ್ಲ, ರಾಕಾಲ್ ಕೈಲಿ ಕೊಟ್ಟಿರ್ತೀನಿ, ಜವಾಬ್ದಾರಿ ಅವನು ತಗೊಳ್ಳೋದಾದ್ರೆ. ಪರಮಹಂಸ ಹೇಳ್ತಾರೆ, ನೋಡು ಅದು ತಗೊಂಡು ಹೆಚ್ಚಿಂದ ಏನಿರ್ತದೆ ಆ ಜವಾಬ್ದಾರಿ ನಿಂದು, ನನಗೆ ಕೊಡಬೇಡ, ನನ್ನ ಹೆಸರಲ್ಲೂ ನೀನು ನನ್ನ ಪರವಾಗಿ ತಗೊಳ್ಳೋ ಆಗಿಲ್ಲ. ಸರಿ, ಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ಆಮೇಲೆ ಅಷ್ಟು ಹೇಳಿದ್ರು, ಪರಮಹಂಸ ಸುಮ್ಮನಾದ್ರು. ಆಮೇಲೆ ದಕ್ಷಿಣೇಶ್ವರಕ್ಕೆ ಬಂದಾಯ್ತು. ಬಂದ್ಮೇಲೆ ಸುಮ್ಮನೆ ಇರ್ಬೇಕಾ, ರಾಕಾಲ್ ಕೂತು ಮಲಗಿದಾನಲ್ಲಿ, ಇವರು ಮಲಗಿದ್ದಾರೆ. ರಾತ್ರಿ ಇದ್ದಕ್ಕಿದ್ದಂಗೆ ಎಚ್ಚರಾಯ್ತು. ಏನು ಎಚ್ಚರಾಯ್ತು? ಎದೆ ಎಲ್ಲ ಇವ್ರಿಗೆ ಬೆಕ್ಕು ಪ್ರಶ್ದಂಗೆ ಆಗ್ತಾ ಇದೆ. ಬಂದು ಎಬ್ಸಿ ಕೇಳಿದ್ರೆ, ರಾಕಾಲ ಯಾರಿಗೆ ಕೊಟ್ಟಿದ್ದು ದುಡ್ಡದು? ನನ್ನ ಹೆಸರು ಕೊಟ್ಟಿದ್ದ, ಎಕ್ಸ್ಟ್ರಾ ₹1. ಅದು ಏನು ಇವ್ರಿಗೆ, ಇದು ಅವರು ಮುಟ್ಟಿದ್ದಲ್ಲ ಕಾಂಚನ. ಅದಕ್ಕೆ ಅವ್ನು ರಾಕಾಲ ಹೇಳ್ದ, ಹೌದು ನಿಮ್ಮ ಹೆಸರು. ಈಗ ಹೋಗಿ ಅವನು ಕೊಟ್ಟು ಬಾ, ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಈ ಕ್ಷಣ ಹೋಗಿ ಮಣಿಮಲ್ಲಿಕನಿಗೆ ವಾಪಸ್ ಕೊಟ್ಬಿಟ್ ಬಾ, ಇಲ್ಲ ಅಂತಂದ್ರೆ ನನಗೆ ಇದು ಸಮಾಧಾನ ಇಲ್ಲವೇ ಇಲ್ಲ. ಕೊನೆಗೆ ರಾಮ್ಲಾಲ ರಾಕಾಲ ಹೋಗಿ ಅವನಿಗೆ ಹಣ, ಅಪ್ಪ ಮಾಶೆ ಕೊಡ್ಲೇಬೇಡ, ನಮಗೆ ಕೊಡ್ಬಾರ ಇಲ್ಲ, ಅವ್ರ ಹೆಸರು ಕೊಡ್ಬೇಡ, ಅವ್ರ ಹೆಸರಲ್ಲೂ ಕೂಡ ಇಡೋಂಗಿಲ್ಲ, ಪರಮಹಂಸ ಹೆಸರಲ್ಲೂ ಕೂಡ ಹಣ ಇಡೋಗಿಲ್ಲ. ಏನು ತ್ಯಾಗ ಒಂದು! ಅವನು ಶರೀರದ ಕಣಕಣ. ನೀವು ಇನ್ನು ಜೀವನ ಹಲವಾರು ಘಟನೆಗಳಿದೆ, ಅದನ್ನ ಮಂಥನ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ. ಅವನ ಶರೀರದ ಒಂದು ಪ್ರತಿಯೊಂದು, ಎವ್ರಿ ಸೆಲ್ ವಿಲ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಎವ್ರಿ ಸೆಲ್ ವಿಲ್ ರಿಟಾರ್ಟ್. ಇವನ್ ಸಮಾಧಿಲಿದ್ದು ಕೂಡ ಶರೀರಕ್ಕೆ ಹೋಗಿ ಯಾರು ಕಾಂಚನ ಮುಟ್ಟಿಸಿದ್ರು ಹೊರದಾಕದು, ಒಪ್ಪೋದಿಲ್ಲ. ಅದು ಆ ಮಟ್ಟದ ತ್ಯಾಗೀಶ್ವರ ಹೇ ನರವರ ಅವನು. ದೇಹೋಪದೇ ಅನುರಾಗ್. ಮುಂದಿನ ಸಾಲು, ನಿರ್ಭಯ ಗತ ಸಂಶಯ ದೃಢ ನಿಶ್ಚಯ ಮಾನಸವಾನ್ ನಿಷ್ಕಾರಣ ಭಗತ ಶರಣ ತ್ಯಜಿ ಜಾತಿ ಕುಲಮಾನ್. ಇಲ್ಲಿ ನಿರ್ಭಯ ಮೊದಲನೇ ಶಬ್ದನೇ ಇದು ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಈ ಗುಣತ್ರಯ ವಿಭಾಗ ಯೋಗ 16ನೇ ಅಧ್ಯಾಯ. ಅಲ್ಲಿ ಅಭಯಂ ಸತ್ವ ಸಂಶುದ್ಧಿ. ಅವನು ಈ ಗುಣಗಳನ್ನ ಪಟ್ಟಿ ಮಾಡ್ಬೇಕಾದ್ರೆ ಭಗವದ್ಗೀತೆ ಕೃಷ್ಣ ಶುರು ಮಾಡದೆ ಪ್ರಥಮ ಪದವೇ ಅಭಯಂ. ಅಂದ್ರೆ ನಿರ್ಭಯನಾದವನು ಕಾರಣ ಅಭಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಯಾರಿಗೆ ಭಯ ಉಂಟಾಗತ್ತೆ? ದ್ವೈತ ಭಾವನೆ ಇದ್ದವನಿಗೆ ಯಾವಾಗ್ಲೂ ಭಯ. ಅಭಯ ಯಾರು ಕೊಡ್ಲಿಕ್ಕಾಗತ್ತೆ? ನಿರ್ಭಯವನಾದವನು ಮಾತ್ರ ಅಭಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲನೇ ಗುಣ, ಒಬ್ಬ ನಿಜವಾದ ಸಾಧು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು, ಕಾವಿ ಬಟ್ಟೆ ಹಾಕೊಂಡು ಬರಲ್ಲ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಒಬ್ಬ ಯೋಗಿಯ ಲಕ್ಷಣ ಅಭಯ. ನಿರ್ಭಯನಾಗಿರ್ಬೇಕು ಅವನು ಜಗತ್ನಲ್ಲಿ. ಆ ನಿರ್ಭಯನಾಗಿದ್ರೆ ಮಾತ್ರ ಅದು ನಿಜವಾದ ಒಂದು ಸತ್ವ ಸಂಶುದ್ಧಿ ಇರ್ಲಿಕ್ಕೆ ಸಾಧ್ಯ. ಅವನು ಮಾತ್ರ ಅದು ಚಾರಿತ್ರ್ಯದ ಗುಣ. ಅದು 16 ಗುಣಗಳನ್ನು ವರ್ಣನೆ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಮೊದಲನೇ ಗುಣನ ಅಭಯ. ಅದಕ್ಕೆ ಇಲ್ಲಿ ಎಷ್ಟು ಜನಕ್ಕೆ ನಿರ್ಭಯ, ನೀನು ನಿರ್ಭಯ. ಹಿಂಗಿದ್ರೆ ಮಾತ್ರ ಗತ ಸಂಶಯ ಆಗ್ಲಿಕ್ಕೆ ಸಾಧ್ಯ. ದೃಢ ನಿಶ್ಚಯ ಮಾನಸ. ನಿನ್ನ ಮನಸ್ಸು ಹೆಂಗಿದೆ? ದೃಢ ನಿಶ್ಚಯನಾದ ಮನಸ್ಸು. ಈಗ ನಾನು ಒಂದು, ಅದಕ್ಕೆ ಇಲ್ಲಿ ನೋಡಿ, ಈ ನೀವು ಯಾರ ಉಜ್ಜಯಿನ್ ಕಡೆ ಹೋಗಿದ್ರೆ, ಯಾರ ಮನೆಯೆಲ್ಲ ಹೋಗಿದ್ರೆ ಉಜ್ಜಯಿನ್, ಅಲ್ಲಿ ಬಹುಶಃ ಹೋಗಿದ್ರೆ ಎಲ್ಲ ಗೊತ್ತಿಲ್ಲ, ಭರ್ತೃಹರಿ ಸಾಧನೆ ಮಾಡಿದ ಜಾಗ ಇದೆ. ಅಲ್ಲಿ ಒಂದು ಗುಹೆ ಇದೆ.
ಭರ್ತೃಹರಿ ಮೊದಲು ರಾಜನಾಗಿ ಶೃಂಗಾರ ರಸ ಬರೆದ 3 ಶತಕತ್ರಯ ಬರೆದಿದ್ದಾನೆ. ಕೊನೆಯಲ್ಲಿ ವೈರಾಗ್ಯ ಶತಕ ಬರೆದು, ಏನು ಅದ್ಭುತ ಒಂದು ವೈರಾಗ್ಯ ಶತಕ ಕೊನೆಯಲ್ಲಿ ಬರೀತಾನೆ. ಅವನು ತಪಸ್ ಮಾಡಿದ ಗುಹೆ ಬಹಳ ಅದ್ಭುತವಾಗಿದೆ. ಅವನಲ್ಲಿ ಕೂತು ಬಿಟ್ಟ ಗೊತ್ತಿಲ್ಲ, ಒಟ್ಲು ಗುಹೆ ಅಂತೂ ಚೆನ್ನಾಗಿದೆ. ಅಲ್ಲಿ ಇವತ್ತಿಗೂ ಹೋದ್ರೆ, ಉಜ್ಜಯಿನ್ಗೆ ಹೋದ್ರೆ ಹೋಗಿ ಅಲ್ಲಿ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದಿಂದ ಒಳಗಡೆ ಹೋದ್ರೆ ಹಿಂದಕ್ಕೆ ಬರುತ್ತೆ. ಅವನು ಈ ವೈರಾಗ್ಯ ಶತಕದಲ್ಲಿ ಒಂದು ಶ್ಲೋಕ ಬರ್ದಿಯ ನೋಡಿ, ಎಷ್ಟು ಚೆನ್ನಾಗಿದೆ ಅರ್ಥ. ಅವನು ಅನುಭೂತಿಗಳಿದೆ. ರಾಜನಾಗಿ ಈ ತ್ಯಾಗ ಬರೋದು ಬಹಳ ಕಷ್ಟ ಇದೆ. ಎಲ್ಲ ಅನುಭವಿಸಿದವ್ರಿಗೆ ಇಷ್ಟು ಬೇಗ ಈ ರೀತಿ ಬರೋದು ಒಂದೇ ಜನ್ಮದಲ್ಲಿ ಬಹಳ ಕಷ್ಟ. ಭೋಗಿ ರೋಗ ಭಯಂ, ಈ ಕೊನೆ ವೈರಾಗ್ಯ ಮೇವಾ ಭಯಂ ಮಾತ್ರ ನಾವು ಕೇಳಿರ್ತೀವಿ. ಇದು ತುಂಬಾ ಕಡೆ ಕೋಟ್ ಮಾಡ್ತಾರೆ, ವೈರಾಗ್ಯ ಮೇವಾ ಭಯಂ ಅಂತ. ನಾವು ಸನ್ಯಾಸ ತಗೊಂಡ್ಬೇಕಾದ್ರೂ ಕೂಡ ವೈರಾಗ್ಯ ಮೇವಾ ಭಯಂ ಅಂತ ಹಿರಿಯರು ಹೇಳ್ಕೊಡ್ತಾರೆ. ಇದನ್ನ ನಮ್ಗೆ ಆ ಪದ ಮಾತ್ರ ಹಿಂದಿಂದ ಗೊತ್ತಿರೋದಿಲ್ಲ. ಹಿಂದಿಂದ ಅದಕ್ಕೆ ಹೇಳ್ತಾ ಇದ್ದೀನಿ. ಭೋಗಿ ರೋಗ ಭಯಂ, ಯಾರು ತುಂಬಾ ಭೋಗಿಸ್ಬೇಕು ಅಂತಿರ್ತಾನಲ್ಲ ಅವ್ನಿಗೆ ಯಾಗೂ ಅನಾರೋಗ್ಯ ಬರ್ಬೋದೇನೋ ಅಂತ ಭಯ ಇರ್ತಂತೆ. ಕುಲೆ ಚ್ಯುತಿ ಭಯಂ, ಕುಲ ಒಳ್ಳೆ ಕುಲದಾಗಿದ್ರೆ ಅದು ಕಳ್ಕೊಳ್ತೀನಿ ಅಂತ ಭಯ ಇರುತ್ತೆ. ವಿತ್ತೆ ನೃಪಾದ್ ಭಯಂ, ನೃಪಾದ್ ಲಾಭಾದ್ ಭಯಂ ಅಂದ್ರೆ ಏನು, ಈಗ ತುಂಬಾ ಹಣವಂತಿದ್ರೆ ಯಾರಾದ್ರೂ ತಗೊಂಡು ಹೋದ್ರೆ ಅದು ಕಳ್ಕೊಳ್ಳೋ ಭಯ ಇರುತ್ತೆ ಅವನಿಗೆ. ಮಾನೆ ದೈನ್ಯ ಭಯಂ, ಯಾರು ಮಾನವಂತನಾಗಿರ್ತಾನೋ ಈ ಮಾನವನ್ನ ಕಳ್ಕೊಳ್ಬೇಕು, ಯಾವ ರೀತಿ ಆದ್ರೂ ಮಾನ ಹೋಗ್ಬೋದು, ಅದರ ಭಯ ಅವನಿಗಿರುತ್ತೆ. ಬಲೆ ರಿಪು ಭಯಂ, ಬಲವಂತ ಅಂದ್ರೆ ಶರೀರ ದೃಷ್ಟಿಯಿಂದ ಬಲವಂತನಾಗದೆ ಶತ್ರುಗಳ ಭಯ ಯಾವಾಗಲೂ ಇರುತ್ತೆ. ಇನ್ನೊಬ್ಬ ಅವನ ಬಲಾಢ್ಯ ನಾಳೆ ಬರ್ಬೋದಲ್ಲ. ರೂಪೆ ಜರಾಯ ಭಯಂ, ಜರಾಯ ಸ್ತ್ರೀಲಿಂಗ, ಅದಕ್ಕೆ ದೀರ್ಘ ಇದೆ. ಜರಾಯ ಭಯಂ, ರೂಪದಲ್ಲಿ ಈ ಯೌವನ ಕಳ್ಕೋಬೇಕೆ, ಒಂದು ಹೊತ್ತ ವಯಸ್ಸಾಗ್ತಾ ಇದ್ದಂಗೆ ಎಲ್ಲರಿಗೂ ಹೋಗುತ್ತಲ್ಲ. ಇದಕ್ಕೆ ನಿಮ್ಗೆ ಬೋಧಿಸತ್ವನ ಕತೆ ನೆನಪಿರ್ಬೇಕೇನೋ. ಬೋಧಿಸತ್ವ ಇರ್ತಾನ ಅವನು. ಬೋಧಿಸತ್ವ ಅಂತ ಇನ್ನೊಂದು ಕತೆ ಕೂಡ ಇದೆ. ಬುದ್ಧನ ಪೂರ್ವದಲ್ಲಿ 500 ಜನ್ಮಗಳೇ ಬೋಧಿಸತ್ವನಾಗಿ ಬಂದು 501ನೇ ಜನ್ಮ ಬುದ್ಧನಾಗಿ ಬಂದದ್ದು ಅಂತ ಅಲ್ಲಿ ಪರಿಪೂರ್ಣ ಬಂತು. ಬೋಧಿಸತ್ವನಾಗಿ ಒಂದೊಂದೇ ಪಾಠ ಕಲಿತ ಬರ್ತಾನೆ. 500ನೇ ಓದ್ನಲ್ಲಿ ಪರಿಪೂರ್ಣನಾಗಿ ಬುದ್ಧನಾಗ್ತಾನೆ. ಆ ಬುದ್ಧನ ಪುನರಾವರ್ತನೆ ನರೇಂದ್ರನಾಥ, ಅದು ಮಹಾಪುರುಷ ಡಿಸೈಪಲ್ ಲೈಫಲ್ಲಿ ಬರ್ತದು. ದ ಡಿವೈನ್ ರಲ್ಮ್ ಇಂಗ್ಲಿಷ್ ಪುಸ್ತಕ ಈಗ ತರ್ಜಿಮೆ ಆಗಿದೆ, ಅದ್ರಲ್ಲಿ ಬರ್ತಿ ಘಟನೆ ಬುದ್ಧ ಮತ್ತು ವಿವೇಕಾನಂದ ಸಂಬಂಧವನ್ನ. ಇಲ್ಲಿ ಆ ಬೋಧಿಸತ್ವನ ಕಥೆ ಏನ್ ಬರುತ್ತೆ ಅಂತಂದ್ರೆ, ಬೋಧಿಸತ್ವ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಅವನು ಸನ್ಯಾಸವನ್ನು ತೆಗೆದುಕೊಂಡಿರ್ತಾನೆ. ಯೌವನದಲ್ಲಿದ್ದಂತ ಸನ್ಯಾಸ ತಗೊಂಡ ಅದು ರೂಪವಂತನಾಗಿರ್ತಾನೆ. ಯಾರ ದೃಷ್ಟಿಯಿಂದ? ಲೌಕಿಕರ ದೃಷ್ಟಿಯಿಂದ. ಅದಕ್ಕೆ ಅಲ್ಲಿ ಒಬ್ಳು ಸ್ತ್ರೀ ಇರ್ತಾಳೆ. ಆ ಒಂದು ಇವನ್ನೆಲ್ಲ ಒಂದು ಭಿಕ್ಷೆಗೆ ಹೋದಂತ ಒಂದು ಪಟ್ಟಣದಲ್ಲಿ ಸ್ತ್ರೀ ಇರ್ತಾಳೆ. ಅವಳ ಜೀವನ ಚೆನ್ನಾಗಿರೋದಿಲ್ಲ. ಅವಳು ಇವನನ್ನ ನೋಡಿ ಮೋಹಿತಳಾಗ್ತಾಳೆ. ಅಲ್ಲಂ ಪ್ರಭುಗೆ ಇದೇ ಅವಸ್ಥೆ ಬಂತ. ಮಾಯಾದೇವಿ ಬಂದಿದ್ದಲ್ಲ ಅಲ್ಲಂ ಪ್ರಭುಗೆ, ಹಂಗೆ ಇದೆಲ್ಲ. ಅದಕ್ಕೆ ಇವನು ಅಕ್ಕ ಮಹಾದೇವಿಗೆ ಕೌಶಿಕ ರಾಜ, ಮೀರಾದೇವಿಗೆ ಮತ್ತೆ ಅವನು ಆ ಮಹಾರಾಜ ಗುಜರಾತ್ನಲ್ಲಿ, ರಾಜಸ್ಥಾನ್. ಇವನ್ ನೋಡಿ ಬೋಧಿಸತ್ವನ್ ನೋಡಿ ಅವಳು ಹೇಳ್ತಾಳೆ, ನಿನ್ನನ್ನು ಒರೆಸಬೇಕು ಅಂತಿದ್ದೇನೆ, ನಿನಗಾಗಿ ನಾನು ಎಲ್ಲವನ್ನು ಕೊಡ್ಲಿಕ್ಕಿದ್ದೇನೆ, ದಯವಿಟ್ಟು ನನ್ನೊಂದಿಗೆ ಬಾಳುವೆಯನ್ನು ಬಾಳಿಸು. ಅದಕ್ಕೆ ಬೋಧಿಸತ್ವ ನೋಡಿ ಹೇಳ್ತಾನೆ, ನಿನಗೆ ಸಮಯ ಬಂದಾಗೆ ಬರ್ತೇನೆ, ಈಗ ಬರೋದಿಲ್ಲ. ಇವಳಿಗೆ ಬಹಳ ದುಃಖ ಆಗುತ್ತೆ. ಏನು ಸಮಯ ಬಂದಾಗ? ನಾನು ಸಮಯ ಬಂದಾಗ ಬರ್ತೇನೆ, ಇವನ್ನ ಆಲೋಚನೆ ಮಾಡಬೇಡ. ಅವಳು ಯೌವನ ಎಲ್ಲಿವರೆಗಿತ್ತೋ ಸಾಕಷ್ಟು ಜನ ಅವಳು ಹಿಂದೆ ಇರ್ತಾಳೆ. ಕೊನೆಗೆ ಯೌವನ ಮುಗಿದೋಯ್ತು, ರೂಪ ಹೊಟ್ಟೋಯ್ತು, ಅವಳು ಹಿಂದೆ ಯಾರೂ ಇಲ್ಲ. ಅನಾರೋಗ್ಯ 1-2 ಎಲ್ಲ ಮಲಗಿದಲ್ಲೇ, ಯಾರು ನೋಡ್ಕೊಳ್ಳೋರಿಲ್ಲ. ಯೌವನ ಇದ್ದಾಗ ಸಾಕಷ್ಟು ಜನ, ಅದೆಲ್ಲ ಜೀವನ ಚೆನ್ನಾಗಿರ್ಲಿಲ್ಲ ಅವಳದು. ಈಗ ಎಲ್ಲವೂ ಕಳೆದು ಹೋಗಿ ಶರೀರ ಎಲ್ಲ ಕಳೆದು ಹೋದ ಮೇಲೆ ಆ ಒಂದು ಶಯನದ ಮೇಲೆ ಮಲಗಿದಾಗ ಬೋಧಿಸತ್ವ ಇವಳು ಹುಡ್ಕೊಂಡು ಬರ್ತಾನೆ. ನನ್ನ ಅವಶ್ಯಕತೆ ಅಂದಿರಲಿಲ್ಲ, ಇಂದಿದ್ದು. ಇದು ಬೋಧಿಸತ್ವನ ಕಥೆಗಳಲ್ಲಿ ಬರುತ್ತೆ. ಇಲ್ಲ ಈಗ ನಾವು ಹೇಳ್ತಾ ಹೋದ್ರೆ ಒಂದಷ್ಟು ಪ್ರತಿಯೊಂದಕ್ಕೂ ಕನೆಕ್ಷನ್ ಹೋಗ್ತಾ ಇರ್ತದೆ ನಮಗೆ. ಅದಕ್ಕೆ ಬಾಲ್ಯದಲ್ಲಿ ತುಂಬ ಓದ್ಬಿಟ್ರೆ ಇಂಥದ್ದೆಲ್ಲ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಇಂಪ್ರೆಷನ್ಸ್. ಜರಾಯ ಭಯಂ, ಅದಕ್ಕೆ ಜರ, ಇದು ರೂಪದಲ್ಲಿ ಈ ಜರಾಯ ಭಯ ಬರುತ್ತೆ. ಶಾಸ್ತ್ರೇ ವಾದಿ ಭಯಂ, ತುಂಬ ತಿಳ್ಕೊಂಡ್ರು ಶಾಸ್ತ್ರದವ್ರಿಗೆ. ಬೇರೆಯವ್ರು ಏನಾರು ಹೇಳ್ಬಿಟ್ರೆ, ವಾದಕ್ಕೆ ಬಂದ್ಬಿಟ್ರೆ ಭಯ ಇರುತ್ತೆ ಯಾವಾಗಲೂ ಅವ್ರಿಗೆ, ತುಂಬ ಓದ್ದವ್ರಿಗೆ ಯಾವಾಗಲೂ. ಅದಕ್ಕೆ ಚೈತನ್ಯ ಮಹಾಪ್ರಭು ವಾದ ಬೇಡ ಅಂತ ಸನ್ಯಾಸ ತಗೊಂಡ್ಬಿಟ್ಟ. ಅವ್ನು ನವ್ಯನೇಯ ಈಗ ಚೈತನ್ಯ ಮಹಾಪ್ರಭು. ಗುಣೆ ಖಲಭಯಂ, ಗುಣವಂತರಿರ್ತಾರಲ್ಲ, ನನ್ನ ಚಾರಿತ್ರ ಬಗ್ಗೆ ಏನು ಮಾತಾಡ್ಬೇಡ್ರಿ ಅಂತ ಅವ್ರಿಗೆ ಭಯ ಇರುತ್ತೆ. ಯಾರಾದ್ರೂ ಏನೋ ಹೇಳ್ಬಿಟ್ರೆ, ಚಾರಿತ್ರವಂತರ ಸೂಕ್ಷ್ಮ ಇರ್ತಾರ ಸ್ವಲ್ಪ, ಅವ್ರಿಗೆ ಯಾವಾಗಲೂ ಅಷ್ಟೇ ಗುಣೆ ಖಲಭಯಂ, ಅಂದ್ರೆ ನನ್ನ ಚಾರಿತ್ರದ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಅವನಿಗೆ. ಕಾಯೇ ಕೃತಾಂತಾದ್ ಭಯಂ, ಈ ಶರೀರಕ್ಕೆ ಸಾವಿನ ಭಯ. ಸರ್ವಂ ವಸ್ತು ಭಯಾನ್ವಿತಂ ಭುವಿ, ಈ ಭುವಿನಲ್ಲಿ ಎಲ್ಲ ವಸ್ತುಗೂ ಭಯಾನ್ವಿತ ಆಗಿದೆ. ನೃಣಂ ವೈರಾಗ್ಯಮೇವಾ ಭಯಂ, ವೈರಾಗ್ಯಕ್ಕೆ ಮಾತ್ರ ಭಯ ಇರೋದು.
ವಿತೌಟ್ ವೈರಾಗ್ಯ, ಇದೊಂದು ವೈರಾಗ್ಯಕ್ಕೆ ಬಿಟ್ಟು ಎಲ್ಲವೂ ಕೂಡ ಭಯದಿಂದ ತುಂಬಿದೆ. ಪರಮಹಂಸ ವೈರಾಗ್ಯವಂತ ತ್ಯಾಗೀಶ್ವರನಾಗಿದ್ದರಿಂದ ನಿರ್ಭಯ. ಆದ್ರಿಂದ ಗತ ಸಂಶಯ ದೃಢ ನಿಶ್ಚಯ ಮಾನಸವಾನ್. ಸಮಯ ಆಗಿತ್ತು, ನಮ್ಮ ಮುಗಿಸ್ತೀನಪ್ಪ ಇವತ್ತು, ನಾವು ಖಂಡನ ಮುಗಿಸ್ಲೇಬೇಕು ಇವತ್ತು. ಈ ದೃಢ ನಿಶ್ಚಯ ಕೂಡ ಸಾಕಷ್ಟು ಉದಾಹರಣೆಗಳಿದೆ. ನಾವು ಒಂದೇ ಒಂದು ಹೇಳೋದು, ಈ ಸಾಧನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಉದಾಹರಣೆಗಳು. ಇನ್ನೊಂದು ಒಂದೇ ಒಂದು ಉದಾಹರಣೆ ನಾವು ತಗೊಳ್ಳೋಣ ಸಾಕು. ಪರಮಹಂಸ ಏನ್ ಮಾಡ್ದ, ಆ ನಾಟು ಮಂದಿರ, ಕಾಳಿ ಮಂದಿರದ ಮೇಲ್ಗಡೆ ನೀವು ಹೋಗಿದ್ರೆ ನೋಡ್ಬೋದು, ಮೇಲೆ ಆ ನಾಟು ಮಂದಿರದ ಮೇಲ್ಗಡೆ ಒಂದು ಭೈರವ ಕೂತಿದ್ದಾನೆ. ಚಿಕ್ಕದು ಒಂದು 2-2.5 ಅಡಿ ಮೂರ್ತಿ ಅದು. ಆ ಭೈರವ ಹಿಂಗ್ ಕೂತಿದ್ದಾನೆ ಅವನು. ಅಂದ್ರೆ ಭೈರವ ಅಂತಂದ್ರೆ ಕಮಾಂಡರ್ ಆಫ್ ಶಿವ, ಅವನ ಸೇನೆಯಲ್ಲಿ ಇರ್ತಕ್ಕಂಥ ಒಂದು ಭೈರವ. ಅವನೇ ನಗರವನ್ನು ಕಾಯ್ದು ಅಂತ. ಅದಕ್ಕೆ ಕಾಶಿನಲ್ಲಿ ಒಂದು ಮಾತಿದೆ, ಕಾಶಿನಲ್ಲಿ ನೀವು ಕಾಶಿ ನಗರವನ್ನು ಪ್ರವೇಶ ಮಾಡೋದು, ಕಾಶಿಯ ಒಡೆಯ ಶಿವ, ಆದ್ರೆ ಆ ನಗರದ ಒಡೆಯ ಅಂದ್ರೆ ನಗರನ ಕಮಾಂಡಿಂಗ್ ಇನ್ ಚೀಫ್ ಅವನು ಭೈರವ. ಅದರಿಂದ ಕಾಶಿ ಒಳಗಡೆ ನೀವು ಪ್ರವೇಶ ಮಾಡಿದಾಗ ಶಿವನ್ ಮೊದಲು ನೋಡಬಾರ್ದಂತೆ, ಲೋಕಲ್ ಪ್ರತೀತಿ, ಲೋಕಾಚಾರ. ಮೊದಲು ಹೋಗಿ ಭೈರವನನ್ನು ದರ್ಶನ ಮಾಡಿ ಅವನಿಗೆ ಹೇಳ್ಬೇಕಂತೆ, ನಿನ್ನ ನಗರವನ್ನು ಪ್ರವೇಶ ಮಾಡಿದೀನಿ, ನಿನ್ನ ಒಡೆಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನೀವು ಎಷ್ಟು ದಿವಸ ಇರ್ತೀರಾ? 1 ವಾರನ? 1 ವಾರ ಅನುಮತಿ ಕೊಡೋ ಮಾರಯ್ಯ ಅಂತ ತಗೊಂಡು, ನಾನು ಮೊದಲು ಸಲ ಕಾಶಿಗೆ ಹೋದಾಗ ನಮ್ಮ ಸ್ವಾಮಿಗಳು ಹಾಗೆ ಮಾಡಿದ್ರು. ಸನ್ಯಾಸಕ್ಕಿಂತ ಮುಂಚೆ ಹೋಗಿದ್ದೆ ಒಂದ್ಸಲ, ಸನ್ಯಾಸ ಆದ್ಮೇಲೆ ಹೋದೆ. ಸನ್ಯಾಸ ಆದ್ಮೇಲೆ ಈ ನಿಯಮ ಬರಲ್ಲ ಬಿಡಿ. ಸನ್ಯಾಸಕ್ಕೆ ಮುಂಚೆ ಹೋದಾಗ ನನಗೆ ಮೊದಲು ಭೈರವನ್ ಕರ್ಕೊಂಡು ಹೋದ್ರು. ಇಲ್ಲಿ ನಮಸ್ಕಾರ ಮಾಡು, ಫಸ್ಟ್ ಪರ್ಮಿಷನ್, ಎಷ್ಟು ದಿವಸ ಇರ್ತೀನಿ ಅಂತ. ಆವಾಗ 3 ದಿವಸ ಇದ್ದೆ, ಹೇಳೋನಿಗೆ 3 ದಿವಸ ಇರ್ತೀನಿ ಅಂತ. ಆಮೇಲೆ ಮುಂದಕ್ಕೆ ಹೋಗಿದ್ದು. ಉಜ್ಜಯಿನಲ್ಲಿ ಕಾಳೇಶ್ವರ ಇದ್ದಾನೆ, ಅದು ಎಲ್ಲ ಬಹಳ ಅದ್ಭುತವಾದ ಘಟನೆಗಳೆಲ್ಲ ಇದೆ ಅಂತ ಇಟ್ಕೊಳ್ಳಿ. ಈ ಭೈರವನನ್ನು ನೋಡಿ ಈ ಪರಮಹಂಸ ಏನ್ ಹೇಳ್ತಾನೆ ಗೊತ್ತೇನು? ತನ್ನ ಶರೀರಕ್ಕೆ ಆಜ್ಞೆ ಮಾಡ್ತಾನೆ. ದೃಢ ನಿಶ್ಚಯ ಮಾನಸವಾನ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಈ ಶರೀರಕ್ಕೆ ಆಜ್ಞೆ ಮಾಡ್ತಾನೆ, ನೋಡೋ ಆ ಭೈರವ ಕಲ್ಲಿನ ಮೂರ್ತಿ, ಅವನು ಹೇಗೆ ಕಲ್ಲಾಗಿ ಕೂತಿದಾನೋ ನೀನು ಹಾಗೆ ಕಲ್ಲಾಗಿ ಕೂತ್ಕೊಂಡು ನೋಡೋಣ ಅಂತ ಹೇಳಿ ಧ್ಯಾನ ಕೂತ್ಕೊಂಡಂತೆ. ಎಷ್ಟು ದೃಢ ನಿಶ್ಚಯ ಅಂತಂದ್ರೆ ಇಡೀ ಶರೀರದ ಎಲ್ಲ ಅಂಗಾಂಗಗಳ ಕಳಕ್ ಅಂತ ಪರಮಹಂಸ ತಮ್ಮ ಉದಾಹರಣೆ ಹೇಳ್ತಾರೆ. ಕಳಕ್ ಅಂತ ಪ್ರತಿಯೊಂದು ಕೀಲುಗಳು ಕೂಡ ಬೀಗ ಹಾಕ್ದಂಗೆ ಆಯ್ತಂತ ಅವ್ರಿಗೆ. ಕೆಳಗಿಂದ ಮೇಲೆ ಬೀಗ ಹಾಕೊಂಡು ಬಂತು. ಮಧ್ಯದಲ್ಲಿ ಇವನು ಹೇಳ್ಬೇಕು ಅಂತಂದ್ರೂ ಕೂಡ ಬಿಡ್ತಿಲ್ಲ, ಅದು ಶರೀರ ಬಿಡ್ತಿಲ್ಲ. ಇನ್ನು ಧ್ಯಾನ ಪೂರ್ತಿ ಆಗಿಲ್ಲ, ಧ್ಯಾನ ಪೂರ್ತಿ ಆಗೋರು ಬಿಡೋದಿಲ್ಲ ಅಂತ. ಪೂರ್ತಿ ಆದ್ಮೇಲೆ ಧ್ಯಾನ ಮೇಲಿಂದ ಕೆಳಗಡೆಗೆ ಕೀಲು ಬಿಚ್ಚಿದಂಗೆ, ಬೀಗವನ್ನು ಬಿಚ್ಚಿದಾಗ ಅನುಭವ ಮತ್ತೆ ಅದೇ ತರ ಮೇಲಿಂದ ಕೆಳಗಡೆ ಬಂತ. ದೃಢ ನಿಶ್ಚಯ ಮಾನಸವಾನ್. ಇದು ಒಂದು ಉದಾಹರಣೆ. 100 ಉದಾಹರಣೆ ಇದೆ ಪರಮಹಂಸರ ಘಟನೆಗಳಲ್ಲಿ. ಇದನ್ನು ಒಂದು ನಮ್ಮ ನೆನಪಿಗೆ ತೆಗೆದುಕೊಳ್ಳೋ ದೃಢ ನಿಶ್ಚಯಕ್ಕೆ. ಈ ಪರಮಹಂಸ ಹೇಳಿದ್ರಲ್ಲ, ಟಾಕಾ ಮಾಟಿ, ಮಾಟಿ ಟಾಕಾ, ಮಣ್ಣೆ ಕಾಂಚನ, ಕಾಂಚವೇ ಮಣ್ಣು ಹೇಳಿದ್ದು ಬಾಯಲ್ಲಿ ಅಷ್ಟೇ. ಆಮೇಲೆ ಏನ್ ಮಾಡಿದ್ರು, ಒಂದು ಕೈಯಲ್ಲಿ ಮಣ್ಣನ್ನು ಹಿಡ್ಕೊಂಡ್ರು, ಏನೊಂದು ಕೈಯಲ್ಲಿ ಕಾಂಚನವನ್ನು ಹಿಡ್ಕೊಂಡ್ರು. ಗಂಗಾ ನದಿಯಲ್ಲಿ ನಿಂತಿದ್ದಾರೆ, ಅದು ಅದ್ಭುತವಾಗಿ ಅವರು ಗಂಗಾ ನದಿಯಲ್ಲಿ ನಿಂತ್ಕೊಂಡು ಟಾಕಾ ಮಾಟಿ ಮಾಟ ಟಾಕಿ, ಟಾಕಾ ಮಾಟಿ ಮಾಟ ಟಾಕಿ ಅಂತ ಹೇಳಿ ಗಂಗೆಗೆ ಬಿಸಾಕ್ಬಿಟ್ರು. ಬಿಸಾಕಿದ್ದು ಎಷ್ಟು ಮಟ್ಟಿಗೆ ಅವರು ಕಾಂಚನವನ್ನ ತ್ಯಾಗ ಮಾಡಿದ ಮೇಲೆ, ಯಾವ ಮಟ್ಟದಲ್ಲಿ ಕಾಂಚನ ಅಂತಂದ್ರೆ ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೂ ಕೂಡ ಪಾತ್ರೆ ಪ್ಲಾಸ್ಟಿಕ್ ಇರಲಿಲ್ಲ ಆಗ. ಅದರಿಂದ ಏನ್ ಮಾಡಬೇಕು, ಬೇರೆಯವರು ತೊಂಬಿಗೆ ನೀರು ಎತ್ಕೊಂಡು ಹೋಗ್ಬೇಕು, ಅವನು ಮುಟ್ಟಕ್ಕಾಗಲ್ಲ. ಅವನು ಅದಕ್ಕೆ ಹೇಳಿದ್ನಲ್ಲ, ಅವ್ನು ಏನಾದ್ರೂ ಒಂದು ದೃಢ ನಿಶ್ಚಯ ಮಾಡಿದ್ರೆ ಶರೀರದ ಕಣ ಕೂಡ ಒಪ್ಪೋದಿಲ್ಲ. ಅವನು ನಾಟ್ ಇವನ್ ದ ಸೆಲ್ಸ್, ಎವ್ರಿ ಮಾಲಿಕ್ಯೂಲ್, ಎವ್ರಿ ಸೆಲ್ಸ್ ವಿಲ್ ನಾಟ್ ಅಕ್ಸೆಪ್ಟ್. ಅವನು ಬಾಯಲ್ಲಿ ಹೇಳಿ ಬಿಟ್ಟಿತ್ತು, ಅದು ಶರೀರ ಎಷ್ಟು ಮಟ್ಟಕ್ಕೆ ತಗೊಂಡಿತ್ತು. ಅವನ್ ಕಾಲ್ ತಂಬಿಗೆ ನೀರು ಕೂಡ ಮುಟ್ಟಕ್ಕಾಗಲ್ಲ. ಅದಕ್ಕೆ ಇವರು ರಾಮ್ಲಾಲ, ಮಾಸ್ಟರ್ ಮಹಾಶಯ, ನರೇಂದ್ರಂಗ್ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ನು ಈಶ್ವರ, ಅವ್ನು ಬೇರೆ ಇದಕ್ಕೆ ಬರ್ತಾನಂತ ಅವ್ನು ಮಾತ್ರ ಕಾಲ್ ನೀರು ತಮ್ಗೆ ಮುಟ್ಟಿಸ್ತಿರ್ಲಿಲ್ಲ. ಎಕ್ಸೆಪ್ಟ್ ನರೇಂದ್ರ, ಎವ್ರಿಬಡಿ ಹ್ಯಾಸ್. ಅವರು ಸರ್ವೇ ತೋಪಕ್ಕೆ ಹೋಗ್ತಿದ್ರು, ಪಂಚವಟಿಯಲ್ಲಿ ಕಾಯೋರು, ಬಂದ್ಮೇಲೆ ನೀರು ಕೊಡೋರು. ಅವನು ಮುಟ್ಟಕ್ಕಾಗ್ತಿರ್ಲಿಲ್ಲ. ಅಕಸ್ಮಾತ್ ಕೋಣೆಯಲ್ಲಿ ರಾತ್ರಿ ಮಲಗಿದಾಗ ನೀರು ಕುಡಿಬೇಕು ಅಂತ ಎದ್ದು ಹೇಳ್ತಾರೆ ಅಂತ ನಿಶ್ಚಯ ಯಾರು ಕೋಣೆಲಿಲ್ಲ ಅಂದ್ರೆ, ಆ ಪಾತ್ರೆಗಳಿಗೆ ಏನಾದ್ರು ಕಂಚಿನ ಪಾತ್ರೆ ಇದ್ರೆ ಅದಕ್ಕೆ ಬಟ್ಟೆಯನ್ನು ಸುತ್ತಿರ್ತಾ ಇರ್ಬೇಕಾಗಿತ್ತು. ಇಲ್ಲ ಅಂದ್ರೆ ಪರಮಹಂಸರಿಗೆ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಯಾಕೆ, ಟಾಕಾ ಮಾಟಿ ಅಂತ ಬಿಟ್ಟಾಯ್ತಲ್ಲ. ಏನಿದೆಲ್ಲ ಭಾವಿಸ್ಲಿಕ್ಕೆ ಆಗುತ್ತನ್ರಿ. ವೇದಾಂತ ಹೇಳಿ 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 ಇದನ್ನೆಲ್ಲ ಮರೆತು ಬಿಡ್ತೀವಿ ನಾವು. ವೇದಾಂತಕ್ಕೂ ಒಂದು ಹಂತ ಇದೆ. ದೃಢ ನಿಶ್ಚಯ ಮಾನಸವಾನ್ ಆಯ್ತು. ನಿಷ್ಕಾರಣ ರಾಮಕೃಷ್ಣ ಬಕತ ಶರಣ ತ್ಯಜಿ ಜಾತಿ ಕುಲಮ. ನಾಳೆ ಇನ್ನೊಂದು ಸ್ವಲ್ಪ 5 ನಿಮಿಷ ಹೋಗ್ತೀನಿ, ಅರ್ಜೆಂಟ್ ಮಾಡೋದು ಬೇಡ. ಇನ್ನು ಸಂಪದಕ್ಕೆ ಬರಲಿಲ್ಲ ನಾವು. ನಿಷ್ಕಾರಣ ಬಕತ ಶರಣ ತ್ಯಜಿ ಜಾತಿ ಕುಲಮಾನ್.
ಇಲ್ಲಿ ನಿಷ್ಕಾರಣ ಅಂತಂದ್ರೆ ಚಿದ್ಘನ ಕಾಯನ್ನು ನಾವು ತೆಗೆದುಕೊಂಡ್ರೆ ಅದಕ್ಕೆ ಕಾರಣ ಇಲ್ಲ. ಚಿತ್ತು ಪ್ರಜ್ಞೆ ನಾಲೆಜ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಇನ್ಫಿನಿಟ್, ಅಬ್ಸಲ್ಯೂಟ್ ನಾಲೆಜ್, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಅದರಿಂದ ಅದಕ್ಕೆ ಎಲ್ಲಿ ಹಿಂದೆ ಮುಂದೆ ಹೇಳ್ತೀರಿ, ಅದು ಕಾರಣ ಬರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆತ ನಿಷ್ಕಾರಣ, ಅವನಿಗೆ ಯಾವುದು ಕಾರಣ ಇಲ್ಲ. ಅವನು ಹುಟ್ಟು ಕೂಡ ದೈಹಿಕವಾಗಿ ಹುಟ್ಟಿದ್ರು ಕೂಡ ಮಾನವರು ಹುಟ್ಟದಾಗ ಹುಟ್ಟಲಿಲ್ವೇ ಅವನು? ಚಂದ್ರಮಣಿ ದೇವಿ ಈಶ್ವರನ ದೇವಸ್ಥಾನದ ಮುಂದೆ ನಿಂತಿದ್ಲು, ಆ ಶಿವನಿಂದ ಜ್ಯೋತಿ ಬಂದು ಗರ್ಭದಲ್ಲಿ ಹೋಯ್ತು, ಗರ್ಭಿಣಿ ಆದವಳು, ಬೇರೆ ರೀತಿ ಆಗ್ಲಿಲ್ವಲ್ಲ ಅವಳು. ಅಲ್ಲೂ ಕೂಡ ಕಾರಣ ಹೇಳಕ್ಕಾಗ್ತಾ ಇಲ್ಲ, ಶರೀರಕ್ಕೂ ಕೂಡ ಕಾರಣ ಹೇಳಕ್ಕಾಗ್ತಿಲ್ಲ. ಈ ಸ್ಥೂಲವಾದ ಶರೀರ ಬಂದ್ರೂ ಕೂಡ ಅದು ಕೂಡ ನಿಷ್ಕಾರಣ. ಎಂತ ವಿಚಿತ್ರವಾಗಿದೆ ಅವನ ಜೀವನ ಇದು. ಅವನು ಕ್ಷೇತ್ರಜ್ಞ ಅಂತ ತಗೊಂಡ ಚಿದ್ಗನ ಕಾಯ್ದಲ್ಲಿ ಹೇಳಿದೆ, ಕ್ಷೇತ್ರಜ್ಞ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಅಲ್ಲಿ ಕ್ಷೇತ್ರಜ್ಞನಾಗಿ ತೆಗೆದುಕೊಂಡ್ರ ಅದು ಕೂಡ ನಿಷ್ಕಾರಣ. ಅಥವಾ ಮುಂದಿನ ಸಾಲಿಗೆ ಸೇರಿಸ್ಕೊಳ್ಳಿ, ಬಕತ ಶರಣ, ನಿಷ್ಕಾರಣ ಬಕತ ಶರಣ ಒಂದೇ ಪದ ಮಾಡ್ಕೊಂಡ್ರೆ ನೀವು ಯಾರ ಭಕ್ತರು ಬಂದ್ರು ಕೂಡ ಯಾವ ಕಾರಣನೂ ಕೇಳದೆ ಅವ್ರನ್ನ ಇವನು ಭಕ್ತನಾಗಿ ಮಾಡ್ಕೊಂತಾನೆ. ಅವನು ಕಾರಣ ಕೇಳಲ್ಲ, ಯಾಕೆ ಬಂದೆ ಅಂತ. ನೀನ್ ನನ್ನನ್ನು ಅರ್ಸಿ ಬಂದ್ಯೋ, ನೀನು ನನ್ನ ಭಕ್ತ, ಕಾರಣ ಕೇಳೋದಿಲ್ಲ. ನಿಷ್ಕಾರಣ ಬಕತ ಶರಣ ಮಾಡ್ತಾನ ಅವನು. ತ್ಯಜಿ ಜಾತಿ ಕುಲಮಾನ್. ಇಲ್ಲಿ ಶ್ರೀರಾಮಕೃಷ್ಣ ನೋಡಿ, ರಾಮಚಂದ್ರ ಇಲ್ಲಿಗೆ ನಿಲ್ಸ್ಕೊಂತೀನಿ. ರಾಮಚಂದ್ರ ಏನ್ ಮಾಡ್ದ, ಅವನು ಸರಿಯೂ ನದಿ ಚಿತ್ರಕೂಟಕ್ಕೆ ಹೋಗಕ್ಕಿಂತ ಮುಂಚೆ ಅಯೋಧ್ಯ ನಗರವನ್ನು ಬಿಟ್ಟ. ಅಯೋಧ್ಯ ನಗರಿ ಬಿಟ್ಟ ಮೇಲೆ ಸರಿಯೂ ನದಿ ದಾಟಬೇಕಾಗಿತ್ತು. ಸರಿಯೂ ನದಿ ದಾಟಕ್ಕೆ ಸಹಾಯ ಮಾಡಿದ್ಯಾರು? ಗುಹ ಶ್ರೀರಾಮಚಂದ್ರನ್. ಅವನು ಬಂದು ನನ್ನ ದೋಣಿ ತುಳಿತಾನಲ್ಲ ಅಂತ ಅವನಿಗೆ ಬಹಳ ಆನಂದ ಆಗುತ್ತೆ. ಶ್ರೀರಾಮಚಂದ್ರ ನನ್ನ ದೋಣಿ ಬರ್ತಾನಲ್ಲ. ಗುಹ ಅಂತ್ಯಜ, ಅವನು ಉತ್ತಮ ಜಾತಿ ಕುಲದವನಲ್ಲ. ಆದ್ರೆ ರಾಮಚಂದ್ರನ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿದ್ದ. ಇದನ್ನಿಟ್ಕೊಂಡೇ ವಿವೇಕಾನಂದ ಆಚಂಡಾಲ ಪ್ರತಿಹರೆಯೋ ಯಸ್ಯ ಪ್ರೇಮ ಪ್ರವಾಹೋ. ನಾವು ಬರೀ ಶಕ್ತಿ ಸಮುದ್ರ ಮಾತ್ರ ಹೇಳ್ತೇವೆ ನಾವು. ಅದಕ್ಕೆ ಹಿಂದೆ ಮುಂದೆ ನರದೇವ ಮತ್ತು ಆಚಂಡಾಲ ಈ ಶ್ಲೋಕವನ್ನು ಬಿಟ್ಟು ಬಿಟ್ಟಿದ್ದೀವಿ. ಶ್ರೀರಾಮಕೃಷ್ಣ ಅಂಡ್ ಹಿಂದೂಯಿಸಮ್ ಅಂಡ್ ಶ್ರೀರಾಮಕೃಷ್ಣ ಅಂತ ಒಂದು ಆರ್ಟಿಕಲ್ ಬರ್ತದೆ ಸ್ವಾಮಿ ವಿವೇಕಾನಂದರೆ. ಅದಕ್ಕೆ ಮೊದಲನೇ ಪ್ರಿಫೇಸ್ ಆಚಂಡಾಲ ಬರೆದಿರೋದು ಸ್ವಾಮೀಜಿ. ಇಲ್ಲಿ ಗುಹ ಆಚಂಡಾಲ ಅಂತ. ಚಂಡಾಲ ಯಾರು ಅಂತಂದ್ರೆ ಗುಹ. ಅಲ್ಲಿ ಈ ಗುಹ ಶ್ರೀರಾಮಚಂದ್ರ ತನ್ನ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾನ. ಅವನು ದೋಣಿಯಲ್ಲಿ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಶ್ರೀರಾಮಚಂದ್ರನ ಆತಿಥ್ಯವನ್ನು ನೀಡ್ತಾನೆ. ಅವಾಗ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ಅವನು ಅಂತ್ಯಜನಾದ್ರೂ ಕೂಡ ತಬ್ಬಿಕೊಳ್ತಾನಂತವನು. ಗುಹನನ್ನು ರಾಮಚಂದ್ರ ತಬ್ಬಿಕೊಳ್ತಾನೆ. ತಬ್ಬಿಕೊಂಡು ಏನ್ ಹೇಳ್ತಾನೆ, ಇಷ್ಟು ದಿವಸ ನಾವು 4 ಇದ್ವಿ, ಇಂದಿನಿಂದ ನಾವು 5 ಆಗಿದ್ದೇವೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಜನ ಅಣ್ಣ ತಮ್ಮಂದ್ರು. ನೀನ್ ಕಡೆ ತಮ್ಮ ಕಣೋ ನೀನು. ಇಷ್ಟು ದಿನ 4 ಆಗಿದ್ವಿ. ಇದು ಅಯೋಧ್ಯ ಕಾಂಡಲ್ಲಿ ಬರ್ತಿ ಘಟನೆ. ಇಷ್ಟು ದಿವಸ ನಾವು 4 ಜನ ಇದ್ವಿ ಕಣೋ. ಈಗ ನೀನು ಎಷ್ಟು ಆತಿಥ್ಯ ಕೊಟ್ಟೆ ಗೊತ್ತೇ, ನನ್ನ ತಮ್ಮನ ಕಣೋ ನಿನ್ನ 5ನೇವನು. ಇದು ಆಚಂಡಾಲ ಪ್ರತಿಹರೆಯೋ ಯಸ್ಯ ಪ್ರೇಮ ಪ್ರವಾಹ. ಇಲ್ಲಿ ಶ್ರೀರಾಮಕೃಷ್ಣರು ಅದೇ ರೀತಿಯಾಗಿ ಪ್ರತಿಯೊಬ್ಬನಿಗೂ ಕೂಡ ಅಲ್ಲಿ ರಾಮಚಂದ್ರ ಗುಹನಿಗೆ ಯಾವ ರೀತಿ ತೋರಿಸಿದ್ನೋ ಆ ರೀತಿ ರಸಿಕಾದಿಗಳಿಂದ ಹಿಡಿದುಕೊಂಡು ಪ್ರತಿಯೊಬ್ಬರಿಗೂ, ರಾಮಕೃಷ್ಣ ಮಠದಲ್ಲೂ ಕೂಡ ಜಾತಿ ಭೇದ ಇಲ್ಲ ಸನ್ಯಾಸ ತಗೊಳ್ಳಕ್ಕೆ. ಅದಕ್ಕೊಂದು ಬೇರೆ ಕ್ರಮ ಮಾಡಿದ್ದಾರೆ. ಶಾಸ್ತ್ರವನ್ನು ಮೀರೋ ಆಗಿಲ್ಲ, ಶಾಸ್ತ್ರಕ್ಕೆ ಬೇಕಾದಂತ ರೀತಿಯಲ್ಲಿ 5 ವರ್ಷ ಆದ್ಮೇಲೆ ಗಾಯತ್ರಿ ಮತ್ತು ಜನ್ವಾರವನ್ನು ಕೊಟ್ಟು ದ್ವಿಜನಾಗಿ ಮಾಡಿ, ಯಾಕಂದ್ರೆ ಸನ್ಯಾಸಕ್ಕೆ ದ್ವಿಜನ ಆಗ್ಲೇಬೇಕು ಅಂತ ಕ್ರಮ ಇದೆ ಶಾಸ್ತ್ರದಲ್ಲಿ. ಅದನ್ನು ಮುರಿಯೋ ಆಗಿಲ್ಲ ಶಾಸ್ತ್ರ. ವಿವೇಕಾನಂದ ಏನ್ ಮಾಡಿದ್ರು, ಯಾರು ಬೇಕಾದ್ರೂ ಬರಲಿ ದ್ವಿಜನನ್ನಾಗಿ ಮಾಡಿ. ದ್ವಿಜ ಅಂತಂದ್ರೆ ಗಾಯತ್ರಿ ಮಂತ್ರವನ್ನು ತೆಗೆದುಕೊಳ್ಳು ದ್ವಿಜರಾಗ್ತಾರೆ. ದ್ವಿಜತನವನ್ನ ಕೊಟ್ಟು ಆಮೇಲೆ ಸನ್ಯಾಸವನ್ನು ಕೊಡ್ತಾರೆ. ಅದರಿಂದ ಆಚಂಡಾಲ ಪ್ರತಿಹರ ಎಲ್ಲರಿಗೂ ಕೂಡ ಪರಮಹಂಸ ಇದನ್ನು ಈ ಒಂದು ಅವಕಾಶವನ್ನು ಕೊಡ್ತೀನಿ. ತ್ಯಜಿ ಜಾತಿ ಕುಲಮಾನ್. ಇದನ್ನ ಇನ್ನೂ ವ್ಯಕ್ತ ರೂಪದಲ್ಲಿ ಹೇಳಬೇಕು ಅಂತಂದ್ರೆ ಪರಮಹಂಸರಿಗೆ ಅಷ್ಟೊಂದು ಸಮಯ ಇರಲಿಲ್ಲ. ಸಾಧನೆ ಮಾಡಿ ಶಿಷ್ಯರನ್ನ ಸ್ವಲ್ಪ ಇದನ್ನ ಕೊಟ್ಟು ಜಾಗ ಖಾಲಿ ಮಾಡಿಬಿಟ್ರು. ಸಮಯ ಯಾರಿಗಿದ್ದು ಇಬ್ಬರಿಗೆ, ವಿವೇಕಾನಂದರಿಗೂ ಸಮಯ ಇರಲಿಲ್ಲ. ಆಯಸ್ಸು ತುಂಬ ಶರೀರ ಚಿಕ್ಕದು, ಹೋಗ್ಬಿಟ್ರು ಬೇಗ. ಉಳಿದಿದ್ದು ಶ್ರೀಮಾತೆ ಶಾರದಾ ದೇವಿಯರು. ಅವ್ರೇನ್ ಮಾಡಿದ್ರು, ಒಂದ್ ದಿವಸ ಜಯರಾಮ್ ಮಾಟಿಲ್ ಕೂತಾಗ ನಮ್ಮ ಅಮ್ಜದ್ ಬಂದು ಊಟ ಮಾಡ್ದ. ಅಮ್ಜದ್ದು ಕಳ್ಳ ಅಂತ ನಿಮ್ಗೆ ಗೊತ್ತಿರ್ಬೇಕು, ಮುಸ್ಲಿಮು ಜೊತೆ ಕಳ್ಳ, ಟೆಂಪ್ರರಿ ಪರ್ಮನೆಂಟ್ ಅಲ್ಲ. ಎಲ್ಲೂ ಅವಕಾಶ, ಎಲ್ಲೂ ದಿನಕೂಲಿ ಸಿಗ್ತದೆ ಅವನು ಮೇಸ್ತ್ರಿ ಕೆಲಸ ಮಾಡೋನು, ದಿನ ಕೆಲಸ ಸಿಗ್ತದೆ ಕಳ್ತನ ಮಾಡೋನು. ಶ್ರೀಮಾತೆಯವರು ಇದನ್ನೆಲ್ಲ ಕಟ್ಟೋರು ಒಂದು ಜಯರಾಮ್ ಭಟ್ಲ ಅಮ್ಜದ್ದೆ. ಅವನು ಬಂದು ಊಟ ಮಾಡ್ದ. ಶ್ರೀಮಾತೆಯವರು ಎಲೆ ತೆಗಿಬೇಡಪ್ಪ, ತಟ್ಟೆ ತೆಗಿಬೇಡ, ಕೈ ತೊಳ್ಕೊ ಅಂದ್ರು. ಶ್ರೀಮಾತೆಯವರು ಹೋಗಿ ಅವನ ಎಂಜಿಲನ್ನು ತೆಗೆದು ತಟ್ಟೆಯನ್ನು ತೆಗಿತಾರೆ.
ಅಲ್ಲಿ ಇದ್ದವಳು ಯಾರು? ನಳಿನಿ. ಮಡಿ 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 ಮಡಿ. ಈ ನಮ್ದು ರೇಷ್ಮೆ ಬಟ್ಟೆ ಮಡಿ ಎಲ್ಲ ಗಲೀಜು, ಅದ್ರ ಮಡಿ ಅಂದ್ರೆ ಮಡಿ. ಮನೆಯಲ್ಲಿ ರೇಷ್ಮೆ ಬಟ್ಟೆ ತೂಗ ಹಾಕಿರ್ತಾರೆ ದೇವಸ್ಥಾನದ ಅವ್ರ ಇದ್ರ ಮುಂದೆ, ದೇವ್ರ ಕೋಣೆ ಮುಂದೆ, ಎಷ್ಟು ಗಲೀಜು ಅಂದ್ರೆ ಅಷ್ಟು ಇಲ್ಲ. ಅಂದ್ರೆ ಮಡಿ ರೀ ಮುಟ್ಟಿಬಿಡಿ ಅಂತಾರೆ. ಅವ್ರು ಬಿಟ್ಟು ಸ್ವಾಮಿಗಳು ಕೇಳ್ತಾರೆ, ಸ್ವಾಮಿಗಳೇ ನಿಮ್ದು ಶರ್ಟ್ ಹಾಕೊಂಡಿದ್ದೀರ ಮಡಿ, ನನಗೂ ಅನುಭವ ಸಾಕಷ್ಟು ಅನುಭವ ಆಗಿದೆ ಹೊರಗಡೆ ಹೋದಾಗ. ನನಗೂ ನೀವು ದೂರ ಇಡಿ, ನಿಮ್ಮ ದೇವಸ್ಥಾನವೇ ಬೇಡ ಅಂತ ಬಂದೀನಿ ಹೊರಗಡೆ. ನಾನು ಆ ಪರಮಾತ್ಮ ಅಷ್ಟೊಂದು ನಿಷ್ಠೆ ಇದೆ, ನನಗೆ ಇಲ್ಲೇ ಬಂದ ದರ್ಶನ ಕೊಡಲಿ ಒಳಗಡೆ. ಆಮೇಲೆ ಬಂದು ತುಂಬ ಕೇಳಿದ್ರು, ಬರೋಲ್ರಿ ಬರೋಲ್ಲ, ನಿಮ್ಮ ಮಡಿ ನೀವೇ ಇಟ್ಕೊಳ್ಳಿ. ಆ ಥರ ಮಡಿ ಈ ನಳಿನಿದು. ಅವಳು ಮಡಿ ಏನಮ್ಮ, ಒಬ್ಬ ಮುಸ್ಲಿಂ, ನೀನು ಬ್ರಾಹ್ಮಣ ಮಹಿಳೆ, ಅವಳು ತಿಂದಿದ್ದನ್ನ ಎಲೆ ಎಂಜಿಲಿ ಎತ್ತಿದ್ಯಲ್ಲ. ಶ್ರೀಮಾತೆಯವ್ರು ಏನು ಕೇಳಿದ್ರು, ಯಾವ ಶಾಸ್ತ್ರದಲ್ಲಿ ಬರೆದಿದೆ ಹೇಳಿ ನೋಡೋಣ. ಮಾತೆಯವ್ರಿಗೆ ಶಾಸ್ತ್ರ ಗೊತ್ತಿತ್ತು. ಅಯ್ಯೋ ನೀವೇನು ಬಿಡೋಂಗೆ, ಶಾರದಾ ಅಂದ್ರೆ ಸುಸ್ತೊಡೆದು ಬಿಟ್ಟಿದ್ದಾರೆ. ಯಾವ ಶಾಸ್ತ್ರದಲ್ಲಿ ಬರೆದಿದೆ ಹೇಳಿ? ತಾಯಿ ತನ್ನ ಮಗುವಿನ ಎಂಜಿಲ್ ಎತ್ತೋ ಹಾಗಿಲ್ಲ, ಯಾವ ಶಾಸ್ತ್ರದಲ್ಲಿ ಬರ್ತಿದೆ? ಈ ಶಿ ಆಸ್ ಗಿವಿಂಗ್ ಎ ಮದರ್ಹುಡ್. ಈ ಶಾಸ್ತ್ರ ತಂದೆ ಕನ್ಫ್ಯೂಷನ್ ತಾನೆ. ಶಿ ಬ್ರಾಟ್ ಮದರ್ಹುಡ್. ಮದರ್ಹುಡ್ ಜಾತಿಯಲ್ಲಿ ಹೇಳ್ತೀರಿ? ತ್ಯದಿ ಜಾತಿ ಕುಲಮಾನ್ ಮಾನ್. ಅದಕ್ಕೇನಲ್ಲ, ಶ್ರೀರಾಮಕೃಷ್ಣ ಹ್ಯಾಸ್ ಮ್ಯಾನಿಫೆಸ್ಟೆಡ್ ಮದರ್ಹುಡ್ ಆಫ್ ಗಾಡ್ ಅಂತ ಶ್ರೀಮಾತೆಯವರು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ನಿನ್ನ ಮಗ ಹೇಗಾದ? ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಶರತ್ ಹೇಗೆ ನನ್ನ ಮಗನು, ಅಂಜದ್ದು ನನ್ನ ಮಗನೇ. ಅವಾಗ ಹೇಳೋದು ಈ ಮಾತು. ಅದಕ್ಕೆ ಹೇಳ್ತಾರೆ, ತಾಯಿ ತನ್ನ ಮಗುವಿನ ಸೇವೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದ್ರೆ ಹೇಳಿ ನೋಡೋಣ. ಅಲ್ಲಿ ಯಾವ ಜಾತಿ ತರ್ತೀರಿ? ತರಲಿಕ್ಕೆ ಸಾಧ್ಯವೇ ಇಲ್ಲ. ಜೈರಾಮ್ ಬಾಟಿನಲ್ಲೇ ಬಗಡ ಅಂತ ಒಂದು ಒಂದು ಕುಲ ಇತ್ತು. ಬಗಡಿಗಳು ಅಂತ ಕರೀತಾರೆ. ಅವ್ರು ಅಂತಿಜರು. ಅವರು ಇವರು ಮನೆ ದೂರದಲ್ಲಿ, ಇವ್ರಿಗೆ ಬ್ರಾಹ್ಮಣರ ಮನೆ ಪ್ರವೇಶನೇ ಇಲ್ಲ. ಬಗಡಿ ಹೆಂಗಸು ಮನೆ ಮುಂದೆ ಹೋದ್ರೆ ಶ್ರೀಮಾತೆ ಅವ್ರು ಕರಿತಾರೆ, ಯಾರೋ ಹೋಗ್ತಿದ್ದಾರೆ ನೋಡಿ ಅವ್ರು ಕರಿ. ಅವರು ಮನೆ ಬಾಗಿಲು ದೂರದಲ್ಲಿ ನಿಲ್ತಾ ಇದ್ರು. ಅಷ್ಟು ದೂರದಲ್ಲಿ ಯಾಕೆ ನಿಲ್ತೀಯ? ಮನೆ ಒಳಗಡೆ ಬಾ, ನಿಮ್ದು ಬ್ರಾಹ್ಮಣರ ಮನೆ. ಆದ್ರೆ ನಾನು ಕರಿತಾ ಇದ್ದೀನಿಲ್ಲ, ಒಳಗಡೆ ಬಾ. ಒಳಗಡೆ ಬಂದಾಗ ಏನಾರು ತಿಂತೀಯಾ? ಅಷ್ಟು ದೂರದಲ್ಲಿ ಯಾಕೆ ಪಣ ಮಾಡ್ತೀಯ? ನನ್ನ ಕಾಲು ಮುಟ್ಟಲ್ವಾ? ಪರಮಹಂಸ ಏನು ಹೇಳಿದ್ರು, ಯಾರು ಮುಟ್ಟಿದ್ರು ಚೇಳು ಕಡಿದಂಗೆ ಆಗ್ತಾ ಇದೆ, ಗಂಗಾ ನೀರದಲ್ಲಿ ತೋರ್ಕೊಂಡ್ರು. ಶ್ರೀಮಾತೆ ಅವರೇ ಹೇಳ್ತಾ ಇದ್ದಾಳೆ, ಅಲ್ಲಿ ದೂರ ನಿಂತ ಯಾಕೆ ಪಣ ಮಾಡ್ತಾನೆ? ಕಾಲು ಮುಟ್ಟಲ್ವಾ? ಏನ್ರಿ ಹೇಳ್ತೀರಿ ಇದಕ್ಕೆ? ಯಾವ ಶಕ್ತಿನ ತರ್ತೀರಿ? ಅದಕ್ಕೆ ಮಾತೆಯವ್ರು ಮುಟ್ಟಿ ಹೇಳ್ತಾರೆ, ಅದಕ್ಕೆ ಈ ಯಾವ ಹೆಂಗಸಪ್ಪ ಇವಳು ಬ್ರಾಹ್ಮಣ ಮಹಿಳೆ, ಎಲ್ಲಿಂದ ಬಂದ್ಲು ಇವಳು ಅಂತ ಅವ್ರಿಗೆ ಬಗಡ ಹೆಂಗಸಿಗೆಲ್ಲ ಆಶ್ಚರ್ಯ ಆಗ್ತಿತ್ತಾನೆ. ಅಲ್ಲೊಬ್ಬ ಚಿಕ್ಕ ಹುಡುಗ ಒಬ್ಬ ಇದ್ದ, ಬಗಡಿ ಹುಡುಗ. ಅವನಿಗೆ ಸಾಹಿತ್ಯದಲ್ಲಿ ಹಿ ವಾಂಟೆಡ್ ಟು ಬಿಕಮ್ ಎ ಗ್ರೇಟ್ ಸಾಹಿತಿ, ಒಳ್ಳೆ ಒಬ್ಬ ಕವಿ ಆಗಬೇಕು ಅಂತ ಆಸೆ ಇತ್ತು. ಶ್ರೀಮಾತೆಯವ್ರನ್ನ ಪ್ರೋತ್ಸಾಹ ಮಾಡಿ ಎಲ್ಲೆಲ್ಲಿ ಕವಿಗೋಷ್ಠಿ ಆಗ್ತಿತ್ತೋ ಅಲ್ಲಿ ಇವನು ಕಳಿಸ್ತಾ ಇತ್ತು. ಹೋಗಲ್ ಕೇಳು ಸ್ವಲ್ಪ ನಿನ್ಗೆ. ಆಮೇಲೆ ಅವನು ಮುಂದಿನ ಜೀವನದಲ್ಲಿ ಕವನ ಬರೆದು ಜೀವನ ನಡೆಸ್ತಾನ. ಕವಿತೆಗಳನ್ನು ಬರೆದು ದುಡ್ಡನ್ನು ಗಳಿಸಿ ಜೀವನ ನಡೆಸ್ತಾನೆ. ಹೀಗೆ ಅವನು ಯಾವುದೋ ಕವಿಗೋಷ್ಠಿಗೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಅವನ ಮಗ ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿಬಿಟ್ಟಿದ್ದಾನೆ. ರಾತ್ರಿ 12-1 ಗಂಟೆ ಆಗ್ಬಿಟ್ಟಿದೆ, ತುಂಬಾ ಯಾತನೆ. ಅದು ಹೇಗೋ ಶ್ರೀಮಾತೆಯವ್ರಿಗೆ ಗೊತ್ತಾಗಿದೆ. ರಾತ್ರಿ 1 ಗಂಟೆಗೆ ಹೋಗಿ ಮನೆಯಲ್ಲಿ ಯಾವುದೋ ಒಂದು ಹೋಮ್ ಮೆಡಿಸಿನ್ ಮಾಡಿ ಅವನ ಮಗನಿಗೆ ಶುಶ್ರೂಷೆ ಮಾಡಿ ಬರ್ತಾಳೆ ಶ್ರೀಮಾತೆಯವರು. ತ್ಯಜಿ ಜಾತಿ ಕುಲ ಮಾನ್. ಇದಕ್ಕೆ ಮೂಲ ಸ್ರೋತ ಹಾಕೊಟ್ಟಿದ್ದು ಪರಮಹಂಸರು. ಅದನ್ನು ಅನುಸರಿಸಿದವರು ಅವರಿಗೆಲ್ಲ ಅನುಯಾಯಿಗಳು. ಶ್ರೀಮಾತೆಯವರಲ್ಲಿ ಬಹಳ ವ್ಯಕ್ತ ರೂಪದಲ್ಲಿ ಕಾಣುತ್ತೆ, ಪರಮಹಂಸರಲ್ಲಿ ಅಲ್ಲಲ್ಲಿ ಸುಷುಪ್ತಿ ರೂಪದಲ್ಲಿ ಕಾಣ್ತದೆ. ಅದಕ್ಕೆ ಇದು ನಮ್ಮ ವಿವೇಕಾನಂದರು ಇದನ್ನೆಲ್ಲ ಬರಿಬೇಕಾದ್ರೆ ಸುಮ್ಮನೆ ಬರ್ತದೆ, ಎಲ್ಲ ಒಂದೊಂದು ಇದಾಗಿದೆ. ನಾಳೆ ಸಂಪದ ಮತ್ತೆ ನಮೋ ನಮೋ ಅಂತ ಹೇಳಿ ಆಮೇಲೆ ನಾನು ಈ ದಿವ್ಯ ಭಾವಕ್ಕೆ ಪ್ರವೇಶ ಮಾಡ್ತೇನೆ. ದಿವ್ಯ ಭಾವಕ್ಕೆ ಇಂಟ್ರಡಕ್ಷನ್ ಬೇಕು, ಅದು 1 ಅಥವಾ 2 ದಿವಸ ಹೋದ್ರೂ ಏನು ಆಶ್ಚರ್ಯ ಇಲ್ಲ. ಓಂ ಶಾಂತಿ ಶಾಂತಿ.